ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗಧೀಮತಾಮುರರಂಗ್ರಿಕಮಲಕ್ಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕ್ಕೆ ಹೈಮವತಿ ಷಣ್ಮಹೇಶೇರಡಿಗೆ ಯೋಮಕೇಶಗೆ ವಾಣೇ ವಾಯುಸುತಾಮರ ಸಭವಲಕ್ಷ್ಮೀನಾರಾಯಣರಿಗಾನಮಿಪೆ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನೇತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿಮಾಲಾಂ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತಯಾಮಿ ಎಲ್ಲಿ ಹರಿಕಥಾ ಪ್ರಸಂಗವು ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗ ನಿಲ್ಲುವವು ವಲ್ಲಭಾಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು ಜಯ 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 ಹರಿ ಎಂಬುವುದೇ ಸುದಿನವು ಜಯ ಹರಿ ಎಂಬುವುದೇ ತಾರಾಬಲವು ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಹರಿ ಎಂಬುವುದೇ ದೈವ ಬಲವು ಜಯ ಹರೇ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ ಸತತಗಳ ರಾಜ ಸಿದ್ಧಿ ಅನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ ಮುಗುದಿ ಪದಕ್ಕೆ ಮನವೀವ ಮಹರುದ್ರದೇವರು ಹರಿಭಗುತಿದಾಯಕಳು ಭಾರತೀ ದೇವಿ ಯುಗುದಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ತುಗದಿ ಬಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ರಮ ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತಿ ನಡೆಸುವನು ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಬ್ರಹ್ಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಆಗತಾದ್ರಿತ್ರಿಕಾಲಗ್ರಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರೆ ಗುರುಂ ಭಜೆ ಜಲಜೇಷ್ಟನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಶೇಷಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧೇ. ಜಗತ್ತಿಗೆ ಇನ್ನೊಬ್ಬ ಮಹಾನುಭಾವರು ಅವತಾರವನ್ನು ಮಾಡಿ ಸಜ್ಜನರಿಗೆ ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವ ಅಥವಾ ಭಗವಂತನನ್ನು ಉಪಾಸನೆ ಮಾಡಿ ಸಂಸಾರ ಬಂಧನದಿಂದ ಮುಕ್ತವಾಗ್ತಕ್ಕಂತಹ ಮಾರ್ಗವನ್ನು ತೋರಿಸಿದವರಲ್ಲಿ ಮತ್ತೊಬ್ಬ ಜ್ಞಾನಿಗಳು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವ್ಯಾಸತೀರ್ಥರು ಮಹಾನುಭಾವನು. ನಾವು ನಿನ್ನೆ ಒಂದು ಮಾತು ನೋಡಿದ್ದೆವು. ಜ್ಞಾನಿಗಳು ಜನಿಸುವಾಗಲೇ ವಿಚಿತ್ರವಾದಂತಹ ಪವಾಡವನ್ನು ತೋರಿಸಿಬಿಟ್ಟಿರ್ತಾರೆ, ಅಥವಾ ದೇವರು ಅವರು ದೊಡ್ಡವರು ಅನ್ನೋದನ್ನು ಒಂದು ವಿಚಿತ್ರವಾದ ಘಟನೆಯನ್ನು ದೇವರು ಸಂಘಟನೆ ಮಾಡಿರ್ತಾನೆ. ಸಾಮಾನ್ಯರಂತೆ ಜ್ಞಾನಿಗಳ ಜನನ ಆಗಿರುವುದಿಲ್ಲ. ನಾವು ನಿನ್ನಿನ ದಿವಸ ನೋಡಿದ್ದೇವೆ ರಾಜರ ಒಂದು ವಿಚಿತ್ರವಾಗಿರ್ತಕ್ಕಂಥ ಜನನ ವಿಚಿತ್ರವಾದ ರೀತಿಯಲ್ಲಿ. ಅದೇ ರೀತಿಯಾಗಿ ವ್ಯಾಸತೀರ್ಥರ ಜನನವೂ ಹಾಗೆ. ಬನ್ನೂರು ಗ್ರಾಮದಲ್ಲಿ ರಾಮಾಚಾರ್ಯ ದಂಪತಿಗಳಿದ್ದಾರೆ. ಲಕ್ಷ್ಮೀಬಾಯಿ, ರಾಮಾಚಾರ್ಯರಿಗೆ 60 ವರ್ಷ ಆಗಿ ಹೋಗಿದೆ. ಇದ್ದಕ್ಕಿದ್ದಾಗೆ ಅವರಿಗೆ ಮೃತ್ಯು ಬಂದ್ಬಿಡುತ್ತೆ. ಆ ಕಾಲಕ್ಕೆ ಅವರ ಹೆಂಡತಿ ಯಾರಾದರೂ ದೊಡ್ಡವರು ಬಂದಿದ್ದರೆ ಅವರ ದರ್ಶನ ತಗೊಂಡು ಸಹಗಮನ ಹೋಗಬೇಕು ಅಂತ ಅವರು ಸಿದ್ಧರಾಗಿದ್ದಾರೆ. ಆ ಕಾಲದಲ್ಲಿ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾಚಾರ ಗೊತ್ತಾಗ್ತದೆ.
ಶ್ರೀರಂಗಪಟ್ಟಣದಲ್ಲಿ ಬ್ರಹ್ಮಣ್ಯ ತೀರ್ಥರಿದ್ದಾರೆ. ಅವರ ಅನುಜ್ಞೆಯನ್ನು ಪಡೆದು ಸಗಮನ ಹೋಗಬೇಕು ಅಂಥೇಳಿ ಸಿದ್ಧಳಾಗಿ ತಾನು ಬ್ರಹ್ಮಣ್ಯ ತೀರ್ಥರ ಹತ್ರ ಬಂದು ನಮಸ್ಕಾರ ಮಾಡ್ತಾಳೆ ದೂರದಿಂದ. ಅವರು ಮಾತಾಡ್ತಾ ದೀರ್ಘ ಸುಮಂಗಲಿ ಭವ ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಇನ್ನೂ ದುಃಖ ಆಯಿತು. ಜೋರಾಗಿ ಅಳ್ತಾ ಇದ್ದಾಳೆ. ಯಾಕೆ ಅಳ್ತಾ ಇದ್ದೀಯಮ್ಮ, ಏನಾಯ್ತು? ಸ್ವಾಮಿ, ನಾನು ಬಂದಿದ್ದು ಇದಕ್ಕೆ, ತಾವು ಅಂದಿದ್ದು ಹಿಂಗೆ, ಏನು ಮಾಡೋದು ಈಗ ಅಂತ ಕೇಳಿದ್ಲು. ಅವಾಗ ಬ್ರಹ್ಮಣ್ಯ ತೀರ್ಥ ಹೇಳ್ತಾರೆ, ನುಡಿಸಿದವನು ವಿಠ್ಠಲ, ನಡೆಸುವವನು ವಿಠ್ಠಲ. ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಡಿ, ಎಲ್ಲಿದೆ ನಿನ್ನ ಪತಿಯ ಶರೀರವನ್ನು ತೋರಿಸು ಅಂಥೇಳಿ ಮಹಾನುಭಾವರು ಕೇಳಿದಾಗ ಸಂತೋಷವಾಗಿ ಬರ್ತಾ ಇದ್ದಾಳೆ. ಅವಾಗ ಎಷ್ಟೋ ಜನ ಸ್ವಾಮಿಗಳಿಗೆ ಹೇಳಿದ್ರೆ, ಸ್ವಾಮಿ ತಾವು ಸನ್ಯಾಸಿಗಳು, ಶವವನ್ನು ನೋಡಬಾರ್ದು, ನಿಮ್ಮ ಸನ್ಯಾಸಿ ಧರ್ಮ ಅಲ್ಲ ಅದು ಅಂತ ಅನೇಕ ಜನರು ಮಾತಾಡ್ತಾ ಇದ್ದರು. ಯಾವುದನ್ನು ಕಿವಿಗೊಡದೆ ಭಗವತ್ ಸಂಕಲ್ಪವನ್ನು ತಿಳಿದಂಥ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು ನೇರವಾಗಿ ಬಂದುರಂತೆ ಅವಳ ಮನೆಗೆ ಬಂದು ನೋಡ್ತಾರೆ. ಅವಳ ಪತಿ ಶರೀರ ಅಲ್ಲಿದೆ. ಸ್ವಾಮಿ ಇಲ್ಲಿದೆ ಎಂದರು. ನೋಡಿದರು, ನೀರನ್ನು ಪ್ರೋಕ್ಷಣೆ ಮಾಡಿದರು. ಮಲಗಿದವನಂತೆ ಎದ್ದು ನಮಸ್ಕಾರ ಮಾಡ್ತಾರೆ ಬ್ರಹ್ಮಣ್ಯ ತೀರ್ಥರಿಗೆ. ಮಹಾನುಭಾವ ನಮಸ್ಕಾರ ಮಾಡಿದ. ಆವಾಗ ರಾಮಾಚಾರ್ಯ, ಬದುಕಿ ಬಂದಿಯಪ್ಪ ಕೇಳ್ತಾರೆ ಜ್ಞಾನಿಗಳು. ತಮ್ಮ ಚರಣಾನುಗ್ರಹದಿಂದ ನಾನು ಬದುಕಿ ಬಂದೆ ಸ್ವಾಮಿ, ಬಹಳ ಸಂತೋಷ ಆಯಿತು. ಅವರ ಹೆಂಡತಿಗಂತೂ ಧಾರಾಕಾರವಾಗಿ ಆನಂದ ಭಾಷ್ಪ ಸುರಿತಾ ಇದೆ. ಇವತ್ತು ಭಿಕ್ಷೆ ಇಲ್ಲಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಭಿಕ್ಷೆ ಎಲ್ಲ ಆದ ಮೇಲೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪುತ್ರ ಪ್ರಾಪ್ತಿ ಭವ ಅಂದರು. ರಾಮಾಚಾರ್ಯ ಅಂತಾರೆ, ಇನ್ನೆಲ್ಲಿ ಪುತ್ರ ಪ್ರಾಪ್ತಿ, ಏಕೆ ನಾನು ಆಫ್ಟರ್ 60 ಇದ್ದೇನೆ. ಈಗ ನನಗೆ ಆಫ್ಟರ್ 60 ಆಗಿದೆ, ಇನ್ನೆಲ್ಲಿ ಪುತ್ರ ಪ್ರಾಪ್ತಿ ಅಂತ. ಅದಕ್ಕೆ ಬ್ರಹ್ಮಣ್ಯ ತೀರ್ಥರು ಮಹಾನುಭಾವ ಉತ್ತರ ಕೊಡ್ತಾರೆ, ದೇವರ ಅನುಗ್ರಹದಿಂದ ನೀನೇ ಬದುಕಿ ಬಂದಿ ಅಂತ ಆದರೆ ನಿನಗೆ ಯಾಕೆ ಪುತ್ರ ಪ್ರಾಪ್ತಿ ಆಗಬಹುದು, ಆಗಬಾರ್ದು ಹೇಳು ಅಂದ್ರಂತೆ. ಇದಕ್ಕೆ ಜ್ಞಾನಿಗಳಿಗೆ ದೇವರು ಒಲ್ದಿರ್ತಾನ್ರಿ. ಮನಸ್ಸು ಕೊಡೋದು ಅಂದ್ರೆ ಏನು? ದೇವರು ಒಲಿಬೇಕಾದ್ರೆ ನಾವು ದೇವರಿಗೆ ಏನು ಕೊಡಬೇಕು? ಯಾವ ಪದಾರ್ಥ ಕೊಟ್ಟರೂ ದೇವರು ಒಲಿಯುವುದಿಲ್ಲ. ಯಾಕೆ? ಯಾವ ಪದಾರ್ಥಗಳ ಕಡಿಮೆ ಅನ್ನೋದು ದೇವರಿಗಿಲ್ಲ. ಅವನು ಪೂರ್ಣನಾಗಿದ್ದಾನೆ ಮಹಾನುಭಾವ. ದೇವರಿಗೆ ಪೂರ್ಣ ಅಂತ ಹೆಸರಿದೆ. ಅಂದರೆ ಏನು? ಪರಾಪೇಕ್ಷೆ ಇಲ್ಲದವನು, ಎಲ್ಲವನ್ನೂ ಹೊಂದಿದವನು. ಹಾಗಾದರೆ ಇವನಿಗೆ ದೇವರಿಗಿಂತ ವಸ್ತು ಇಲ್ಲ, ಅದನ್ನು ಕೊಟ್ಟು ಅವನಿಗೆ ಸಂತೋಷಪಡಿಸೋಣ ಅಂದರೆ ದೇವರಿಗೆಲ್ಲವೂ ಇದೆ, ಯಾವುದರ ಕಡಿಮೆ ಅಂತ ಇಲ್ಲಲ್ಲ. ಆದರೆ ದೇವರನ್ನು ಒಲಿಸ್ಕೋಬೇಕಾದ್ರೆ ಏನು ಕೊಟ್ಟರೂ ಒಲಿಯುವುದಿಲ್ಲ. ಯಾವುದೇ ಪದಾರ್ಥ ಕೊಟ್ಟರು ಅದನ್ನು ದೇವರು ನಮಗೆ ಅನಂತ ಮಡಿ ಮಾಡಿ ಕೊಡ್ತಾನೆ. ಆದರೆ ದೇವರು ಒಲಿಬೇಕಾದ್ರೆ ಏನಾದರೂ ಒಂದು ಕೊಡಬೇಕಲ್ಲ. ಅಂದರೆ ಜಗನ್ನಾಥದಾಸರಾಯರಂತಾರೆ, ಮನವನಿತ್ತರೆ ತನ್ನ ನೀವನು, ನಿನ್ನ ಮನಸ್ಸನ್ನು ಅವನಿಗೆ ಕೊಟ್ಬಿಡು, ದೇವರು ತಾನೇ ಒಲಿತಾನೆ. ದೇವರು ಮನಸ್ಸಿಗೆ ಮಾತ್ರ ಒಲಿತಾನೆ. ಅದಕ್ಕೆ ಮನವನಿತ್ತರೆ ತನ್ನ ನೀವನು. ಆಗ ಮನಸ್ಸು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಹೇಳ್ರಿ ನೋಡಿ. ಏನೋ ಯಾವುದೋ ಹಣ್ಣು ಹಾಕಿ ಕೊಟ್ಬಿಡ್ರಿ, ಯಾವುದೋ ಉಂಗುರನ ಕೈಯಿಂದ ತೆಗೆದು ಕೊಟ್ಬಿಡ್ರಿ, ಯಾವುದೋ ವಸ್ತ್ರನ ಹುಟ್ಟಿದ್ದು ಬಿಚ್ಚಿ ಕೊಟ್ಬಿಡ್ಬೋದು, ಎಲ್ಲ ಧಡ ಕೊಡ್ಬೋದು. ಮನಸ್ಸು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಅಂತ ಪ್ರಶ್ನೆ. ಅದಕ್ಕೆ ಮನಸ್ಸು ಕೊಡೋದು ಅಂದ್ರೇನು? ಎಲ್ಲವೂ ದೇವರ ಅಧೀನವಾಗಿದೆ ಅನ್ನುವ ಚಿಂತನೆ ಯಾವಾಗಲೂ ಇರಬೇಕು. ನುಡಿಸುವವನು ಸ್ವಾಮಿ, ನಡೆಸುವವನು ಸ್ವಾಮಿ, ಮಾಡಿಸುವವನು ಸ್ವಾಮಿ, ಮಾಡುವವನು ಸ್ವಾಮಿ, ನೋಡಿಸುವವನು ಸ್ವಾಮಿ. ಇದು ಚಿಂತನೆ ಒಳಗಿರಬೇಕಿದು. ಇದನ್ನೇ ಗೋಪಾಲದಾಸರು ಹೇಳ್ತಾರೆ. ಭಾಳ ರಹಸ್ಯವಾದ ವಿಷಯಗಳೆಲ್ಲ ಪ್ರಮೇಯ ಭಾಗಗಳು. ಈಗ ಜಗತ್ತಿನಾಗ ಒಂದು ನೇಮ ಅದ ರೀ, ಎಲ್ಲವೂ ದೇವರದೇ, ದೇವರೇ ಮಾಡಿದ ಅಂತ ಹೇಳ್ತಾ ಹೋದರೆ ಲೌಕಿಕವಾದ ವ್ಯವಹಾರ ನಡೆಯುವುದಿಲ್ಲ. ಎಲ್ಲವೂ ದೇವರದೇ, ದೇವರೇ ಎಲ್ಲ ಮಾಡ್ತಾನೆ ಅಂತ ನಾವು ಹೇಳ್ತಾ ಹೋದರೆ, ಅದೇ ಹೇಳಬೇಕು ಹಂಗಿರೋ ಶಾಸ್ತ್ರ. ಅದು ಹೇಳ್ತಾ ಹೋದರೆ ಲೌಕಿಕವಾದ ವ್ಯಾಪಾರ ನಡೆಯಂಗಲ್ಲ, ಲೌಕಿಕದಲ್ಲಿ ಕೂಡಂಗಲ್ಲ. ಅದು ನಮಗೆ ಆಧ್ಯಾತ್ಮಿಕ ಅಂತೇನದ ಲೌಕಿಕ ಬಿಟ್ಟಿಲ್ರಿ. ಅದು ಲೌಕಿಕವನ್ನು ಅನುಸರಿಸಿಕೊಂಡೇ ಇರಬೇಕು. ನಾವು ಆಧ್ಯಾತ್ಮಿಕವಾದ ಸಾಧನೆ ಮಾಡಬೇಕು. ನಮ್ಮದು ಅಂತ ಯಾವುದೂ ಅನ್ನಬಾರ್ದು, ಎಲ್ಲ ದೇವ್ರದ್ದು ಅನ್ನಬೇಕು. ಹಂಗೆ ಅನ್ಕೋತ ಹೋದ್ರೆ ಲೌಕಿಕ ವ್ಯವಹಾರ ಕೂಡಂಗಿಲ್ಲ. ಅದು ಹೆಂಗೆ ಹೇಳ್ತೀರಿ ಅಂದರೆ, ಈಗ ಊಟ ಆಯಿತು ಅಂತ ತಿಳ್ಕೊಂಡು ಕೇಳ್ತಾರೆ ದಾಸರೇ, ಊಟ ಆಯ್ತಾ ಕೇಳ್ತಾರಿಲ್ಲ. ಇಲ್ಲ ನಾನು ದೇವರು ಮಾಡ್ದ ಅಂದರೆ ನೀವು ನಂಗೆ ಮೆಸ್ತೀರ, ಯಾರಾದರೂ ಮೆಂಟಲ್ ಅಂತೀರಿ. ಹೌದಿಲ್ಲ? ಏನೋ ಹುಚ್ಚಿದ್ದಾರೆ ದಾಸರು. ಮೊದಲು ಓಕೆ, ಏನೋ ಹುಚ್ಚಿಸ್ತಾರ ಮಾತಾಡ್ಬಿಡ್ತಾರೆ, ಏನೋ ಒಂಥರ ಆಗ್ಬಿಟ್ಟಾರೆ ಬಿಡ್ರಿ ಅಂತ ಹಿಂಗೆ ಮೆಂಟಲ್ ಅಂತಾರ ಇಲ್ಲ ಯಾರಾದರೂ? ಮುಂದೆ ಅನ್ನಂಗಿಲ್ಲ, ಹಿಂದಂತೂ ಅಂದೇ ಅಂತಾರೆ.
ಗ್ಯಾರಂಟಿ ಅಂತಾರೆ, ಹೌದಿಲ್ಲ? ಹಾಂ, ಕಡೆಗೆ ಮನಸ್ಸೇ ಆಗಾದರೂ ಅನ್ಕೊತಾರ, ಕಾಯ ವಾಚ ಮನಸ್ಸ ಯಾವುದೋ ಒಂದು ಇಂದ್ರಿಯ ವ್ಯಾಪಾರ ಮಾಡುತ್ತಾ. ತಿಂದವ್ರು ಇವ್ರಿ 3/4 kg ಅನ್ನ ತಿಂದಾರೆ ಹಾಳಾದವರು. ಹಾಂ, ಆದರೂ ದೇವರು ತಿಂದ ಅಂತಾರೆ, ದೇವರು ಮಾಡ್ದ ಅಂತಾರೆ. ಹೌದು ಹೌದು, ದೇವರೇ ಮಾಡಿಸಿದ್ದು. ಇದು ದೇವರು ಮಾಡಿದ ಅಂದರೆ ಲೌಕಿಕ ವ್ಯವಹಾರ ಕೊಡುತ್ತಾ? ಪ್ರವಚನ ಆದಮೇಲೆ ಈ ಪುಸ್ತಕ ಇಲ್ಲಿ ಇಡ್ತೀನಿ ಅಂತ ಇಟ್ಕೊಡಿ. ಈ ಪುಸ್ತಕ ಯಾರ್ದು? ದೇವರದು ಅಂದರೆ ನೀವು ಎತ್ಕೊಂಡು ಹೋಗ್ಬಿಡ್ತೀರಿ. ಕೊಟ್ಟ ಸಂಭಾವನೆ ಕವರಲ್ಲಿ ಇಟ್ಟಾಗ ಇದು ಯಾರ್ದು? ದೇವರದು, ನೀವು ತೊಗೊಂಡು ಹೋಗ್ತೀರಿ. ಲೌಕಿಕ ವ್ಯವಹಾರ ಕೂಡಲ್ಲ, ಎಲ್ಲ ದೇವ್ರದ್ದು ಅಂತ ಹೋದಲ್ಲಿ ಕೊಡುತ್ತಾ? ಬೇಡ, ಇನ್ನೊಂದು ದೃಷ್ಟಾಂತ ಕೊಟ್ಟು ಮುಂದೆ ಹೋಗ್ಬಿಡ್ತೀನಿ ನಾನು. ಏನು ಅಂದರೆ, ಈಗ ನಮ್ಮ ಮನೆಯವರು ಬಂದು ಕುಳೆ ಕೇಳ್ಕೆ, ದಾಸಯ್ಯವರು ನಿಮ್ಮ ಮನೆಯವರಾ ಅಂತ ಕೇಳ್ತಾರೆ. ನಿಮಗೆಲ್ಲ ಪರಿಚಯದ ಪರವಾಗಿಲ್ಲ. ಬೇರೆ ಕಡೆ ಹೋದಾಗ ದಾಸಯ್ಯವರು ನಿಮ್ಮ ಮನೆಯವರಾ, ಅವನ್ನ ಏನು ಅನ್ಬೇಕು? ಹೌದಿಲ್ಲ? ಒದಿತಾರೆ. ದೇವ್ರ ಮನೆಯವರು 2-3 ಮಂದಿ ಒದಿತಾರೆ. ಮೊದಲು ಒದೆಯವರೇ ನಮ್ಮ ಮನೆಯವರು ಡಿಶ್ ಮುಂದೆ ಏನ್ರಿ ನೀವು ಕಟ್ಕೊಂಡು ದೇವ್ರ ಮನೆ ಇವರು ಬಾರಿಸ್ತಾರೆ, 6 ಬಾರಿಸಿಬಿಡ್ತಾರೆ. ಬಾಕ್ಸರ್ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಅಂತಾಳ, ಮಗನೇ ಚಿಲ್ಲರೆ ಹೆಂಡ್ತಿ ನಿಂಗೆ, ನಾನು ಪರ್ಮನೆಂಟ್ ಹೇಳ್ತೀನಿ ಸ್ವಾಮಿಗೆ. ಆಕೆ ಒಂದು ಬಾರಿಸ್ತಾಳೆ ಲಕ್ಷ್ಮೀದೇವಿ. ಪರಮಾತ್ಮ ಜಾಡಿಸಿ ಒದ್ಬಿಡ್ತಾನೆ. ಹಾಂ, ಹೌದಿಲ್ಲ? ಮತ್ತು ಹೆಂಗೆ ಮಾಡಬೇಕಿದು? ಇದೇ ಪ್ರಶ್ನೆ, ಇದೇ ಶಾಸ್ತ್ರ ಹೇಳ್ತೇವೆ. ಮನವನಿತ್ತಾರೆ ಎಲ್ಲವೂ ದೇವರದು ಅಂತ ಹೆಂಗೆ ಅನ್ಬೇಕು ಅಂದರೆ, ವ್ಯವಹಾರದಲ್ಲಿ ನಂದು ಅಂತ ಹೇಳಬೇಕು, ವ್ಯವಹಾರದಲ್ಲಿ ನಮ್ಮದು ಅಂತ ಹೇಳಬೇಕು, ನಮ್ಮದು ಅಂತ ಮಾತಾಡಬೇಕು. ಅದರ ಚಿಂತನೆ ಇದೆಲ್ಲ ದೇವರದು, ಅವ ಕೊಟ್ಟಿದ್ದು, ಅವ ಮಾಡಿಸುವುದು ಅಂತ ಚಿಂತನೆ ಒಳಗಿರಬೇಕು. ಅದನ್ನೇ ಗೋಪಾಲದಾಸರು ಸುಳಾದಿ ಒಳಗೆ ಹೇಳ್ತಾರೆ, ಆನೆ ಮಾಡಿದವನಲ್ಲ, ಆನೆ ನೋಡಿದವನಲ್ಲ, ಆನೆ ಕೊಂಡವನಲ್ಲ, ಆನೆ ಕೊಟ್ಟವನಲ್ಲ, ಆನೆ ನಡೆದವನಲ್ಲ, ಆನೆ ತಿಂದವನಲ್ಲ, ಆನೆ ನೋಡಿದವ. ಹಿಂಗೆ ಹೇಳ್ಕೊತ ಬರ್ತಾರೆ. ನಾ ಮಾಡಿಲ್ಲ ಅನ್ಕೊತ ಬಂದ್ರು, ತಾನಾಗಿ ತಲೆ ಕೆಟ್ಟು ಹೋಗ್ಬಿಡ್ತದೆ. ಹೌದಿಲ್ಲ? ಮುಂದೆ ಉತ್ತರ ಕೊಡ್ತಾರೆ. ಅದು ಹೆಂಗ ಅನುಸಂಧಾನ ಮಾಡಬೇಕು ಅಂದರೆ, ಆನು ಮಾಡಿದೆ ಎನ್ನಬೇಕು, ಮಾಡಿಸಿದವ ಬ್ಯಾರೆ ಎನ್ನಬೇಕು. ಆನು ಕೇಳಿದೆ ಎನ್ನಬೇಕು, ಕೇಳಿಸಿದವ ಬ್ಯಾರೆ ಎನ್ನಬೇಕು. ಆನು ನೋಡಿದೆ ಎನ್ನಬೇಕು. ಸ್ವಾಮಿಗಳು ಬಂದಿದ್ರು, ಹೋಗಿ ನೋಡಿದ್ರ, ದೇವ್ರ ಪೂಜೆ ನೋಡಿದ್ರ, ನೋಡ್ಕೊಂಡು ಬನ್ನಪ್ಪ, ಭಾಳ ಚೆನ್ನಾಗಾಯ್ತು ಅಂತ ಹೊರಗೆ ಹೇಳಬೇಕು. ಒಳಗೆ ಇದನ್ನು ದೇವರು ಮಾಡಿಸಿದ್ದಾನೆ ಅಂತ ಒಳಗೆ ಚಿಂತನೆ ಇರಬೇಕು. ಆನು ಕೊಟ್ಟೇನು ಏನಬೇಕು. ದಾನ ಮಾಡಿದ್ರ, ಸತ್ಕರ್ಮಗಳಿಗೆ ದಾನ ಮಾಡಿದ್ನಪ್ಪ, ಕೈ ತುಂಬ ದಾನ ಮಾಡೀನಿ, ದೇವರು ಕೊಟ್ಟಿದ್ದಾನಲ್ವ ಅಂತ ಅನ್ಬೇಕು. ಒಳಗೆ ಕೊಡಿಸಿದವನು ದೇವರು ಅಂತ ಚಿಂತನೆ ಇರಬೇಕು. ಇದೆಲ್ಲ ಉಪಾಸನಾ ಭಾಗ. ಇವೆಲ್ಲ ಬಹಳ ಗುಪ್ತವಾಗಿರ್ತವೆ. ಕೆಲವು ಎಲ್ಲ ಹೇಳಲಿಕ್ಕೆ ಬರಂಗಿಲ್ರಿ. ಇದು ಉಪಾಸನೆ ಎಂತಿರ್ತದೆ. ನೀವು ಎಲ್ಲ ಹೇಳ್ತೀರಾ ನನಗೆ? ಬೇಡ, ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತೀರೇನು ಸರ್ ನೀವು? ಎಷ್ಟೊಂದು ಮಂದಿ ಹೆಂಡತಿಗೆ ಹೇಳಿರಲ್ಲ, ನಾನಂತೂ ದೂರ ಉಳೀತು. ಬ್ಯಾಂಕ್ ಬ್ಯಾಲೆನ್ಸ್ ಹೆಂಡತಿ ಕೂಡ ಗೊತ್ತು, ಅಷ್ಟು ಗುಪ್ತವಾಗಿಟ್ಟಿರ್ತಾರೆ. ಇದೇ ಸಾಧನೆಯ ಗುಟ್ಟು. ಅದು ಗುಪ್ತವಾಗಿರಬೇಕದು. ಅದು ಬಯಲಲ್ಲಿ ಇಡತಕ್ಕಂಥದ್ದಲ್ಲ. ಅದು ಉಪಾಸನೆಗಿರೋದು. ಅದು ಕೆಲವು ಮಂದಿ ಎಷ್ಟೋ ಮಂದಿ ಹೋದಾಗ ಅಂತ ಅಳ್ತಾರೆ, ಯಜಮಾನ ಹೊಡ್ಕೊಳ್ಳೋ ಅಂತ ಕೂತಿರ್ತಾರೆ. ಅಳೋ ಸಹಜ, ಏನೋ ಭಾಳ ಅಟ್ಯಾಚ್ಮೆಂಟ್ ಇರ್ತದೆ. ನಮಗಷ್ಟು ಅಭಿಮಾನ ತ್ಯಾಗ ಮಾಡ್ಲಿಕ್ಕೆ ಬಂದಂಗಲ್ಲ, ಜ್ಞಾನ ಇರಂಗಿಲ್ಲ, ಜ್ಞಾನ ಇದ್ದರೂ ಅದರ ಅನುಭವ ಇರಂಗಿಲ್ಲ. ಏನೋ ಹಿಂಗೆ ಒಬ್ಬರು ವಿದ್ಯಾನಪುರದಲ್ಲಿ ಹಿಂಗೆ ನಮ್ಗೆ ಬೇಕಾದವರು ಪಾಪ ಹೋಗಿದ್ರು. ನಾವು ಮುಂದೆ ಒಂದು ತಿಂಗಳಾದ್ಮೇಲೆ ಅವ್ರು ನೋಡ್ಲಿಕ್ಕೆ ಹೋದೆ. ಆ ಕಡೆ ಹೋದಾಗ ಅಂತ ಅಳ್ತಾ ಇದ್ರು. ನಾನು ಹಳ್ಳಿ ಬಿಡ್ರಿ, ಒಂದು 5 ನಿಮಿಷ ಅಳ್ತಾರೆ. ನಾವು ಅಷ್ಟಾದ್ಮೇಲೆ ಕೇಳಿ, ಯಾಕೆ ಅಳ್ಲಿಕ್ಕತ್ತೀರಿ? ಇವೆಲ್ಲ ಹಚ್ಕೋಬಾರ್ದು ನೀವು. ನಿಮಗೆಲ್ಲ ಅಷ್ಟು ತಿಳುವಳಿಕೆ ಇದೆ, ಎಷ್ಟು ಪ್ರವಚನ ಕೇಳಿರಿ, ಬೇಕಾದ್ರೆ ದೇವ್ರ ನಾಮ ಹೇಳ್ತೀರಿ. ಅವರಂದ್ರು ನಮ್ಗೆ ಅವ್ರು ಹೋಗಿದ್ದಕ್ಕೆ ದುಃಖ ಆಗಿಲ್ರಿ ಅಂದರು. ಮತ್ತೆ ಯಾಕೆ ಅಳ್ತೀರಿ ಅದನ್ನ? ಅವ್ರು ಎಲ್ಲೆಲ್ಲಿ ಏನು ಇಟ್ಟಾರೆ ಹೇಳೇ ಹೋಗಿಲ್ಲ ಅಂತ ಅದಕ್ಕೆ ಅಳ್ಕತ್ತಾರೆ. ಏನು ಮಾಡ್ತಾರೆ? ಏನು ಮಾಡೋದು? ಇದೇ ಹೇಳಲ್ಲ ಆದಮೇಲೆ ಜ್ಞಾನಿಗಳು ಸಾಧನೆ ಗುಟ್ಟು ಹೇಳ್ತಾರ. ಅದೇ ಮನಸ್ಸು ಕೊಡೋದು ಅಂತ ಉಪಾಸನೆ ಎಲ್ಲವೂ ದೇವರ ಮಾಡಿಸ್ತಾನೆ ಅನ್ನೋದು. ಅದಕ್ಕೆ ಹೇಳಿದ್ದು ಬ್ರಹ್ಮಣ್ಯ ತೀರ್ಥರು, ದೇವರ ಅನುಗ್ರಹದಿಂದ ನೀನೇ ಜನಿಸಿ ಬಂದಿ ಅಂತ. ಆದರೆ ಬದುಕಿ ಬಂದಿದ್ದೀಯಲ್ವಾ, ನಿನಗೇಕೆ ಮಕ್ಕಳಾಗಬಾರ್ದು ಹೇಳು? ಯಾಕೆ? ಎಲ್ಲವನ್ನೂ ಮಾಡಿಸುವವನು ದೇವರು, ನುಡಿಸುವವನು ದೇವರು ಅನ್ನುವ ಜ್ಞಾನ ಮಹಾನುಭಾವರಿಗೆ ಇದೆ. ಆದ್ದರಿಂದ ಜ್ಞಾನಿಗಳಂತಾರೆ ಅವಶ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆದರೆ ಹೇಳ್ತಾರೆ, ನೋಡಪ್ಪ ಒಂದು ಕಂಡೀಷನು ಮಹಾರಾಯ. ಏನು ಸ್ವಾಮಿ ಅಂದ, ನಿಮಗೆ ಹುಟ್ಟಿದ ಮಗು ನಮಗೆ ಮಠಕ್ಕೆ ಕೊಟ್ಬಿಡ್ಬೇಕು ಅಂತ. ಸೇಮ್ ಕೇಸು ವಾದರಾಜರ ಜೀವನ ಚರಿತ್ರೆ ಇವರಲ್ಲಿ. ಹೌದಿಲ್ಲ? ಮೊದಲೇ ಕೊಟ್ಟು ಬಿಡಬೇಕು. ಮತ್ತು ನಮ್ಮ ಗತಿ ಏನು? ನಿಂಗೆ ಇನ್ನೊಂದು ಮಗು ಆಗುತ್ತೆ ಅಂದರು. ಅವ ಅಂದ 60 ಆದಮೇಲೆ ಒಂದಾಗೋದೇ ಕಷ್ಟ. ಹೌದಿಲ್ಲ? ಇನ್ನೊಂದು ಹೆಂಗಾಗುತ್ತೆ? ದೇವರ ಅನುಗ್ರಹದಿಂದ ಆಗುತ್ತಯ್ಯ ಅಂದರು ಜ್ಞಾನಿಗಳು. ನೋಡ್ರಿ, ಹೆಂಡತಿ ಇದ್ದವರಿಗೆಲ್ಲ ಮಕ್ಕಳಾಗ್ತವೆ ಅಂತ ರಿಕಾರ್ಡ್ ಇಲ್ಲ. ದೇವರ ಅನುಗ್ರಹ ಇದ್ದವರಿಗೆ ಆಗುತ್ತೆ.
ಹಿಂದೆ ಅವರ ಪಿತೃಗಳ ಅನುಗ್ರಹ ಇದ್ದವರಿಗೆ ಮಾತ್ರ ಮಕ್ಕಳಾಗತ್ತೆ. ಆಗತ್ತೆ ಇಲ್ಲ? ಚಿತ್ರಕೇತು ರಾಜನಿಗೆ ಕೋಟಿ ಜನ ಹೆಂಡಂದ್ರಿದ್ರು ಅಂತ ಹೇಳಿದೆ, ಹೌದೇನ? ಒಬ್ಬಳಲ್ಲೂ ಒಂದು ಸಂತಾನ ಇಲ್ರಿ. ಕೆಲವಂತಾರೆ ನಮ್ಮ ಮೊದಲ ಹೆಂಡತಿ ಮಕ್ಕಳಿಲ್ಲ, ಎರಡನೇ ಹೆಂಡತಿ ಮಾಡ್ಕೊ, ಅಕ್ಕಿಗಾಗಲಿಲ್ಲ, ಮೂರೇ ಹೆಂಡತಿನೇ ಮಕ್ಕಳ ಥರ ಆಗ್ಬಿಡ್ತಾರೆ ಮುಂದೆ, ಆದರೆ ಮಕ್ಕಳಾಗಿಲ್ಲ ಅಂತ. ಹೌದಿಲ್ಲ? ನೀವು ಮದುವೆ ಮಾಡ್ಕೊಂಡು ಇದು ಮಾತ್ರಕ್ಕೆ ಮಕ್ಕಳಾಗ್ತದೆ ಅಂತ ಅಲ್ಲ, ದೇವರ ಅನುಗ್ರಹದಿಂದ ಆಗುತ್ತೆ ಅಲ್ವಾ? ದೇವರು ನೋಡ್ರಿ, 16,100 ಮಂದಿ, ಎಲ್ಲ ಮಂದಿ ಒಳಗೂ 10 ಗಂಡು 1 ಹೆಣ್ಣು. ಯಾರೂ ಜಗಳ ಆಡಬಾರ್ದು. ಯಾರು ಓರ್ಗಿತ್ಯಾರ, ನಿಂಗೆ 3 ಹೆಣ್ಣು, ನಂಗೆ 2 ಹೆಣ್ಣು, ನಿನಗೂ 10 ಗಂಡು, ನನಗೂ 10 ಗಂಡು, 1 ಹೆಣ್ಣು ನಿಂಗೆ, ನನಗೂ ಡೋಂಟ್ ಟಾಕ್, ಹಿಂಗಿರ್ಬೇಕು. ಅದಕ್ಕೆ ದೇವರ ಅನುಗ್ರಹದಿಂದ ಆಗತ್ತೆ. ಸರಿ ಅಂದರು. ಮುಂದೆ ಗಂಡು ಮಗು ಜನಿಸಿದೆ. ಮಹಾನುಭಾವ ಗರ್ಭಿಣಿ ಆಗಿದ್ದಾಳೆ ಮಹಾನುಭಾವನು. ಗಂಡು ಮಗು ಜನಿಸಿದೆ. ಆ ಮಗುವನ್ನು ಬಂಗಾರದ ಪ್ಲೇಟಿನ ಹರಿವಾಣದಲ್ಲೇ ಸ್ವೀಕಾರ ಮಾಡಿದ್ದಾರೆ. ಯಾಕೆ ಅಂದರೆ ಅದು ಭೂಮಿಗೆ ಆ ಮಗು ಸ್ಪರ್ಶ ಆಗಬಾರದು ಅನ್ನುವ ದೃಷ್ಟಿಯಿಂದ ಇದು ಮಾಡಿದ್ದಾರೆ. ಬಂಗಾರ ಹರಿವಾಣ ತೊಗೊಂಡ್ರದು. ಯಾಕಂದರೆ ಈ ಭೂಸ್ಪರ್ಶ ಆದರೆ ಅಜ್ಞಾನ ಬಂದು ಹೋಗುತ್ತೆ. ಭೂಸ್ಪರ್ಶ ಆದರೆ ಅಜ್ಞಾನ ಬರುತ್ತೆ. ಇದೇ ಗರುಡ ಪುರಾಣ ಹೇಳ್ತು ನೋಡ್ರಿ. ಏನು, ನಾವು ಗರ್ಭದಲ್ಲಿದ್ದಾಗ ಹಿಂದಿನ 100 ಜನ್ಮಗಳ ಕರ್ಮಗಳು ನಮ್ಗೆ ನೆನಪಿರ್ತಾವಂತ. ನಾವು ಏನೇನು ಮಾಡೀನಿ, ಏನೇನಿಲ್ಲ, ಯಾವಾಗ ಏನು ಮಾಡೀನಿ ಎಲ್ಲ ನೆನಪಿರ್ತಾವಂತ. ಅದಕ್ಕೆ ಗರ್ಭದಾಗಿದ್ದಾಗ ಅದು ಅಂತಿರ್ತವಂತ, ಅಲ್ಲ ಸ್ವಾಮಿ ಬೇಗನೆ ಹೊರಗೆ ಹಾಕು, ನಾವು ಹೊರಗೆ ಬಂದು ನಿನ್ನ ಪಾದ ಧ್ಯಾನ ಮಾಡಿ ಬಂದ್ಬಿಡ್ತೇನೆ, ಇವೆಲ್ಲ ವ್ಯಾಪಾರ ಮಾಡೋಂಗಿಲ್ಲ, ಅಗ್ನಿ ಸಾಕ್ಷಿ ನೋಡೋಂಗಿಲ್ಲ, ಕಿನ್ನರಿ ನೋಡೋಂಗಿಲ್ಲ ಅಂತೆಲ್ಲ ಸಂಕಲ್ಪ ಮಾಡಿ ಬರ್ತದಂತ. ಹೊರಗೆ ಬರೋ ಮುಂದೆ ಹೊರಗೆ ಬಂದ ಕೂಡಲೇ ಭೂಸ್ಪರ್ಶ ಆದ ಕೂಡಲೇ ಎಲ್ಲ ಮರ್ತು ಬಿಡ್ತದೆ. ಮತ್ತು ಅದೇ ಶುರು, ಅಗ್ನಿ ಸಾಕ್ಷಿ, ಪುಟ್ಟ ಗೌರಿ ಮದುವೆ, ಶಂಕ ಹೊಡ್ಕೋದು ಕೂತಿರ್ಬೇಕು. ಯಾಕೆ? ಭೂಸ್ಪರ್ಶ ಆದರೆ ಅಜ್ಞಾನ ಬಂದು ಹೋಗುತ್ತೆ. ಅದಕ್ಕೆ ದಾಸರಾಯರು ಕೇಳಿದ್ರು, ಬರುವಾಗ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನ್ನದೆಂದಿ ಅಂತಾರೆ. ಬರುವಾಗ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನ್ನದೆಂದಿ, ಕರಿಯ ಮಧೂತರು ಕಾಲನು ಎಳೆವಾಗ ಕಣ್ ಬಾಯ್ ಬಿಡುತ್ತಿದ್ದಿ, ಇತರ ಕಟ್ಟ ಪೀಟಿ ನೀವೊಂದು ದಿನ ಹೋಗ್ತಿದ್ದಿ ಲಟ್ಟ ಪೀಟಿ ಅಂತ ಜ್ಞಾನಿಗಳು. ಯಾಕೆ ಒದ್ದಾಡ್ತೀವಿ ಅಂದರೆ ಘಟಕ್ಕೆ ಅಂದ್ಬಿಡ್ತಿ. ಕೂತಲ್ಲೋ, ನಿಂತಲ್ಲೋ, ಓಡಾಡುವಲ್ಲೋ, ಮಲಗದಲ್ಲೋ, ಆಕಳಿಸುವಾಗ ಯಾವಾಗ ಹೋಗ್ತಿ ಗೊತ್ತಿಲ್ಲ. ಯಾಕೆ ಒದ್ದಾಡ್ತಿ? ಇದು ಬಂದ್ಬಿಡ್ತು. ಬರುತ್ತಾನೆ ಎಲ್ಲನೂ ನನ್ನದು. ಎಷ್ಟು ಸ್ವಾರ್ಥ ರೀ! ನಮಗಲ್ಲ, ನಮಗೂ ಸ್ವಾಭಾವಿಕ ದೊಡ್ಡವರಾಗಿರ್ತೇವೆ. ಅದೇ ಪುಟ್ ಮಕ್ಕಳಿಗೆ ಇರ್ತಾಳ ಇರುತ್ತೆ ಇಲ್ಲ. ಸಣ್ಣ ಮಕ್ಕಳು ಇರ್ತಾವ್ರಿ, ಮೊಬೈಲ್ ಕೊಳ್ಳೋದು ಶಂಕ ಹೊಡಿತಾವೆ. ಇನ್ನು ಒಬ್ಬರು ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇತ್ತು, ಪಾಪ ಅವ್ರ ಮಗು ಸಣ್ಣದು ಮೊಮ್ಮಗು ಇತ್ತು, ಅದು ಕಿರಿಕಿರಿ ಮಾಡ್ತಂದು ಮೊಬೈಲ್ ಕೊಟ್ಬಿಟ್ರು. ಅದಕ್ಕೆ ಆ ಸಣ್ಣ ನೋಡ್ಕೊ ಕೂತು ಇವ್ರು ಪ್ರವಚನ ಚೆನ್ನಾಗಿ ಕೇಳ್ಬಿಟ್ರು. ನೋಡ್ರಿ ದಾಸರೇ, ನಮ್ಮ ಮಗು ಹೆಂಗೆ ಪ್ರವಚನ ಕೇಳಿಕ್ಕೆ ಅಷ್ಟು ಫ್ರೀ ಆಗ್ತಲ್ಲ, ಫ್ರೀ ಮಾಡಿಕೊಡ್ತಾರೆ. ನಾನು ಮೊಬೈಲ್ ಕೊಟ್ಟಿದ್ದಕ್ಕೆ ಮಾಡ್ತು ಅಂತ. ಅದಕ್ಕೆ ಇವತ್ತು ನಾಳೆ ಮೊಬೈಲ್ ಮನೆಯಲ್ಲಿ ಇದು ಕೆಟ್ಟರೆ ಮಕ್ಕಳ ಕಾರಣ, ಮನೆಯಲ್ಲಿ ಮೊಬೈಲ್ ಕೆಟ್ಟರೆ ಮಕ್ಕಳ ಕಾರಣ, ಮಕ್ಕಳು ಕೆಡಲಿಕ್ಕೆ ಮೊಬೈಲ್ ಕಾರಣ. ಹೌದಾ ಇಲ್ಲ? ಅದಕ್ಕೆ ಜ್ಞಾನಿಗಳಂತಾರೆ, ನಾವೇನೋ ತಂದಿಲ್ಲ, ಅವಕ್ಕೂ ಇದು ನಂದು, ಇದು ನಮ್ಮಮ್ಮಂದು ಅಂತಾವು, ಸಣ್ಣ ಇರ್ತಾವು. ಏನೋ ಅವ್ರ ಮನೆ ಫಂಕ್ಷನ್ ಇದೆ, ಚಿಕ್ಕಮ್ಮನೋ ದೊಡ್ಡಮ್ಮನೋ ಅವ್ರ ಮನೆಗೆ ಬಂದ್ರೆ ಆ ಮಕ್ಕಳು ಅಂತ, ನಮ್ಮಮ್ಮನ ಸೀರೆ ತೆಗೆದು ಯಾಕೆ ಉಟ್ಕೊಂಡು ತೆಗಿ ಅಂತಾವ. ಇಷ್ಟು ಹಚ್ಚಿಬಿಡ್ತಾರ ಸ್ವಾಮಿದು. ಅದು ಹೇಳಿಕ್ಕೆ ಬಂದೇನ. ಬರುವಾಗ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನ್ನದೆಂದಿ, ಕರಿಯ ಮಧೂತರು ಕಾಲನು ಎಳೆವಾಗ ಕಣ್ ಬಾಯ್ ಬಿಡುತ್ತಿದ್ದಿ, ಇತರ ಕಟ್ಟ ಪೀಟಿ ನೀವೊಂದು ದಿನ ಹೋಗ್ತಿದ್ದಿ ಲಟ್ಟ ಪೀಟಿ. ವ್ಯಾಸರಾಜರ ಭೋಗ ಎಂಥದ್ರಿ? ಈ ಗೋಲ್ಡನ್ ಸ್ಪೂನ್ ಇನ್ ಎ ಮೌತ್ ಅಂತಾರೆ. ಹೌದಾ? ನಮ್ಮ ವ್ಯಾಸರಾಜರು ವಾದಿರಾಜರ ಭಾಗ್ಯ ಎಂಥದ್ದು ಅಂದರೆ ಗೋಲ್ಡನ್ ಪ್ಲೇಟ್ ಇನ್ ಎ ಬಾಟಮ್. ಅದು ನಮ್ಮ ವ್ಯಾಸರಾಜರು ವಾದಿರಾಜರ ಕೀರ್ತಿ ಅಲ್ವಾ? ಇದು ಬರೀ ಸ್ಪೂನ್ ಬಾಯಿಗಟ್ಕೊಂಡು ಕೂತಿತ್ತು. ನಮ್ಮ ಅದ್ರಾಗೆ ಆರಾಮ್ ಮಾಡ್ಕೊಂಡ್ರು ಮಹಾನುಭಾವರು. ಯತಿರಾಜ ಅಂತ ನಾಮಕರಣ ಮಾಡಿದ್ದಾರೆ. ಯತಿಗಳ ಅನುಗ್ರಹದಿಂದ ಜನಿಸಿದ್ದಾನೆ ಅಂತ ಯತಿರಾಜ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಬ್ರಹ್ಮಣ್ಯ ತೀರ್ಥರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. ರಾಮಾಚಾರ್ಯಗೆ ಮತ್ತೊಂದು ಗಂಡು ಮಗು ಆಗಿದೆ. ಅವನು ನಿಮ್ಮ ಯೋಗಕ್ಷೇಮ ನೋಡ್ಕೊತಾನೆ ಅಂತ ಮೊದಲೇ ಹೇಳಿದರು ಜ್ಞಾನಿಗಳು. ಆ ರೀತಿಯಾದ ವ್ಯಾಪಾರ ನಡೀತಾ ಇದೆ. ಇವರಿಗೆ ಸನ್ಯಾಸಾಶ್ರಮ ಕೊಟ್ಟುಕೊಳ್ಳೆ ಯತಿರಾಜನಿಗೆ ವ್ಯಾಸತೀರ್ಥರು ಅಂತ ಆಶ್ರಮ ನಾಮವನ್ನು ಮಾಡಿದ್ದಾರೆ. ವಿಶೇಷವಾದ ವಿದ್ಯಾಭ್ಯಾಸಕ್ಕಾಗಿ ಮಹಾನುಭಾವರನ್ನು ಶ್ರೀಪಾದರಾಜರ ಹತ್ರ ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ಹಿಂದಿನ
ಒಂದು ಎಲ್ಲ ಇತಿಹಾಸಗಳನ್ನು ನೋಡಿದರೆ ಪ್ರತಿಯೊಂದು ಮಠದಲ್ಲಿ ಸೌಹಾರ್ದತೆ ಇದ್ದಿದ್ದನ್ನು ನೋಡ್ತೇವೆ. ಕಥೆ ಹಿಂದಿಂದು, ಈಗಿಂದಲ್ಲ. ಈಗ ಒಂದೊಂದು ತಾಲಿಬಾನ್ ಇದ್ದಂಗೆ ಅವ ಈಗ, ಹೌದಿಲ್ಲ? ಹಿಂದೆ ಎಷ್ಟು ಸೌಹಾರ್ದತೆ. ಶ್ರೀಪಾದರಾಜರು ಎಂಥ ಮಹಾನುಭಾವರು, ಅವರಿಗೆ ವಿದ್ಯೆ ಹೇಳಿದವರು ರಾಯರ ಮಠದ ವಿಭುಧೇಂದ್ರ ತೀರ್ಥರು ಮಹಾನುಭಾವರು. ಅವರ ಹತ್ರ ಬಿಟ್ಟಿದ್ದಾರೆ ಒಳ್ಳೆ ವಿದ್ಯಾಭ್ಯಾಸ. ಏಕಸಂಧಿಗ್ರಾಹಿಗಳು. ಮುಳುಬಾಗಲಿದ್ದಾಗ ಒಮ್ಮೆ ವ್ಯಾಸರಾಜರು ತಪಸ್ಸು ಮಾಡ್ತಾ ಗುಹೆಯಲ್ಲಿ ಕೂತಾಗ ದೊಡ್ಡ ಸರ್ಪ ಬಂದು ಅವ್ರ ಮೈ ಸುತ್ಕೊಂಡು ಬಿಡ್ತಂದು. ಅವಾಗ ಉಳುಕಿ ಜನ ಹೋಗಿ ಗಾಬರಿಯಾಗಿ ಶ್ರೀಪಾದರಾಜರು ಹೇಳಿದರೆ, ಸ್ವಾಮಿ ಸರ್ಪ ಬಂದೆಲ್ಲ ಸುತ್ಕೊಂಡಿದೆ ಅಂತ. ಅವಾಗ ಶ್ರೀಪಾದರಾಜರು ಬಂದು ನೋಡ್ತಾರೆ, ಆ ಸರ್ಪದ ಭಾಷೆಯಲ್ಲಿ ಅದರ ಜೊತೆಗೆ ಮಾತಾಡಿ ಸರ್ಪದಿಂದ ವಿಮೋಚನೆ ಮಾಡಿದ್ದಾರೆ. ಅವರು ಯಾರು? ಸಾಕ್ಷಾತ್ ಟೀಕಾಕೃತ್ಪಾದರ ಮಹಾನುಭಾವರು. ಒಂದು ವಿಶೇಷವಾದ ಅನುಗ್ರಹವನ್ನು ವ್ಯಾಸರಾಜರಿಗೆ ಚಿಕ್ಕ ವಯಸ್ಸಿನಲ್ಲೇ ಮಾಡಿದ್ದಾರೆ ಮಹಾನುಭಾವರು. ಸರ್ಪ ಭಾಷೆಯಲ್ಲಿ ಮಾತಾಡಿದರು ಯಾರು? ಶ್ರೀಪಾದರಾಜರು. ನೋಡಿ, ಅದಕ್ಕೆ ಎಲ್ಲ ಪ್ರಾಣಿಗಳ ಭಾಷೆನೂ ಬರುತ್ತೆ. ಅದು ತಿಳಿದವರಿಗೆ ಮಾತ್ರ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗಲ್ಲ. ಆದ್ದರಿಂದ ಸರ್ಪ ಭಾಷೆ ಇದೆ, ಎಲ್ಲ ಭಾಷೆ ಇದೆ, ಎಲ್ಲ ಪ್ರಾಣಿಗಳ ಭಾಷೆ ಇದೆ. ಹಕ್ಕಿಗಳು ಮಾತಾಡ್ತಾವೆ. ಚಿಲಿಪಿಲಿ ಚಿಲಿಪಿಲಿ ಗುಡ್ತಾಯಿತ್ತು ಹಿಂದೆ ಹಕ್ಕಿಗಳು, ಸಾಯಂಕಾಲ ಬೆಳಗ್ಗೆ ಗುಡ್ತಾಯಿತ್ತು. ಈಗೆಲ್ಲ ಹಕ್ಕಿ ಇಲ್ಲ, ಎಲ್ಲೋದ್ರೂ ಮೊಬೈಲೇ ರಿಂಗ್ ಆಗ್ತಾಯಿತ್ತು. ಹಕ್ಕಿಗಳು ಅವಾಗ ಚಿಲಿಪಿಲಿಗಳು ಅವೇನು ಅಂದರೆ ಅವೆಲ್ಲ ಮಾತಾಡ್ತಾವಂತ ದಿನ ಮುಂಜಾನೆ. ಅದು ಎಲ್ಲಿ ಹೋಗ್ಬೇಕು, ಇವತ್ತು ಎಲ್ಲಿ ಹೋಗು, ಯಾವ ಕಡೆ ಹೋಗ್ಬೇಕು, ಮತ್ತು ರಾತ್ರಿ ಬಂದ್ಕೊಂಡು ನೀ ಎಲ್ಲಿ ಹೋಗಿದ್ದಿ, ಹಣ್ಣು ಎಷ್ಟು ಸಿಕ್ತು, ಎಲ್ಲಿ ಗಿಡ ಇದೆ, ಎಲ್ಲಿ ನೀರಿದೆ, ಎಲ್ಲಿ ಸಮುದ್ರ ದಾಟ್ಬೇಕು, ಭಯಂಕರ ಮಾತಾಡ್ತಾವೆ. ಚಿಲಿಪಿಲಿ. ನಮಗಂದು ಭಾಷೆ ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಹೆಂಗ್ರಿ, ಸ್ವಲ್ಪ ಅಭ್ಯಾಸ ಮಾಡಿದರೆ ಬರುತ್ತದು. ಈಗ ನಮ್ಮ ಗುರುಗಳು ಯಾವಳೋ ಹೇಳೋರು, ಒಂದು ಕಾರ್ಪೊರೇಷನ್ ಬೆಕ್ಕಂತಿರ್ತದೆ, ಓಣ್ಯಾಗ ಓಡಾಡೋ ಬೆಕ್ಕು. ಇನ್ನೊಂದು ಸಾಕಿದ ಬೇಕು, ಮನ್ಯಾಗ ಒಂದು ಬೆಕ್ಕು ಸಾಕಿರ್ತಾರೆ ಒಂದು ಮನ್ಯಾಗ, ಹೌದಾ? ಅದು ಓಣ್ಯಾಗ ಓಡಾಡ್ತದಲ್ಲ ಬೆಕ್ಕು. ಅದು ಏನು ಮಾಡ್ತದೆ, ಬೇರೆಯವ್ರ ಮನೆಗೆ ಈಸಿ ಒಳಗೆ ಹೋಗ್ಬಿಡ್ತದ್ರಿ. ಆದರೆ ಯಾರ ಮನೆಗೆ ಬೆಕ್ಕು ಸಾಕಿರ್ತಾರಲ್ಲ ಅವ್ರ ಮನೆಗೆ ಲಗೂನ್ ಹೋಗೋದು. ಯಾಕಂದ್ರೆ ಗೊತ್ತು ಒಳಗೆ ನಮ್ಮ ಅಣ್ಣ ಇದ್ದಾನೆ ಅಂತ ಗೊತ್ತು ಅದಕ್ಕೆ ಅದು ಆ ಮನ್ಯಾಗ ಹೋಗ್ಬೇಕಾದ್ರೆ ಮೊದಲು ಕೇಳ್ತದಂತ, ಹೊರಗಿನ ಬೇಕು ಓಣ್ಯಾಗಿನ ಬೇಕು ಮ್ಯಾವ್ ಅಂತಂದು, ನಾ ಬರಲಾ ಅಂತ ಕೇಳ್ತದಂತ. ಒಳಗಿದ್ದೆ ಥ್ಯಾವ್ ಅಂತದ, ನಾನೇ ಇದ್ದೀನಿ ನೀ ಯಾಕೆ ಬರ್ತೀಯ ಅಂತ. ಸಣ್ಣ ಭಾಷೆ ಇದು ಅಲ್ವಾ? ಅದಕ್ಕೆ ಸರ್ವ ಭಾಷೆಯಲ್ಲೇ ಮಾತಾಡಿ ಮಹಾನುಭಾವರು ಮೋಚನೆ ಮಾಡಿದ್ದಾರೆ. ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥ ಮಹಿಮೆಗಳನ್ನು ಜ್ಞಾನಿಗಳು ತಿಳಿಸುವಾಗ ಹೇಳ್ತಾ ಇದ್ದಾರೆ. ಸ್ವರ್ಣವರ್ಣ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದ ತೀರ್ಥರು ಭೀಮಾ ತೀರಕ್ಕೆ ಹೋದಾಗ ಅಲ್ಲಿ 3 ಸಂಪುಷ್ಟಗಳು ಸಿಕ್ತಂತೆ ಭೀಮಾ ತೀರದ ದಂಡಿ ಒಳಗೆ. ಒಂದು ಶ್ರೀಪಾದರಾಜರು ಇಟ್ಕೊಂಡ್ರೆ ಅದನ್ನು, 2 ಇವರು ತಗೊಂಡಿದ್ದಾರೆ ಶ್ರೀಪಾದರಾಜು, ಒಂದು ಅದು ಸ್ವರ್ಣವರ್ಣ ತೀರ್ಥ ತಗೊಂಡಿದ್ದಾರೆ. ಈ ಶ್ರೀಪಾದರಾಜರು ತಗೊಂಡಿದ್ದು 2 ಸಂಪುಷ್ಟಗಳಲ್ಲಿ ಒಂದನ್ನು ಮಾತ್ರ ತೆಗಿಲಿಕ್ಕೆ ಬಂತಂತ, ಈಸಿಯಾಗಿ ತೆಗಿಲಿಕ್ಕೆ ಬಂತು. ಅದೇ ಶ್ರೀ ರಂಗವಿಠಲ ದೇವರು, ಗೊತ್ತಾಯ್ತಾ? ರುಕ್ಮಿಣಿ ಸತ್ಯಭಾಮ ಸಹಿತ ರಂಗವಿಠಲ ದೇವರು ಅಂತ ಏನಿದ್ದಾರೆ ಅದು ಅಲ್ಲಿ ಸಿಕ್ಕ ಸಂಪುಟದಾಗೆಂದು. ಇನ್ನೊಂದು ಸಂಪುಷ್ಟ ಅದು ತೆಗಿಲಿಕ್ಕೆ ಬರಲಿಲ್ಲ ಅಂತವರಿಗೆ. ಅದು ದೇವರ ಮಹಿಮಾ ಏನೋ ಇದೆ ಅಂಥೇಳಿ ಶ್ರೀಪಾದರಾಜರು ಮಹಾನುಭಾವರು ತಿಳಿದವರು ಅದರಿಂದ ಆ ಸಂಪುಷ್ಟವನ್ನಿಟ್ಟೇ ಪೂಜೆ ಮಾಡ್ತಿದ್ರಂತ. ಅವರಿಗೆ ಬಹಳ ಕಾರ್ಯದ ಒತ್ತಡ ಇದ್ದರೆ ಶ್ರೀಪಾದರಾಜರಿಗೆ ಆ ದೇವರ ಮಂಟಪದಲ್ಲಿ ದೇವರನ್ನು ಕೂಡಿಸುವ ಕೆಲಸ ವ್ಯಾಸರಾಜರಿಗೆ ಹೇಳ್ತಿದ್ರಂಥವ್ರು. ದೇವರನ್ನು ತೆಗೆದು ಪೀಠದ ಮೇಲೆ ಜೋಡಿಸಿ ನಾನು ಬರ್ತೇನೆ ಸ್ನಾನ ಮಾಡಿಕೊಂಡು ಅಂತ. ಸರಿ ಅಂತ ಒಂದಿನ ಆಜ್ಞೆ ಮಾಡಿದ್ದಾರೆ. ಆ ರೀತಿಯಾಗಿ ಶ್ರೀಪಾದರಾಜರು ಗುರುಗಳ ಆಜ್ಞೆ ಅಂತ ಎಲ್ಲ ದೇವರ ಪ್ರತಿಮೆಗಳನ್ನು ಆ ಪೀಠದಲ್ಲಿ ಜೋಡಿಸ್ತಾ ಬರ್ತಾ ಇದ್ದಾರೆ ವ್ಯಾಸರಾಜರು. ಅವರಿಗೆ ಗೊತ್ತಿಲ್ಲ, ಅದು ಮೊದಲನೇ ಬಾರಿ ಜೋಡಿಸ್ತಾ ಬಂದಾಗ ತಕ್ಷಣ ಸಂಪುಷ್ಟ ಇತ್ತಲ್ಲ ಒಂದು, ಅದನ್ನು ಹಿಂಗೆ ತೆಗೆದುಬಿಟ್ಟರು. ಈಜಿ ಬಂತವರಿಗೆ, ಭಾಳ ಸರಳವಾಗಿ ಹಿಂಗೆ ಬಂತು. ಆ ಸಂಪುಷ್ಟದ ಮುಚ್ಚಳವನ್ನು ತೆಗೆದರು. ತಕ್ಷಣ ಒಳಗೆ ನೋಡ್ತಾರೆ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ದೇವರು ನರ್ತನ ಮಾಡ್ತಾ ಹೊರಗೆ ಬಂದ್ಬಿಡ್ತಾರೆ ಸ್ವಾಮಿ. ಅದನ್ನು ನೋಡಿದರು ಮೈ ಮರ್ತರು ಮಹಾನುಭಾವರು. ಅಲ್ಲೇ 2 ಶಾಲಿಗ್ರಾಮ ಇತ್ತಂತ ತಗೊಂಡ್ರು, ಹಾಡ್ತಾರೆ. ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ, ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಅಂತಾರೆ. ಕೃಷ್ಣನ ನೋಡಿದೆ, ಸರ್ವೋತ್ಕೃಷ್ಟನಾಗಿರ್ತಕ್ಕಂಥ ಭಗವಂತ ಅವನ ಸ್ತೋತ್ರ ಮಾಡಿದೆ ಅಂತ ಮೈ ಮರೆತು ಕುಣಿತಾ ಇದ್ದಾರೆ ವ್ಯಾಸರಾಜನು. ಅದನ್ನು ನೋಡಿದರು ಕೆಲವು ಜನ. ಊರಾಗ ಮಠ ಅದ ನೋಡ್ರಿ, ಶ್ರೀಪಾದರಾಜರು ಮುಳುಬಾಗಲು ಊರಾಗ ಮಠ ಅದ. ಆ ಮಠದಲ್ಲಿ ನಡೆದ ಘಟನೆ. ಕೆಲವರಂದರು ವ್ಯಾಸರಾಜರಿಗೆ ಹುಚ್ಚಿಡ್ತೀರಿ, ಶಾಲಿಗ್ರಾಮ ಕಟ್ಟಿತಾ ಇದ್ದಾರೆ,
ದೇವರು ಅಂತ ಜ್ಞಾನ ಆಗಿಲ್ಲ ಹಿಂಗೆ. ಏಕೆ ಅವ್ರಿಗೆ ಕೃಷ್ಣ ಕಾಣಿಸಿಲ್ಲ, ಕಾಣಿಸಿದ್ದು ಇವರೊಬ್ಬರಿಗೆ. ಕುಣಿತಾ ಇದ್ದಾರೆ, ಹೋಗಿ ಶ್ರೀಪಾದರಾಜರು ಹೇಳಿ ಸ್ವಾಮಿ ಕುಣಿತಾ ಇದ್ದಾರೆ, ಹುಚ್ಚುಚ್ಚು ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರಿಗೆ ಗೊತ್ತಾಗಿದೆ, ಅರ್ಥ ಆಯಿತು, ಏನೋ ವಿಶೇಷವಾಗಿ ದೇವರ ಅನುಗ್ರಹ ಆಗಿದೆ. ವ್ಯಾಸರಾಜರಿಗಂತ ಹಿಂಗೆ ಬಂದು ಹಿಂಗೆ ಕಿಡಿಕೆ ಹಿಂಗೆ ಬರಬೇಕು, ಹಿಂಗೆ ಒಳಗೆ ಬಂದು ಹಿಂಗೆ ಬರಬೇಕದು. ಇಲ್ಲಿ ಕಿಟಕಿ ಇದೆ, ಇಲ್ಲಿ ಕಾಣಿಸ್ತಾ, ಆಮೇಲೆ ಹಿಂಗೆ ದೇವ್ರ ಮನೆಗೆ ಹೋಗ್ಬೇಕು. ಕಿಟಕಿಯಿಂದ ಶ್ರೀಪಾದರಾಜರು ನೋಡಿದ ತಕ್ಷಣವೇ ಪರಮಾತ್ಮ ಯಾವ ಭಂಗಿಯಲ್ಲಿದ್ನೋ, ರುಕ್ಮಿಣಿ ಸತ್ಯಭಾಮೆಯರು ಯಾವ ಭಂಗಿಯಲ್ಲಿದ್ದೋ ಹಾಗೆ ನಿಂತ್ಕೊಂಡ್ಬಿಟ್ರಂತೆ. ಅದಕ್ಕೆ ಶಿಲ್ಪಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳ್ತಾರೆ ಅದನ್ನು. ಇವತ್ತು ಅಬೂರು ಮಠದಲ್ಲಿ ಅದು ಇದೆ. ಅಬೂರು ವ್ಯಾಸರಾಜರ ಮಠದಲ್ಲಿ ವ್ಯಾಸರಾಜರಿಗೆ ಒಲಿದ ಕೃಷ್ಣನ ಪ್ರತಿಮೆ ಅಲ್ಲಿದೆ. ಅದು ಹೌದಾ, ನಾಟ್ಯಶಾಸ್ತ್ರಕ್ಕೆ ವಿರುದ್ಧ ಹೇಳ್ತಾರೆ ಅದನ್ನು. ಸಾಮಾನ್ಯವಾಗಿ ಕೃಷ್ಣನ ಪ್ರತಿಮೆಗಳು ಹೆಂಗಿದೆ, ಎಡಗಾಲ ಮೇಲೆ ಬಲಗಾಲ ಇಟ್ಟು ಹಿಂಗೆ ನಿಂತಿರ್ತಾನೆ ಸ್ವಾಮಿ, ನಿಂತಿರ್ತಾನೆ ಇಲ್ಲ, ಅದು ಹೆಂಗಿಲ್ಲ, ಅದು ಎಡಗಾಲ ಮೇಲೆ ಬಲಗಾಲ ಇಟ್ಟಾನ, ಆ ಡಿಸೈನ್ ಒಳಗಿದ್ದಂತ ನೃತ್ಯ ಮಾಡ್ತಿದ್ದ. ಶ್ರೀಪಾದರಾಜ ನೋಡಿದ ತಕ್ಷಣ ಹಂಗೆ ನಿಂತುಬಿಟ್ಟ ಸ್ವಾಮಿ. ಅವಾಗ ಶ್ರೀಪಾದರಾಜರ ಇದು ನಿಮಗಾಗಿ ಬಂದಿದ್ದಾನೆ, ಇದನ್ನು ನೀವೇ ಇಟ್ಕೊಳ್ಳಿ ಅಂತ. ಮತ್ತು ಶಾಲಿಗ್ರಾಮ ಆಮೇಲೆ ಮೈ ಮೇಲೆ ಎಚ್ಚರಿಕೆ ಬಂದು ನೋಡ್ತಾರೆ, ಶಾಲಿಗ್ರಾಮ 2 ಆಗಿದೆ. 2 ಹಾಡ್ತಿದ್ದಾರಲ್ಲ, 1 ಶಾಲಿಗ್ರಾಮ 2 ಭಾಗ ಆಗಿದೆ. ಏನು ಮಾಡಬೇಕು? ಅವಾಗ ಶ್ರೀಪಾದರಾಜರು ಹೇಳಿದ್ರಂತೆ, ಏನು ಯೋಚನೆ ಮಾಡಬೇಡಿ, ಭಾಳ ಒಳ್ಳೆ ಕೆಲಸನೇ ದೇವರು ಮಾಡಿಸಿದ್ದಾನೆ ಅಂತ. ಏನು? ಹೊಸಪೇಟೆ ಹತ್ರ ಹೊಸೂರಮ್ಮ ಅಂತ ಒಂದು, ಹೊಸೂರು ಅಂತ ಊರಿದೆ, ಹೊಸಪೇಟೆ ಹತ್ರ 5 ಕಿಲೋಮೀಟ್ರ್ ಆಗುತ್ತೆ. ಆ ಹೊಸೂರಮ್ಮನ ಪ್ರತಿಷ್ಠಾಪನೆಗೆ ಶ್ರೀಪಾದರಾಜರನ್ನು ಕರೆದಿದ್ರಂತೆ, ನೀವು ಬಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆವಾಗ ಹೊಸೂರಮ್ಮನಿಗೆ ನಾನು ಏನಾದರೂ ಕಾಣಿಕೆ ಕೊಡಬೇಕಲ್ಲ, ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಭಾಳ ಸಂತೋಷ ಆಯ್ತು ಹಿಂಗಾಗಿದ್ದು ಅಂದ್ರಂತೆ ಶ್ರೀಪಾದರಾಜರು. ಯಾಕೆಂದರೆ ಆ 1 ಶಾಲಿಗ್ರಾಮದ 2 ಭಾಗ ಆಗಿತ್ತಲ್ಲ, ಅದನ್ನೇ 2 ಕಣ್ಣು ಅಂತ ಕೂಡಿಸಿದ್ದಾರೆ ಹೊಸೂರಮ್ಮನಿಗೆ ಶ್ರೀಪಾದರಾಜರು. ಈ ಇತಿಹಾಸವನ್ನು ಹೊಸೂರಿಗೆ ಹೋದಾಗ ಹೇಳ್ತಾರೆ. ಯಾರಾದರೂ ಹೊಸಪೇಟೆಗೆ ಹೋಗಿ ನೋಡ್ಕೊಂಬರ, 5 ಕಿಲೋಮೀಟ್ರ್ ಅಷ್ಟೇ, ದರ್ಶನ ಮಾಡ್ಕೊಂಬರ್ಬೋದು. ಅಲ್ಲಿ ಯಾರನ್ನೋ ಹೊಸೂರಮ್ಮನ್ನೂ ನೋಡ್ಬೋದು, ಆಮೇಲೆ ಶ್ರೀಪಾದರಾಜರನ್ನೂ ನೋಡ್ಬೋದು. ವ್ಯಾಸರಾಜರಿಗೆ ಆ ಕೃಷ್ಣನ್ ನೋಡಿ ಹಾಡುವಾಗ 2 ಭಾಗ ಆಗಿ ಶಾಲಿಗ್ರಾಮವನ್ನು ನೋಡಬಹುದು. ಇಂಥ ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನು ಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಗ್ರಂಥ ರಚನೆಯನ್ನು ವಿಶೇಷವಾಗಿ ವ್ಯಾಸರಾಜರು ಮಾಡಿದ್ದಾರೆ. ವ್ಯಾಸರಾಜರದೇ ಒಂದು ವೈಖರಿ. ಯಾಕಂದರೆ ಅವರು ಮಾಡಿದ್ದು ಮುಖ್ಯ 3 ಗ್ರಂಥ ಬೇಕಾಟ್ಟು ಮಾಡಿದ್ದಾರೆ. ಸ್ತೋತ್ರ ಭಾಗವನ್ನು ಮಾಡಿದ್ದಾರೆ. ಅದನ್ನು ಮಾಡಿದ್ದು 3: ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ ಅಂತ 3 ಭದ್ರವಾದ ಕೋಟೆಯನ್ನು ಕಟ್ಟಿದ ಮಹಾನುಭಾವರು ವ್ಯಾಸರಾಜರು. ಮಧ್ವ ಸಿದ್ಧಾಂತಕ್ಕೆ ಭದ್ರವಾದ ಕೋಟೆ ಹಾಕಿದ್ದಾರೆ. ಮತ್ತವರು ಯಾರೂ ಛೇದಿಸಿಕೊಂಡು ಒಳಗೆ ಬರಬಾರ್ದು ಅಂತ ಮಹಾವಿದ್ಯಾವಂತರು. ಮತ್ತು 22 ಮಾಧ್ವ ಸನ್ಯಾಸಿಗಳಿಗೆ ಪಾಠ ಹೇಳಿದ ಕೀರ್ತಿ ವ್ಯಾಸರಾಜರಿಗೆ ಸಲ್ತದ್ರಿ. ಇವತ್ತೇನು ವಿಜೇಂದ್ರ ತೀರ್ಥರು ಅಂತ ರಾಯರ ಪರಮಗಳಿಗೆ ಉರುಳಿದ್ದಾರೆ, ಅವರನ್ನು ಸಿದ್ಧಪಡಿಸಿದವರೇ ವ್ಯಾಸರಾಜರು ವಿದ್ಯೆಯಲ್ಲಿ. ವಾದಿರಾಜರು ಮಹಾನುಭಾವರು ಒಬ್ಬರ ಇಬ್ಬರ ಬೇಕಾಷ್ಟು ಮಧ್ವಪೀಠಾದಿ ಮಧ್ವ ಸನ್ಯಾಸಿಗಳಿಗೆ ಪಾಠ ಹೇಳಿದ ಕೀರ್ತಿ ನಮ್ಮ ವ್ಯಾಸರಾಜರಿಗೆ ಸಲ್ತದೆ. ವ್ಯಾಸರಾಜರು ತಮ್ಮ ಗ್ರಂಥದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಮೋಕ್ಷ ಅಂದರೆ ಏನು ಅಂತ ಪ್ರಶ್ನೆ. ಮೋಕ್ಷ ಅಂದರೆ ಏನು? ನಾವು ಮೋಕ್ಷ ಅಂದರೆ ಒಂದು, ಯಾವಾಗಲೂ ಸುಖವಾಗಿರೋದು, ದುಃಖರಹಿತವಾದ ಸುಖ ಎಲ್ಲಿದೆ? ಮೋಕ್ಷದಲ್ಲಿದೆ. ಅದನ್ನು ಹೊಂದೋದು, ಈ ಸಂಸಾರ ದುಃಖವನ್ನು ಕಳ್ಕೊಂಡು ಮೋಕ್ಷ ಹೊಂದೋದು. ಹಾಗಾದರೆ ಅದು ಹೆಂಗಿರುತ್ತೆ? ಹೊರಗಿಂದ ಏನಾದರೂ ನಾವು ಪಡೆಯೋದು ಇದೆಯಾ ಮೋಕ್ಷಕ್ಕಾಗಿ ಅಂದರೆ? ಅದಕ್ಕೆ ವ್ಯಾಸರಾಜರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಮೋಕ್ಷ ಅಂದರೆ ಹೊರಗಿಂದ ಯಾವುದು ಪಡೆಯುವುದಲ್ಲ, ನಮ್ಮ ಒಳಗಿದ್ದನ್ನೇ ನಾವು ಪಡೆಯುವುದಕ್ಕೆ ಮೋಕ್ಷ ಅಂತ ಕರೀತಾರೆ. ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತಾರೆ. ನಮ್ಮ ಸ್ವರೂಪದಲ್ಲಿ ಯಾವ ವ್ಯವಸ್ಥೆ ಇದೆಯೋ ಅದನ್ನು ನಾವು ಪಡೆಯುವುದಕ್ಕೇನಂತ ಕರೀತಾರೆ? ಮೋಕ್ಷ ಅಂತ ಕರೀತಾರೆ. ಹೊರಗಿಂದೇನು ಫೀಡ್ ಮಾಡೋದಿಲ್ಲ, ಒಳಗದು ಇದೆ, ಅದು ಹೋಗಬೇಕಲ್ಲ, ಮೇಲೆ ಕವರ್ಸ್ ಎಲ್ಲ ಹೋಗಬೇಕಾದ್ರೆ ಇವೆಲ್ಲ ನಮಗೆ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಒಳಗಿರ್ತಕ್ಕದ್ದನ್ನೇ ಪಡೆಯಲಿಕ್ಕೆ ನಾವು ಮೋಕ್ಷ ಅಂತ ಕರೀತಾರೆ ವಿನಃ ಒಳಗೆ ಇರದೇ ಇರ್ತಕ್ಕದ್ದು ಹೊರಗಿಂದ ಏನಾದರೂ ಪಡೀಲಿಕ್ಕೆ ಮೋಕ್ಷ ಅಂಥೇಳಿ ಕರೆಯುವುದಿಲ್ಲ. ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಹೇಳಿ ಮಹಾನುಭಾವರು ತಿಳಿಸ್ತಾ ಹೇಳ್ತಾ ಇದ್ದಾರೆ ಗ್ರಂಥೊಳಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಅವರ ಮಾತು ಅಂದರೆ, ಇವತ್ತು ಶ್ರೀಮದಾನಂದ ತೀರ್ಥರು ಮಾಡಿದ ಸರ್ವಮೂಲಗಳು ದಿನನಿತ್ಯ ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ, ಯಾರಿಗೂ ಸಾಧ್ಯ ಆಗುವುದಿಲ್ಲ ಸಾಮಾನ್ಯರಿಗೆ. ಅದಕ್ಕೆ ಜ್ಞಾನಿಗಳಂತಾರೆ ಸರ್ವಮೂಲ ಪಾರಾಯಣ ಮಾಡಬೇಕು. ಹಾಗಾದರೆ ಹೆಂಗೆ ಮಾಡಬೇಕು ಅಂದರೆ, ಜ್ಞಾನಿಗಳು ಸ್ತೋತ್ರ ಮಾಡಿಕೊಟ್ಟಿದ್ದಾರೆ, ಗ್ರಂಥ ಮಾಲಿಕಾ ಸ್ತೋತ್ರ ಅಂತ ಮಾಡಿದ್ದಾರೆ ವ್ಯಾಸರಾಜರು. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ 37 ಗ್ರಂಥಗಳ ಹೆಸರು ಹೇಳ್ಯಾರ.
30 ಶ್ರೀಮದಾನಂದ ತೀರ್ಥರು ಮಾಡಿದ ಸರ್ವಮೂಲದಲ್ಲಿರ್ತಕ್ಕಂಥ 37 ಗ್ರಂಥಗಳ ಆ ಹೆಸರುಗಳನ್ನೇ ಮಾಲಿಕಾ ರೂಪದಲ್ಲಿ, ಮಾಲೆ ರೂಪದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ಪಠತೆ ಪ್ರಿಯತೆ ಕಮಲಾಲಯ ಅಂತ ಹೇಳ್ತಾರೆ. ಈ ಗ್ರಂಥಮಾಲಿಕಾ ಸ್ತೋತ್ರ ಪ್ರತಿನಿತ್ಯ 1 ಬಾರಿ ಆದರೂ ಪಠನೆ ಮಾಡಿರಿ. 37 ಗ್ರಂಥಗಳು ಬೇಡ ಬಿಡಬೇಕು ಅಂತ ಹೇಳಿಲ್ಲ, ಹೌದಿಲ್ಲ? ಹಾಗಾದರೆ ಭಾಳ ಒಳ್ಳೆ ಕೆಲಸ ಆತ್ರಿ, ಇಷ್ಟೇ ಮಾಡಿಬಿಡ್ತೀವಿ ಅಂತ ಹಿಂಗಲ್ಲ ಬೇಡ್ರಿ. ಸಾಧ್ಯ ಆದರೆ ಅಭ್ಯಾಸ ಮಾಡಿ, ಏನೂ ಆಗಲಿಲ್ಲ ಅಂದರೆ ಆಚಾರ್ಯ ಮಾಡಿದ 37 ಗ್ರಂಥಗಳ ಸ್ಮರಣೆಯನ್ನಾದರೂ ಮಾಡಿರಿ. ಅಷ್ಟಕ್ಕೆ ದೇವರು ಪ್ರೀತನಾಗ್ತಾನೆ. ಗ್ರಂಥಮಾಲಿಕಾ ಸ್ತೋತ್ರ ಅಂಥೇಳಿ ಮಹಾನುಭಾವನು ಮಾಡಿಕೊಟ್ಟಿದ್ದಾರೆ. ಶ್ರೀಪಾದರಾಜರ ಮೇಲೆ ಪಂಚರತ್ನ ಅಂತ 5 ಶ್ಲೋಕದಿಂದ ಶ್ರೀಪಾದರಾಜರ ಸ್ತೋತ್ರವನ್ನು ವಿಶೇಷವಾಗಿ ವ್ಯಾಸರಾಜರು ಮಾಡಿದ್ದಾರೆ. ಇನ್ನೊಂದು ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟ 2 ವ್ಯಕ್ತಿಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ, 2 ಕಣ್ಣಿನಂತೆ. ಯಾರು? ವ್ಯಾಸರಾಜರು ಮಹಾನುಭಾವರು. ಒಬ್ಬರು ಪುರಂದರದಾಸರನ್ನು, ಇನ್ನೊಂದು ಕನಕದಾಸರನ್ನು. ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟ ಮಹಾನುಭಾವರು ಯಾರು? ವ್ಯಾಸರಾಜರು. ಪುರಂದರದಾಸರನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇಲ್ಲ, ದಾಸರಾಯರಿಗೆ, ಶ್ರೀನಿವಾಸ ನಾಯಕರಿಗೆ ಅಂಕಿತ ಕೊಟ್ಟರಂತೆ. ದೇವರ ಆಜ್ಞೆ ಅಂತ ಅಂಕಿತವನ್ನು ಕೊಟ್ಟಿದ್ದಾರೆ, ಪುರಂದರ ವಿಠ್ಠಲ ಅಂಥೇಳಿ. ಅಂಕಿತ ಕೊಡೋಕ್ಕಿಂತ ಮೊದಲು ಒಂದು ಬಹಳ ವಿಚಿತ್ರವಾದ ಘಟನೆ ನಡೀತದೆ. ಇಲ್ಲಿ ಶ್ರೀನಿವಾಸ ನಾಯಕರಿಗೆ ಎಲ್ಲವನ್ನ ದಾನ ಮಾಡಿ ಗುರುಗಳನ್ನು ಆಶ್ರಯ ಮಾಡುವಂತ ಭಗವಂತ ಸೂಚನೆ ಮಾಡಿದ. ಸರಸ್ವತಿಯ ದ್ವಾರ ಸರಿ ಅಂತ ಎಲ್ಲವನ್ನ ದಾನ ಮಾಡಿ ಅವರು ವಿಜಯನಗರ ಕಡೆ ಹೊರಟಿದ್ರಂತೆ. ಇಲ್ಲಿ ಸಾಯಂಕಾಲ ಸಮಯ ಆಗಿದೆ. ವ್ಯಾಸರಾಜರು ಚಕ್ರತೀರ್ಥದ ಬಂಡೆ ಮೇಲೆ ಕೂತು ಸಾಯಂಕಾಲ ಅನೇಕವನ್ನು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಎದ್ದು ಪಶ್ಚಿಮ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತೆ. ಯಾರು? ವ್ಯಾಸರಾಜರು. ಸಾಷ್ಟಾಂಗ ನಮಸ್ಕಾರ. ಶಿಷ್ಯರಂದರು ಇಲ್ಲಿ ಏನು ದೇವರ ಪೆಟ್ಟಿಗಿಲ್ಲ, ಏನಿಲ್ಲ, ಯಾರೂ ಬಂದಿಲ್ಲ, ಯಾಕೆ ನಮಸ್ಕಾರ ಮಾಡಿದ್ರಿ? ಇನ್ನು ಶಿಷ್ಯರು ಹಿಂಗೆ ಜೀವ ತಿಂತವ್ರಿ, ಭಾಳ ಕಷ್ಟ. ಜನನೇ ಕಟ್ಟ, ಶಿಷ್ಯರು ಇನ್ನೂ ಕಟ್ಟ. ಗುರುಗಳು ಏನು ಮಾಡಿದ್ರು ಕೇಳ್ತಾವೆ. ಸುಮ್ಮನೆ ತಮಗೆ ಸಂಬಂಧ ಇಲ್ಲಾರ್ದ ವಿಷಯ ತೊಗೊಂಡು ಏನು ಮಾಡೋದು? ಗುರುಗಳೇ ಯಾಕೆ ನಮಸ್ಕಾರ ಮಾಡಿದ್ರಿ, ಯಾಕೆ ನಮಸ್ಕಾರ ಮಾಡಿದ್ರಿ, ಯಾಕೆ? ನಮ್ಮ ಗುರುಗಳಿಗೆ ಹೋಗಿ ಹೇಳ್ಬಿಡ್ತೀನಿ ನಾನು ತಮಾಷೆ. ಈಗ ಅಕ್ಷತಿ ಇಲ್ಲಿ ಹಚ್ಕೊಂಡ್ಮೇಲೆ ಇಲ್ಲಿ ಹಚ್ಕೋತಾರೆ, ಕೆಲವರು ಹಚ್ಕೋತಾರೆ ಅಲ್ಲ, ಇದು ಕ್ರಮ. ಅವ್ರವ್ರ ಚಿಂತನೆಗಳು ಬೇರೆ. ಒಬ್ಬ ಏನು ಸುಮ್ಮನೆ ಹಚ್ಕೋಬೇಕಿಲ್ಲ, ಹಿಂಗೆ ಹಚ್ಕೊಂಡ, ಇಲ್ಯಾಕೆ ಹಚ್ಕೋಬೇಕ್ರಿ ಅಂತ ನಮ್ಮ ಗುರುಗಳಿಗೆ ಕೇಳ್ದ. ಮಧ್ಯಾಹ್ನ 3 ಆಗ್ಯದಲ್ಲಿ, ಊಟ ಕೊಡೋ ಸಮಯ ಕೆಟ್ಟ ಸಂಕಟ ಆಗ್ಯದ. ಹೇಳ್ದ. ಅದಕ್ಕೆ ನಮ್ಮ ಗುರುಗಳು ಅಂದರು, ಮಂದಿ ಮನೆ ಗೋಡೆಗೆ ಒರ್ಸೋಕ್ಕಿಂತ ಇಲ್ಲಿ ಹಚ್ಕೊಂಬೋದು ವಾಸಿ. ಏನೇನೋ ಕೇಳ್ತಾರೆ ಶಿಷ್ಯರನ್ನು, ಏನೋ ಹುಚ್ಚುಚ್ಚು ಕೇಳೋದು. ಕೇಳಬೇಕಂತ ಕೇಳಿ, ಎಲ್ಲ ಸಂಶಯ ಇದೆ ಗ್ರಂಥದಲ್ಲಿ ಕೇಳು ಹೇಳ್ತಾರೆ. ಬಿಟ್ಟು ಹುಚ್ಚುಚ್ಚು ಕೇಳಿದರೆ ಹಾಗೆಲ್ಲ ಶಿಷ್ಯರು ಬಿಡಲಿ. ಏನು ಮಾಡಿ ಸ್ವಾಮಿ ಹಿಂಗೆ? ಸ್ವಾಮಿ ಹಂಗೆ ಸರ್ ಅವರಂದೇ ಮಾತು ಹೇಳಿದ್ರು ವ್ಯಾಸರಾಜ, ನಮ್ಮ ಪೂರ್ವ ಜನ್ಮದ ಗುರುಗಳು ಬರ್ತಾ ಇದ್ದಾರೆ ಅಂತ. ಯಾರಿಗೆ ಅರ್ಥ ಆಗ್ಬೇಕ್ರಿ ಇವು? ವಿಜಯದಾಸನು ಕೇಳಿದ, ತಿರುಪತಿ ನೀವು ಪ್ರತಿ ವರ್ಷ ಬರ್ತೀರಾ? ಹ್ಞೂ ಅಂದ್ರೆ ಈಗ ಮಂದಿನೂ ಸುಮ್ಮ ಕೊಡಂಗಲ್ಲ ರೀ. ಎಲ್ಲರಿ ಆರಾಧನೆ ಹೋಗ್ರಿ, ನೀವು ಪ್ರತಿ ವರ್ಷ ಆರಾಧನೆ ಬರ್ತೀರಾ ನೀವು? ಹಾಂ, ಪ್ರತಿ ವರ್ಷ ಬರ್ತೀರಿ ನೋಡೇ, ಪ್ರತಿ ವರ್ಷ ಬರ್ತಾರಂತೀವ್ರು ಅಂತ ಹಿಂಗಂತಾರೆ. ನಾವು ಬಂದಿಲ್ಲ ಅಂತ್ಕೊಳ್ರಿ, ಮೊದಲನೇ ಸರಿ. ಪ್ರತಿ ವರ್ಷ ಬರ್ತಾರ? ಇಲ್ಲಪ್ಪ ಮೊದಲನೇ ಸರಿ. ಇದು ಮೊದಲನೇ ಸರಿ ಅಂತ ನೋಡು. ನಾವು ಏನು ಮಾಡ್ಬೇಕು? ಹೋಗ್ಬೇಕಾ ಬೇಡ? ಮೊದಲನೇ ಸರಿ ಅಂದರೂ ಒಂಥರ ಮಾಡ್ತಾರೆ, ಪ್ರತಿ ವರ್ಷ ಬರ್ತೀವಂದ್ರೂ ಒಂಥರ ಮಾಡ್ತಾರೆ. ಅದ್ರ ಹಂಗೆ ಪ್ರತಿ ವರ್ಷ ಬರ್ತೀವ್ರು. ಯಾಕೆ ಬರ್ತೀರಿ ಅಂದ್ರಂತ ವಿಜಯರಾಯರು ಅಂದ್ರೆ, ಅವ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ನಾನೇ ಕಾರಣ, ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ತಿರ್ತೀನಿ ಅಂದ್ರಂತ. ಈ ಮಾತು ಯಾರಿಗೆ ಅರ್ಥ ಆಗುತ್ತೆ? ಹೌದಿಲ್ಲ? ಅಮ್ಮ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಯಾರು ಕಾರಣ? ನಾನೇ ಕಾರಣ. ಅದು ಅರ್ಥ ಹೆಂಗಾಗುತ್ತೆ? ನಾವು ಉಚಿತ ಮಾತಾಡ್ತಾರೆ ಬಿಡ್ರಿ ಅಂತ ಹೊಂಟ್ಬಿಡ್ತಾರೆ. ಹಾಗೆ ದೊಡ್ಡವ್ರ ಮಾತುಗಳು ಅರ್ಥ ಆಗೋದಿಲ್ಲ. ಶ್ರೀನಿವಾಸ ನಾಯಕರು ಬಂದು ನಮಸ್ಕಾರ ಮಾಡಿದ ತಕ್ಷಣವೇ ಹೇಳ್ತಾರೆ, ಬಲಿಚಕ್ರವರ್ತಿಯ ಚರಿತ್ರೆ ಪುನರಾವರ್ತನೆ ಆದಂತಿದೆ ಅಲ್ವಾ ಕೇಳಿದ್ರಂತ. ಒಂದೇ ಮಾತು, ದೊಡ್ಡವ್ರ ಮಾತು ದೊಡ್ಡವರಿಗೆ ಅರ್ಥ ಆಗುತ್ತೆ. ಅವರಿಗೆ ಪುರಂದರ ವಿಠ್ಠಲ ಅಂತ ಅಂಕಿತವನ್ನು ಕೊಟ್ಟು ಹೇಳ್ತಾರೆ, ಸಜ್ಜನರಿದ್ದಲ್ಲಿ ಹೋಗ್ರಿ, ಮನೆಗೆ ಹೋಗ್ರಿ, ಊರುಗಳಿಗೆ ಹೋಗ್ರಿ, ಓಣಿಗೆ ಹೋಗ್ರಿ, ಸಜ್ಜನರಿಗೆ ತತ್ವಬೋಧನೆಯನ್ನು ಮಾಡಿರಿ. ಅದು ಪ್ರಾಕೃತವಾದ ಭಾಷೆಯಲ್ಲೇ ಭಗವಂತನ ಗುಣಗಳಿಗೆ. ಏಕೆ ಮುಂದೆ ಕಾಲಕ್ರಮೇಣದಿಂದ ಭಾಷೆ ಬಲ್ಲವರು ಕಡಿಮೆ ಆಗ್ತಾರೆ. ಆದ್ದರಿಂದ ಭಾಷೆ ಬರಲ್ಲ ಅಂತ ದೇವರನ್ನು ತಿಳಿಯದೆ ಇರಬಾರ್ದು. ಅವರು ಸಜ್ಜನರಿದ್ದಾರೆ, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿದ್ದಾರೆ, ದೇವರೇ ಆಜ್ಞೆ ಮಾಡಿದ್ದಾನೆ, ಹೋಗಿ ಹೇಳ್ರಿ ಅಂತ ಹೇಳಿದಾಗ ಮನೆಗೆ ಹೋದರು. ಯಾರು? ದಾಸರಾಯರು ಮಹಾನುಭಾವರು, ಪುರಂದಾಸರು. ವ್ಯಾಸರಾಜರ ಆಜ್ಞೆಯನ್ನು ಹೊತ್ಕೊಂಡು ಹೋಗ್ತಾರವರು. ಅದಕ್ಕೆ ಜಗನ್ನಾಥದಾಸರು ಕೊಂಡಾಡಿದರು ಪುರಂದಾಸರನ್ನು. ಪ್ರಾಕೃತ ಭಾಷೆಯೋಳು ನೀ ಕೃತಿ ಪೇಳಿ, ಅಪ್ರಾಕೃತ ಹರಿಂದ ಸ್ವೀಕೃತ ನೀನಾದೋ
ದಾಸರಾಯ ಪುರಂದರ ದಾಸರಾಯ. ಪ್ರಾಕೃತ ಭಾಷೆಯೋಳು ನೀಕೃತಿ ಪೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತ ನೀನಾದ್ಯು ದಾಸರಾಯ ಪುರಂದರ ದಾಸರಾಯ. ಎಷ್ಟು ಒಮ್ಮೆ ಅಭಿಮಾನ ಬಿಟ್ಟರು ಮಹಾನುಭಾವರು. ಅದನ್ನು ಹೇಳ್ತಾರೆ ಜಗನ್ನಾಥದಾಸರು. ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ, ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ ತೃಣಕ್ಕೆ ಬಗೆದು ಕೃಷ್ಣಾರ್ಪಣವೆಂದು ಬುಧರಿಗೆ ಅಂತಾರೆ. ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ. ನಾವು ಮನೆ ಬಿಡೋದು ಬೇಡ್ರಿ, ಮನೆ ಬಿಟ್ಟು ಎಲ್ಲಾದರೂ ಪುಣ್ಯಕ್ಷೇತ್ರಕ್ಕೆ ಹೋದರೂ ಸಮಾಧಾನ ಇರುತ್ತಾ? ಯಾರೋ ಮಂತ್ರಾಲಯ ಬಿಟ್ಟಾಗ್ತಂತ ದಾಸರೇ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆ ಮಂತ್ರಾಲಯದಲ್ಲಿ. ಆಯ್ತಪ್ಪ, ನಮಗೂ ಸಂತೋಷ. ಇಲ್ಲಿ ಯಾಕೆ ಬಂದ್ರಿ ದಾಸರೇ? ಪ್ರವಚನ ಇದೆ. ಎಷ್ಟು ದಿವಸ? ಇವತ್ತಿನಿಂದ ಒಂದು ವಾರ. ಹೌದಾ, ನೀವು ಬಂದು ಎಷ್ಟು ದಿವಸ ಆಯಿತು? ರಾಯರ ಸೇವೆಗೆ ಬಂದಿದ್ದೆ ಒಂದು ವಾರ. ಭಾಳ ಸಂತೋಷ. ದಂಪತಿಗಳು ಮಾಡಿ ಒಳ್ಳೆಯದು. ಎಷ್ಟು ದಿವಸ ಆಯಿತು ಅಂದ್ರೆ 5ನೇ ದಿವಸ ದಾಸರೇ, ಇನ್ನು 2 ದಿವಸ ನಿಮ್ಮ ಪ್ರವಚನ ಕೇಳ್ಬೋದು. ನಾವು ಆಯಿತು ಸಂತೋಷ. ಇಷ್ಟೊಂದು ಕೂಡ ಸಂತೋಷ ಪಡ್ತಾರೆ ದಾಸರೇ. 5 ದಿವಸ ಆಯಿತು ಮನೆ ಬಿಟ್ಟು, ಮನೆ ಕಡೆ ಏನಾಗಿದೋ ಏನೋ, ಅಯ್ಯೋ ಉತ್ಸಾಹ. ಇಷ್ಟಂದ್ರೆ ಪರವಾಗಿಲ್ಲ ಕೇಳ್ತಾರೆ. ಅಯ್ಯೋ ನಮ್ಮ ನಾಯಿ ನಾವಿಲ್ಲ ಅಂದ್ರೆ ಅನ್ನನೇ ತಿನ್ನಲ್ಲ ದಾಸರೇ. ಅದು ಮಂತ್ರಾಲಯದಾಗ ಸೇವೆ ಮಾಡ್ಕೋತಾನೋ ಇವೆಲ್ಲ. ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗಿ ಸುಮ್ಮನೆ ನಾಯಿ ನೋಡ್ಕೋ ಕೂತ್ಬಿಡು, ಸಾಕು. ಅದು ಸಂತೋಷ ಇರ್ತದೆ ನಿಮ್ಮ ಮನಸ್ಸಿಗೆ. ಮನೆ ಪೂರ್ತಿ ಕೃಷ್ಣಾರ್ಪಣ ಬೇಡ, ಮನೆ ಮೇಲಿನ ಅಭಿಮಾನ ಸ್ವಲ್ಪ ಸಮಯ ಬಿಟ್ಟು ಆನಂದವಾಗಿ ಕೂಡಪ್ಪ. ಎಷ್ಟೋ ಮಂದಿ ಪ್ರವಚನಕ್ಕೆ ಬರೋ ನಿಲ್ಲಿಸ್ಬಿಡ್ತಾರೆ ಪಾಪ. ಯಾಕ್ರಿ ಬರ್ತಾ ಇಲ್ಲ? ನಮ್ಮ ಮನೆಗೆ ಯಾರೂ ಇಲ್ಲ ದಾಸರೇ, ಸೊಸಿ ಮಗ ಲೇಟಾಗಿ ಬರ್ತಾರೆ, ಮೊಮ್ಮಗು ಒಂದಿರುತ್ತೆ, ನಮ್ಮ ಮನೆಗೆ ನಾಯಿ ಬೇರೆ ಇಲ್ಲ ಅಂದರೆ ಏನರ್ಥ? ನಾವೇ ಕಾಯ್ಕೋತ ಕೂತಿರ್ತೀವಿ ಅಂತ ಅರ್ಥ. ಅವ್ರು ಎಂಥ ಮಾತು ಹೇಳ್ಯಾರ. ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ ತಿಣಕ್ಕೆ ಬಗೆದು ಕೃಷ್ಣಾರ್ಪಣ ವೆಂದೋ ಬುಧರಿಗೆ. ಅವರಿದ್ದಿದ್ದು 1 ಲೋಟ ತಗೊಂಡು ಬರ್ರಿ ಗುರಾದಾಸರೇ ಕೃಷ್ಣಾರ್ಪಣ ಫೋಟೋ ತೆಗಿಯಪ್ಪ ಅಲ್ಲಿಲ್ಲ. ಯಾರು? ಶ್ರೀನಿವಾಸ ನಾಯಕರು. ಒಂದೊಂದು ದಾನ ಮಾಡೇ ಇಲ್ಲ. ಆ ಅಂಗಡಿ ಮೇಲೆ ಹೊಸರ ಮೇಲೆ ತುಳಸಿ ಪತ್ರಿ ಇಟ್ಟು ಕೃಷ್ಣಾರ್ಪಣ ಯಾರಿಗೇನು ಬೇಕು ತೊಗೊಂಡು ಹೋಗ್ರಿ ಅಂದ್ರೆ. ನಮ್ಮಂತೂ ಹೋಗಿದ್ದು ಗೋಣಿ ಚೀಲ ತಗೊಂಡು ತುಂಬ್ಕೊಂಬರ್ಬೇಕಾ ಇಲ್ಲಿ ನೀವು? ಏನೋ ಮಾತಾಡಿ ಬರ್ತಾರೆ. ಹುಚ್ಚಿಡಿತೀರಿ ಶ್ರೀನಿವಾಸ, ಗ್ಯಾರಂಟಿ ಹುಚ್ಚಿಡಿ. ಇಷ್ಟು ದಿನ 1 ಪೈಸಾ ದಾನ ಮಾಡಿಲ್ಲ, ಈಗ ಏನು ಬೇಕು ತೊಗೊಂಡು ಹೋಗ್ರಿ ಅಂತಾರೆ. 2-3 ಚೀಲ ಹೊತ್ಕೊಂಡು ಬರ್ಲಿಕ್ಕತ್ತಾವ, ಬರಬೇಕಲ್ಲ ಅಂದು ಬರೋದು. ಈ ಮಾತು ದಾಸರಿಗೆ ನೆನಪಿತ್ತಂತೆ. ಮುಂದೆ ಹರಿದಾಸರಾದ್ಮೇಲೆ ಹೇಳ್ತಾರೆ ಅವ್ರು, ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಅಚ್ಯುತನ ನಾಮವೆಂಬ ಮೆಚ್ಚು ಮದ್ದು ತಲೆಗೆ ಏರಿ ನಿಮ್ಮಂಗೆ ಹುಚ್ಚಿಡಿಲಿಲ್ಲಪ್ಪ, ನನಗೆ ಈ ಹುಚ್ಚಿಡಿತು ಅಂತ. ಅಂಥವ್ರನ್ನ ಕಾಣಿಕೆ ಹಾಕಿ ಕೊಟ್ಟಂಥ ಭಾಗ್ಯ ಯಾರದು? ವ್ಯಾಸರಾಜರ ತಪಸ್ಸಿನ ಶಕ್ತಿಗಳವೆಲ್ಲ. ಜಗತ್ತಿಗೆ ಬಂದವರೆಲ್ಲ ಪುರಂದಾಸ ಬೇಕಾಟ್ ದೇವನ. ಅದಕ್ಕೆ ನೋಡ್ರಿ, ಒಂದ್ಸರಿ ವ್ಯಾಸರಾಜರು ಬಂದು ದಿನ ಪ್ರದಕ್ಷಿಣೆ ಹಾಕ್ತಿದ್ರಂತೆ ಪುರಂದಾಸರ ಮನೆಗೆ. ರಾತ್ರಿ 3 ಗಂಟೆಗೆ ಬರ್ತಿದ್ರಂತೆ ಬರೋರಂತೆ. ಒಂದಿನ ಅವ್ರ ಹೆಂಡತಿ ಹಾಕೋ ಸರಸ್ವತಿ ಬಾಯಿ ಹಿಂಗೆ ಬಂದು ತೆಗೆದು ನೋಡ್ತಾ, ಗುರುಗಳು, ಅಯ್ಯೋ ಸ್ವಾಮಿ ನೀವ್ಯಾಕೆ ಗಲಾಟೆ ಮಾಡಬೇಡ, ನಿನ್ನ ಗಂಡ ನಮ್ಮ 3ಕ್ಕೆ ಬರ್ತೀನಿ ಅಂದ್ರೆ 2ಕ್ಕೆ ಎದ್ದು ಕೂತಿರ್ತದೆ ತಂಬೂರಿ ಬಾರಿಸ್ಕೋತ. ದಯಮಾಡಿ ಅವನಿಗೆ ಹೇಳಬೇಡ. ಪೂರ್ವಜನ್ಮದ ಗುರುಗಳಲ್ವಾ? ಅದಕ್ಕೆ ಉದ್ಗಾರ ತೆಗೆದ್ರಿ. ವ್ಯಾಸರಾಜರ ಹೃದಯ ಶ್ರೀಮಂತಿಕೆ ಎಷ್ಟಿದೆ ಅಂದರೆ, ಯಾರೂ ಸಾಮಾನ್ಯವಾಗಿ ಶಿಷ್ಯನನ್ನು ಕೊಂಡಾಡುವುದಿಲ್ಲ. ಅವ ಶಿಷ್ಯ ಎಷ್ಟೇ ಮುಂದೆ ಬಂದು ಜಾಣ್ಮೆ ಇದ್ದು ಒಳ್ಳೆ ವಿದ್ಯಾವಂತನಾದನು, ಏನ್ರಿ ಎಷ್ಟು ಒಳ್ಳೆ ವಿದ್ಯಾವಂತರಿದ್ದಾರೆ ಅಂತ ಗುರುಗಳಿಗಂದರೆ, ನಾನು ಕಲಿಸಿ ನೋಡಿ, ಅಂಡರ್ಸ್ಟ್ಯಾಂಡ್, ನನ್ನ ಹತ್ರ ಓದಿ ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಿರ್ತಾರೆ. ಅದಿಲ್ಲ. ಆದರೆ ವ್ಯಾಸರಾಜರಂತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ. ಯಾಕೆ? ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರಯ್ಯ ದಾಸರಯ್ಯ ಅಂದರು. ದಾಸರೆಂದರೆ ಏನು ಉದ್ಗಾರ ತೆಗೆದ್ರಿ. ವಾಸುದೇವ ಕೃಷ್ಣನ. ವಿದ್ಯಾವಾಚಸ್ಪತಿಗಳು ಒಮ್ಮೆ ಈ ಪ್ರಶ್ನೆ ಮಾಡಿದ್ದರು ನಮಗೆ ತಿರುಮಕೂಡ್ಲಿಗೆ ಹೋದಾಗ. ನಾವು ಎಷ್ಟು ದೇವರು ನಾಮ ಹೇಳೋರು ಅವರು ಅಲ್ವಾ? ಈ 2 ಶಬ್ದ ಯಾಕೆ ಪ್ರಯೋಗ ಮಾಡ್ಯಾರ ಅಂತ ನಾ ಈ ಹಾಡು ಅಂದ್ಕೊಳ್ಳೆ ಅವ್ರು ನೆನಪಾಗತ್ತೆ. ವಿದ್ಯಾವಾಚಸ್ಪತಿಗಳು ಹೇಳೋರು
ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂಥ ದಾಸರೆಂದರೆ ಮೊದಲು 4 ನುಡಿ ಹೇಳ್ಯಾರಲ್ಲ, ನಮ್ಮಂಥ ಚಿಲ್ರಿ ದಾಸರ ಹಣೆ ಬರ ಹೇಳ್ಯಾರ. ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು ದಾಸನೆಂದು ತುಳಸಿ ಮಾಲೆ ಧರಿಸಿ, ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ್ತ ಕಾಸು ಗಳಿಸುವ ಪುರುಷ ಹರಿದಾಸನೇ ನೋ ಅಂತಾರೆ ದಾಸರಾಜ. ನೋ ದಾಸನೇ ನೋ ಅಲ್ಲ. ಯಾವ ವಾರಕ್ಕೆ ಹೋಗುವಾಗ ದಾಸರು ಮನೆ ಮುಂದೆ ಹಿಂಗೆ ಹೋಗ್ತಿದ್ರು ಅಂತ ಅಷ್ಟೇ. ಮನೆ ಒಳಗೆ ಈಗಿನ ಹರಿದಾಸರು ನಾವೆಲ್ಲ ಹಂಗಿಲ್ಲ. ಮನೆ ಒಳಗೆ ಹೋಗಿ ಅವ್ರು ಮಲಗಿದ್ದರೂ ಪರವಾಗಿಲ್ಲ, ಎಬ್ಬಿಸಿ ಯಾವ್ಯಾವ ಹಾಕಿ ಇಲ್ರಿ ಮಡಿಲಿದ್ದೀನಿ ರೀ, ಅಕ್ಕಿ ಡಬ್ಬಿ ದೂರ ನಾನೇ ಹಾಕೋತೀನಿ, ಪಾತ್ರೆ ಕೊಡ್ರಿ ಅಂತೇಳಿ ಅಕ್ಕಿ ಡಬ್ಬಿ ಓಪನ್ ಮಾಡಿ ನಾವೇ ಪಾತ್ರೆ ಒಳಗೆ ಹಾಕ್ಕೊಂಡು ಮೇಲೆ ದಕ್ಷಿಣ ಏನು ಬಡಿತೀರಿ ಬಡೀರಿ ಅಂತ ಹಾಕಿ ಜೋಳಿಗೆ ಹಾಕ್ಕೊಂಡು ಬರ್ತೀವಿ. ನಮ್ಮ ಮನೆ ಮಾಡಿ ಅದಕ್ಕೆ ಕಾಡಿ ಬೇಡಿ ಬಳಲಿಸುತ್ತ ಕಾಸು ಗಳಿಸುವ ಪುರುಷ ಹರಿದಾಸನೇ. ನೋಡಿ, ಪುರಂದಾಸರು ಯಾವ ವಸ್ತು ತಂದರೂ ಜೋಳಿಗೆಯಲ್ಲಿ ಹಾಕಿಸ್ಕೊಂಡ್ರು ಸರ್. ಆ ಯಾವ ವಸ್ತು ತಂದರೂ ಅದು ಭಗವತ್ ಪರವಾಗಿ ಮಾತನಾಡಿದ್ರು, ಹೌದಿಲ್ಲ? ರಾಗಿ ತಂದರೆ ಏನಂದ್ರು ಅವರು? ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವೆಲ್ಲ ರಾಗಿ ತಂದೀರ. ಅದರಲ್ಲೇ ಭಗವತ್ತತ್ವ ಉಪದೇಶ ಮಾಡ್ತಾರೆ. ಈಗಿನ ಯಾವ ವಾರಕ್ಕೆ ಹೋಗೋರು ರಾಗಿ ಹಾಕಬೇಡಿ, ಮುದ್ದೆ ಸೇರಲ್ಲ, ಅಕ್ಕಿ ಹಾಕಬೇಡಿ. ಯಾಕೆ? ಹೊತ್ಕೊಂಡು ಹೋಗೋದು ಭಾರ. ಎಷ್ಟು ಅಕ್ಕಿ ಹಾಕ್ತಿರೋ ಅದ್ರ ಈಕ್ವಲ್ ಅಮೌಂಟ್ ಹಾಕಬೇಡಿ. ಅದಕ್ಕೆ ಕಾಸು ಗಳಿಸುವ ಪುರುಷ ಹರಿದಾಸನೇ. ಇನ್ನೊಂದು ಮಾತಂತಾರೆ, ಏನು? ಢಂಬಕದಿ ಹರಿ ಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ, ಅಂಬುಜೋದ್ಭವ ಪಿತನ ಆಗಮಗಳರಿಯಲೆ ತಂಬೂರಿ ಮೀಟಲವ ಹರಿದಾಸನೇ. ಢಂಬಕದಿ ಹರಿ ಸ್ಮರಣೆ ಮಾಡಿ ಜನರ ಜನ ಇದ್ದಾಗ ಹೋ ಅಂತ ನೋಡಿಬಿಟ್ರಿ, ಏನಪ್ಪ ಎಂಥ ಹರಿದಾಸರು ಇವರು ಅನ್ಬೇಕು ಜನ. ಡಾಂಬಿಕತೆ. ಸಂಭ್ರಮದಿ ತಾನುಂಬ ಊಟ ಬಯಸಿ. ಯಾರಾದರೂ ಏನು ಮಾಡಲಿ, ಅಡುಗೆ ಮಾಡಲಿ, ದಾಸರೇ ಅಂದರೆ ಆಯ್ತು ಆಲೂ ಬೋಂಡ ಮಾಡಿರಿ, ಪರವಾಗಿಲ್ಲ, ಒಬ್ಬಟ್ಟು ಮಾಡಿರಿ, ಇವೆಲ್ಲ ಅನ್ನಬಾರ್ದು. ಒಂದು ಅನ್ನಬೇಕು, ದೇವರ ನೈವೇದ್ಯಕ್ಕೆ ಏನಾಗುತ್ತೆ ಅದೇ ಸಾಕು ಅನ್ನೋ ಜನ ಭಾಳ ಕಡಿಮೆ ಇವತ್ತು, ಹೌದಾ? ಏನು ಅನ್ಬೇಕು? ದೇವರ ನೈವೇದ್ಯಕ್ಕೆ ಏನಾಗುತ್ತೆ ಅದು ಸಾಕು ಅನ್ನೋ ಭಾವನೆ ಇರಬೇಕು. ನಾವು ಹಂಗಲ್ಲ. ಬಿಸಿಬೇಳೆ ಭಾತ್ ಮಾಡ್ತಿದ್ದೀರಾ, ಸ್ವಲ್ಪ ರಾಯ್ತ ಮಾಡಿದ್ದು ಚೆನ್ನಾಗಿಲ್ವಾ? ಅದಕ್ಕೆ ಆ ಬಾಳ್ಕ ಅಂತ ಕರೀತಾರೆ, ಅದೊಂದು 4 ಮೆಣಸಿನ್ಕಾಯಿ ಕರಿಬಿಡಿ, ಜೊತೆಗೆ ಒಂದು 8 ಹಪ್ಪಳ ಕರೀರಿ, 16 ಸಂಡಿಗೆ ಕರೀರಿ. ನೀನು ಹಣೆ ಬಾರಕ್ಕೆ ತೊಗೊಂಡು ಏನು ಮಾಡ್ತಿದ್ದು? ದಾಸ ದೀಕ್ಷೆ ಇಲ್ಲ, ಏನಿಲ್ಲ, ಅದಿಲ್ಲ. ಅದಕ್ಕೆ ಸಂಭ್ರಮದಿ ತಾನುಂಬ ಏನು ಮಾತಾಡ್ಯಾರ್ರಿ ಜ್ಞಾನಿಗಳು. ದೇವರ ನೈವೇದ್ಯಕ್ಕೆ ಆಗಿದ್ದು ಸಾಕು ಅನ್ನೋ ಭಾವನೆ ಇದ್ದವನೇ ನಿಜವಾದ ಭಕ್ತ. ನಮ್ಮ ಗುರುಸ್ಥಾನೀಯರೊಬ್ರು ಹಂಗೆ ಇದ್ದರು. ಅವರು ಬೆಳಗ್ಗೆ ಎದ್ದು ಏನು ಮಾಡಬೇಕ್ರಿಂದ ಅವ್ರು ಅಷ್ಟೇ ಹೇಳೋರು, ದೇವ್ರ ನೈವೇದ್ಯಕ್ಕೆ ಏನಾಗುತ್ತಪ್ಪ ಸಾಕಪ್ಪ, ಇಷ್ಟೇ ಹೇಳೋರು. ಏನೇ ಹೇಳ್ತೀವಿ. ಬೈ ಚಾನ್ಸ್ ನಾವೇನಾದರೂ ಅಡುಗೆ ಮಾಡುವಾಗ ಹುಳಿಗೆ ಉಪ್ಪು ಹಾಕಿದ್ದಿಲ್ಲ ಅಂದರೆ ಊಟಕ್ಕೆ ಕೂತಾಗ ಉಪ್ಪು ಹಾಕ್ಸ್ಕೊತಿದ್ದಿಲ್ಲ ಅವ್ರು ಹುಳಿಗೆ. ನಾವೆಲ್ಲ ಹಾಕ್ಸ್ಕೊಂಡು ತಿಂದೀವಿ, ನೀವು ಹಂಗೆ ಮಾಡಿರೋದು ನಂಗೆ ಕೇಳಬೇಡ್ರಿ. ಅವ್ರು ಹಂಗೆ ಮಾಡಿದ ಕಥೆ ಹೇಳ್ತೀನಿ ನಾ ಅಷ್ಟೇ. ನಾನು ನೋಡಿ ಅಲ್ಲ ಗುರುಗಳೇ ಅದಕ್ಕೆ ನೋಡಪ್ಪ ಕೂಸೆ ನೀನು ತಿನ್ನು, ನಂಗೆ ಕೇಳಬೇಡ ಇಷ್ಟೇ ಅಂತಿದ್ರು. ನೀನು ತಿನ್ನು ಹಾಕೋ, ನಂಗೆ ಕೇಳಬೇಡ. ನಾನು ಸರಿ ಕೇಳಿ ಯಾಕೆ ಕೇಳಬಾರ್ದು? ಊಟ ರಾತ್ರಿ ಯಾಕೆ ಕೇಳಬಾರ್ದು? ದೇವರ ನೈವೇದ್ಯ ಹೆಂಗಿರುತ್ತೆ ಹಂಗೆ ತಿಲ್ಲಿಗೆ ಬರಬೇಕು. ಅದೇ ನಿಜವಾದ ದಾಸರ ಲಕ್ಷಣ. ಖಾರ ಆದರೆ ಎಣ್ಣೆ ಹಾಕ್ಸ್ಕೊತೀವಿ, ತುಪ್ಪ ಹಾಕ್ಸ್ಕೊತೀವಿ, ಉಪ್ಪಿಲ್ಲ ಅಂದರೆ ಮಸ್ತ್ ಹಾಕ್ಸ್ಕೊತೀವಿ, ಹುಜೀತಿ. ಇವ್ಯಾವ ಲಕ್ಷಣ ಇಲ್ಲ ಅಂತ. ಅದಕ್ಕೆ ಸಂಭ್ರಮದಿ ತಾನುಂಬ ಊಟ ಬಯಸಿ, ಅಂಬುಜೋದ್ಭವ ಪಿತನ ಆಗಮಗಳು ಅರಿಯದೆ ತಂಬೂರಿ ಮೀಟಲವ ಹರಿದಾಸನೇ. ಪರಮಾತ್ಮನನ್ನು ತಿಳಿಯದೆ ಸುಮ್ಮನೆ ತಂಬೂರಿ ಬಾರಿಸಿ ಕಾಲಿಗೆ ಗೆಜ್ಜೆ ಗಟ್ಟಿ ಕುಣಿದರೆ ಹರಿದಾಸರಾಗ್ತಾರೇನಪ್ಪ? ಇಲ್ಲಂತ ಜ್ಞಾನಿಗಳಂತಾರೆ. ಇನ್ನೊಂದು ಎಷ್ಟು ದೇವ್ರನ್ನ ಹೇಳ್ತಾರೆ ಬಾಯಿ ಒಳಗೆ ಅಪ್ಪ ಬಂದರೆ, ಪಾಠಕಾರರಂತೆ ಪದಗಳ ತಾಬೊಗಳಿ ಕೂಟ ಜನ ಮನವ ಸಂತೋಷಗೊಳಿಸಿ. ಎಷ್ಟು ದೇವ್ರನಾಮ ಹೇಳ್ತಾರೆ ಅಂದರೆ ಅದು ಭಗವತ್ ಪ್ರೀತಿಯಾಗಲಿ ಅಂತ ಹೇಳಿದರೆ, ಆ ರೀತಿ ಸಂಗ್ರಹ ಮಾಡಿದರೆ ಉತ್ತಮ. ಸುಮ್ಮನೆ 4 ಜನ ನಮ್ಮ ಮೆಚ್ಚಲಿ ಅನ್ನೋ ಭಾವನೆಯಿಂದ ಹೇಳಿದರೆ, ಅದಕ್ಕೆ ಜ್ಞಾನಿಗಂದರು ಪಾಠಕಾರರಂತೆ ಪದಗಳನ್ನು ತಾಬುಗೊಳಿ ಕೂಟ ಜನರ ಮನವ ಸಂತೋಷಗೊಳಿಸಿ, ಗೂಟನಾಮಗಳಚ್ಚಿ ಕೊಂಡಿರಿಯ ತಾನೆನೆಸಿ. ಗೂಟಕವ ಮಾಡಲವ ಹರಿದಾಸನೇ.
ಹೇಳ್ತಾರೆ ಮಹಾನುಭಾವರು. ಒಳ್ಳೊಳ್ಳೆ ನಾಮಗಳು ಟ್ರಿಮ್ಮಾಗಿ ನಾಮ ಹಚ್ಕೊಂಬಂದು ಸರಿ ಆ ಕಡೆ ಮಡಿ ಮಾಡ್ತಿರ್ತಾರಲ್ಲ, ಮಡಿ ಮಾಡೋದ್ರಿಗೆ ಮೈಲಿಗೆ ಬಿಟ್ಟಿರ್ತಾವೆ ಇವು. ಪಾಪ ಅಲ್ಲಿ ಬರ್ತಿರ್ತಾರೆ, ಸರಿ ಆ ಕಡೆ ಅಂತ. ಇನ್ನು ಅಲ್ಲಿದ್ದಾನಮ್ಮ, ನಾ ಮಡಿಲಿದ್ದೀನಿ ಅಂತ ಆ ಒದರಿದ್ದಕ್ಕೆ ಮೈಲಿಗೆ ಆಗ್ಬಿಡ್ತಾನೆ. ಮತ್ತು ಒಳ್ಳೆ ನಾಮ ಹಚ್ಚಬಾರ್ದು ಅಂತಿಲ್ಲ, ನಾಮ ಹಚ್ಚಬೇಕು. ಯಾವ ರೀತಿ ಹಚ್ಚಬೇಕು ಹೇಳಿದರೆ ಆ ರೀತಿ ಹಚ್ಚಬೇಕು ಅನುಸಂಧಾನಗಳಿಂದ. ಅದು ಭಗವಂತನ ಪೂಜೆ. ನಾಮ ಹಚ್ಕೊಳ್ಳೋಕೆ ಏನು ಜ್ಞಾನ ಇರಬೇಕು? ಈ ದೇಹವೇ ಭಗವಂತ ವಾಸ ಮಾಡ್ತಕ್ಕಂಥ ರಥ, ರಥಕ್ಕೆ ಅಲಂಕಾರ ಅಂತ ಹಚ್ಕೋಬೇಕು. ಕೆಲವರು ಕನ್ನಡಿ ನೋಡ್ಕೊಂಡು ಅರ್ಧ ತಾಸು ಹಚ್ಕೋತಾರೆ. ಏನು ಹೆಂಗೆ ಬಡ್ಕೊಂಡ್ರಂತೂ ನೀನು ಹಣಿ ಅಂತೂ ಹಾಗೆ ಇರ್ತದೆ. ನಿನ್ನ ಡಿಸೈನ್ ಏನು ಚೇಂಜ್ ಆಗುತ್ತಾ? ಏನಿಲ್ಲ. ನಮ್ಮ ಗುರು ಹೇಳೋರು ಆಫ್ಟರ್ 60 or 65 ಎಲ್ಲ ಗಂಡಸರು ಸುಗ್ರೀವನ್ ತಮ್ಮ ಕಣ್ಣಂಗೆ ಆಗ್ತಾ ಇರ್ತಾರೆ. ಬೇಕಾದ ಮಾಡಿ ಎಲ್ಲ ಹೆಣ್ಮಕ್ಳು ಶೂರ್ಪಣಿಕೆ ಅಕ್ಕ ಕಣ್ಣಂಗೆ ಆಗ್ತಿರ್ತಾರೆ. ಏನು ಮಾಡೋದು? ದೇಹದ ಗುಣ ಅದು, ದೇವರು ಮಾಡಿಟ್ಟಿದ್ದು. ಅದಕ್ಕೆ ಆನೆ ಆಡುತ್ತಾವೆ 7-8, ನಿನಗೆ ಅಡ್ಡ ಬರುತ್ತಾವೆ ಮುಗ್ಗಟ್ಟು. ಏನು ಹೇಳಲಿ ನಾ ತಿಳಿದಷ್ಟು, ನಿನ್ನ ಮನದಾಗಿರಲಿ ಈ ಗುಟ್ಟು. ಇದೇ ಹಾದಿನಿ ಹಿಡಿ ಹಿಡಿ, ನಿನ್ನೆದುರಿಗೆ ವೈಕುಂಠ ನಡಿ ನಡಿ. ಎದುರಿಗೆ ಕಂಬುವುದೇ ಮಾರುತಿ ಗುಡಿ, ಬಲಕ ಮಾರಿ ಮಾಡಿ ಕುದುರೆ ಹೊಡಿ ಅಂತಾರೆ. ಅದಕ್ಕೆ ದಾಸರೇಂದ್ರ, ಯಾಕೆ ದಾಸರೇಂದ್ರ ಪುರಂದಾಸರಂದು ಕೊನೆ ನುಡಿ ಹೇಳಾಗಿತ್ತಾರೆ. ನೀತಿ ಎಲ್ಲವನರಿತು ನಿಗಮ ವೇದ್ಯನ, ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೀ. ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ, ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ. ನೀತಿಯಲ್ಲವನರಿತು ನಿಗಮ ವೇದ್ಯನ, ನಿತ್ಯ ವೇದ ಶಾಸ್ತ್ರ ಪುರಾಣ ಎಲ್ಲವನ್ನು ತಿಳಿದಿದ್ದಾರೆ ಪುರಂದಾಸರು. ನೀತಿಯಲ್ಲವರಿತು ನಿಗಮ ವೇದ್ಯರ, ವೇದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ವಾತಸುತನಲ್ಲಿಹನ ವರ್ಣಿಸುತ್ತಲೇ. ಕೇವಲ ಭಗವಂತನನ್ನು ಡೈರೆಕ್ಟಾಗಿ ಹೇಳಿಲ್ಲ ನಮ್ಮ ಶಾಸ್ತ್ರದಲ್ಲಿ. ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನೇ ಉಪಾಸನೆ ಮಾಡಬೇಕು. ಅದಕ್ಕೆ ಮಧ್ವಮತವ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ನೀರಜಾಕ್ಷ ನಮ ಪುರಂದರ ವಿಠಲನ ಬಿಡಬೇಡ್ರಿ ಅಂದರು. ಬರೇ ಪುರಂದರ ವಿಠಲನ ಬಿಡಬೇಡ್ರಿ ಅಂದಿಲ್ಲ ಪುರಂದಾಸರು. ಏನಂದ್ರು? ಭಾರತೀಶ, ಅದು ಶುಚಿ ಸದನ ಅಂತ ದೇವರಿಗೆ ಹೆಸರು. ಯಾಕೆ? ವಾಯುದೇವರಿಗೆ ಶುಚಿ ಸದನ ಅಂತಾರೆ. ಶುಚಿ ಅಂದರೆ ಪವಿತ್ರ, ಪವಿತ್ರವಾಗಿರ್ತಕ್ಕಂಥ ವಾಯುದೇವರಿಗೆ ಶುಚಿ ಅಂತ ಹೆಸರು. ಆ ವಾಯುದೇವರನ್ನೇ ತನ್ನ ಸದನ ಅಂದರೆ ಮನೆಯನ್ನಾಗಿ ಮಾಡಿಕೊಂಡ ಭಗವಂತ. ಅದಕ್ಕೆ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನೇ ಉಪಾಸನೆ ಮಾಡ್ತಾರೆ. ಅದಕ್ಕೆ ವಾತಸುತನಲ್ಲಿಹನ ವರ್ಣಿಸುತ್ತಲಿ. ಗೀತನರ್ತನದಿಂದ ಕೃಷ್ಣನ ಪೂಜಿಸುವ. ಗೀತೆಗಳೆಂದಳು ತಾವು ಮಾಡಿದ ಎಲ್ಲ ಪದಪದ್ಯ ಉಗಾಭೋಗಳು ಸುಳಾದಿಗಳು ಇವೆಲ್ಲವೂ ಏನಂತ ಕರೆದಿದ್ದಾರೆ ವ್ಯಾಸರಾಜರು? ಪುರಂದರೋಪನಿಷತ್ ಅಂತ ಕರೆದಿದ್ದಾರೆ. ಉಪನಿಷತ್ತನ ಮಾತುಗಳನ್ನು ಜ್ಞಾನಿಗಳು ಹೇಳಿದ್ದಾರೆ, ಪುರಂದರೋಪನಿಷತ್. ಹಾಗೆ ಎಲ್ಲವನ್ನ ಉಪನಿಷತ್ತನ್ನು ಬಿಡಿಸಿ ಹೇಳಿದ್ದಾರೆ. ಗೀತದಿಂದಲೂ ಹೇಳಿದ್ದಾರೆ, ನರ್ತನದಿಂದಲೂ ಹೇಳಿದ್ದಾರೆ. ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರದಾಸರಿವರಯ್ಯ. ದಾಸರೆಂದರೆ ಪುರಂದರದಾಸರು. ಇನ್ನು ಕನಕದಾಸರನ್ನು ಅನುಗ್ರಹ ಮಾಡಿದರು. ಅವನು ಕನಕವಸನೆ ಬಂದ, ಎಲ್ಲ ಕಳ್ಕೊಂಡ, ದೇವರ ದಾಸ ಆಗುವಂತ ದೇವರು ಕೇಳ್ದ. ಎಲ್ಲ ಕಂಡೀಷನ್ ಆಯಿತು, ಎಲ್ಲ ಕದೆ ಮುಗೀತು, ಅಗ್ರಿಮೆಂಟ್ ಬಾಂಡ್ ಆಯಿತು. ನೀನು ದಾಸ ಬೇಕಾದ್ರೆ ಕನಕ ಹೇಳ್ತಾನೆ, ನಾ ಹೇಳ್ದಂಗೆ ಕೇಳಬೇಕು, ನಾ ಕರೆದಾಗ ಬರಬೇಕು, ಓಕೆನಾ ಅಂದ ಭಗವಂತನಿಗೆ. ನೋಡ್ರಿ ಪರಮಾತ್ಮ ಎಷ್ಟು ಭಕ್ತವತ್ಸಲ. ಓಕೆ ಅಪ್ಪ, ನೀನು ಅಗ್ರಿಮೆಂಟ್ ಬಾಂಡಿಗೆ ನಾನು ಸಹಿ ಹಾಕ್ಬಿಡ್ತೀನಿ, ನೀ ಕರೆದಾಗ ಬರ್ತೀನಿ, ನೀ ಏನು ಹೇಳಿದ ಕೆಲಸ ಮಾಡ್ತೀನಿ. ಸರಿನಾ? ಈ ಮಾತು ಯಾರ್ಯಾರು ಅಂತಾರೇನ್ರಿ? ದೇವರೇ ಹಂಗಂತಾನ ಭಕ್ತವತ್ಸಲವ. ಯಾವ ಹೆಂಡ್ತಿನೂ ಹಂಗನಲ್ಲ, ಸುಮ್ಮನೆ ಅಂದಿರ್ತಾಳೆ ನಾನಿರುವುದೇ ನಿನಗಾಗಿ, ಸುಮ್ಮನೆ ಶಂಕ ಹೊಡ್ಕೊಳ್ಳಿಕ್ಕೆ ಅಷ್ಟೇ. ನೀ ಕರೆದಾಗ ಬರ್ತೀನಿ ಅಂತ ದೇವರು ಹೇಳಿದ್ ಕೇಳ್ತೀನಿ. ಎಸ್, ಆ ಪರಮಾತ್ಮಂದ ನೀ ಇಲ್ಲಿ ಕೂತ್ರೆ ನಾನು ಸಿಗಲ್ಲ, ನಂದೊಂದು ನೇಮ ಇದೆ, ಥ್ರೂ ಪ್ರಾಪರ್ ಚಾನಲ್, ಗುರುಗಳ ಅನುಗ್ರಹ ಪಡೆದೇ ಬರಬೇಕು. ಆಯಿತು ಅಂದರು ಕನಕದಾಸ. ಎಲ್ಲಿ ಹೋಗಲಿ? ಆ ವ್ಯಾಸರಾಜರ ಹತ್ರ ಹೋಗಿ ಅವರಿಂದ ನೀನು ಉಪದೇಶ ಪಡಿ, ಅವರನ್ನು ಗುರುಗಳು ಅಂತ ಆಶ್ರಯ ಮಾಡು. ಬಂದರು ಪಾಪ. ಕನಕ ಬಂದ. ವ್ಯಾಸರಾಜರು ಮಹಾನುಭಾವರ ಆ ಮದನಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ಕಟ್ಟಿಸ್ತಾ ಇದ್ದರು. ಆ ಊರಿನ ಜನಕ್ಕಾಗಿ ಆ ದಿಬ್ಬದ ಮೇಲೆ ನಿಂತಿದ್ದರು.
ಬಂದು ಸಾಯಂಕಾಲ ನಮಸ್ಕಾರ ಮಾಡಿದೆ. ಯಾರೋ ನೀನು ಅಂದರು. ನಾನು ಸ್ವಾಮಿ ಕನಕ. ಓಹೋ ನೀನೇನೋ ಢನಾಯಕ ಕನಕ, ಮಂಡಲಿಕ ರಾಜ ಇದ್ದವ, ಸಾಮಂತವ, ಒಳ್ಳೆ ಕತ್ತೆ ವರ್ಷ ಯುದ್ಧ ಮಾಡಿದರು ಕನಕರು. ಓಹೋ ನೀನು ಅಲ್ಲ ಸ್ವಾಮಿ, ಈ ಕೇವಲ ಕನಕ ಅಂದ. ಯಾಕೆ ಬಂದೆಯೋ? ಏನೋ ಗುರುಮಂತ್ರ ಉಪದೇಶ ಮಾಡಿರಿ, ಏನೋ ಮಂತ್ರ ಉಪದೇಶ ಮಾಡಿ ಸ್ವಾಮಿ. ನಿನಗೇನೋ ಕುರುಮನೆಗೆ ಕೋಣ ಮಂತ್ರ ಅಂದರು. ಅದೇ ಸಾಕಂದವ. ಕೋಣ 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 ಅಂದ. ಯಮದೇವ್ರ ಕೋಣ ಬಂತ್ರಿ. ಗುರುಗಳೇ ಕೋಣ ಬಂದಿದೆ ಅಂದ. ಕೋಣ ಬಂತ ಏನೋ ಯಮದೇವ್ರ ಕೋಣ. ಇದು ಸಾಮಾನ್ಯವಾದ ಆಸಾಮಿ ಅಲ್ಲ ಅಂತಂದ್ರು ಮಹಾನುಭಾವ. ಅದಕ್ಕೆ ವಿಜಯರಾನು ಕೂಡ ಎಚ್ಚರಿಸ್ತಾರೆ ನಮಗೆ. ನಿನ್ನ ದಾಸರು ಕೇಳಿದ್ದದೆ ಮಹಾ ಉಪದೇಶ, ನಿನ್ನ ದಾಸರು ಕೇಳಿದ್ದದೆ ನನಗೆ ಹರುಷ, ನಿನ್ನ ದಾಸರ ಮಾತು ಸಕಲ ಶ್ರುತಿ ವಚನ, ನಿನ್ನ ದಾಸರ ನೀಲೆ ನನಗೆ ಪುಷ್ಪದ ಮಾಲೆ, ನಿನ್ನ ದಾಸರ ಕರುಣ ನನಗೆ ವಜ್ರ ಕವಚ, ನಿನ್ನ ದಾಸರ ಸಂದರ್ಶನವೇ ಲಾಭ. ಭಗವದ್ಭಕ್ತರು ಏನಾದರೂ ಒಂದು ಸರಿ ಬಾಯಿಂದ ಹೇಳಿಬಿಟ್ರೆ ಅದೇ ಉಪದೇಶ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಬರ್ಬೇಕ್ರಿ. ಹೇಳ್ತಾರೆ ನಮಗಿನ್ನೂ ಏನು ಉಪದೇಶ ಕೊಟ್ಟಿಲ್ಲ ಬಿಡ್ರಿ ಅಂತ. ಅವ್ರೇನೋ ಒಂದು ಹೇಳಿದ್ರು ನೋಡ್ರಿ. ಕನಕಗೆ ಏನಂದ್ರು ವ್ಯಾಸರ ಉಪದೇಶ ಕೊಟ್ರ, ನಿನಗೇನೋ ಮಂತ್ರೋಪದೇಶ, ಕುರುಬನಿಗೆ ಕೋಣ ಮಂತ್ರ, ಅದನ್ನೇ ತೊಗೊಂಡ್ಬಿಟ್ಟ. ಕನಕದಾಸರ ಮೇಲೆ ಎಷ್ಟು ಪ್ರೀತಿ ವ್ಯಾಸರಾಜರಿಗೆ, ಮಹಾನುಭಾವರಿಗೆ. ಇವರು ಪ್ರೀತಿ ಮಾಡೋದು ನೋಡಿ ಎಲ್ಲ ಮಠದಾಗ ಮಾತಾಡ್ಲಿಕ್ಕೆ ಹಚ್ಚ್ರಿ. ನಿಂದಾ ಮಾಡೋ ಪಾರ್ಟಿ ಒಂದು ಇರ್ತದ್ರಿ, ನಿಂದಾ ಪಾರ್ಟಿ. ಇದು ಯಾವಾಗಲೂ ಇದೆ. BJP ಪಾರ್ಟಿ ಆ ಪಾರ್ಟಿ ಅಲ್ಲ, ನಿಂದಾ ಪಾರ್ಟಿ ಅಂತ ಒಂದಿದೆ, NP ನಿಂದಾ ಪಾರ್ಟಿ. ಹೌದಲ್ಲ, ಅದು ಯಾವಾಗಲೂ ಇರೋದು. ಏನು ರೀ ಹಿಂಗೆ ಮಾಡಿ ಒಬ್ಬರೊಂದು ಕನಕದಾಸರ ಮೇಲೆ ಕನಕನ ಮೇಲೆ ಅಷ್ಟಾಕೆ ನಿಮ್ಮ ಪ್ರೀತಿ? ಅವ್ನು ಕುರುಬ ಅವನು, ಯಾಕೆ ನಿಮ್ಮ ಪ್ರೀತಿ? ತೀಚಾವಣಿ ಕೊಡ್ತೀರಿ, ಊಟ ಕೂತಾಗ ನಿಧಾನ ಆಗಲಿ ಅಂತ ಹೇಳ್ತೀರಿ, ಚೆನ್ನಾಗಿ ಬಡಿಸೋ ಅಂತೀವಿ, ಎಲ್ಲ ಯಾಕೆ ನೀವು ಮಾಡ್ತೀರಿ? ಕನಕ ದೇವರನ್ನು ನೋಡಿದ್ದಾನಪ್ಪ ಅಂದರು ವ್ಯಾಸರಾಜರು. ಹೌದಾ? ನಮಗೆ ತೋರಿಸ್ತಾನ? ನಾವೇನು ಓದಲ್ವಾ? ನಾವು ಓದಿದ್ದೀವಲ್ಲ, ನಮಗೆ ತೋರಿಸ್ತಾನೆ ಕನಕ. ಏನು ಗುರುಗಳೇ? ಏನಿಲ್ಲ, ಇವ್ರು ದೇವರನ್ನ ನೋಡ್ಬೇಕಂತ ತೋರಿಸ್ತೀನೋ? ತೋರಿಸ್ತೀನಿ ಗುರು, ನೀವು ಹೇಳಿದ್ಮೇಲೆ ತೋರಿಸ್ತೀನಿ. ಮತ್ತು ನಾಳೆಗೆ ಬಾ ಅಂತ ಹೇಳಿ. ಆಯ್ತು ಸರ್, ಯಾವಾಗ ಬಾ ಅಂತೇಳಿ? ದೇವ್ರ ಪೂಜೆ ಟೈಮಿಗೆ ಬಾ ಅಂತ. ಹ್ಞೂ ಕನಕದಾಸರು ರಾತ್ರಿ ಸ್ವಾಮಿ ಅಂದರು. ಏನು ಅಂದ ದೇವರು? ನಾಳೆ ಬಾ, ನಮ್ಮ ಗುರುಗಳು ಕರೀತಾ. ಹೆಂಗೆ ಬರಲಿ? ಹೆಂಗಾರೆ ಬಾ, ಒಟ್ಟು ಬಾ, ಪೂಜಾ ಟೈಮಿಗೆ ಬಾ. ಸರಿ ಅಂತೇಳಿ ಪೂಜೆ ನಡೀತಾ ಇದೆ. ವ್ಯಾಸರಾಜ್ ಪೂಜೆ ಮಾಡ್ತಾ ಇದ್ದಾರೆ. ಏನು ಎಲ್ಲರೂ ಹಿಂಗೆ ಬಾಗಿಲ ಕಡೆ ನೋಡ್ತಾ ಇದ್ದಾರೆ. ದೇವರು ಬರ್ತಾನೆ. ಒಂದು ನಾಯಿ ಬಂತ್ರಿ, ಡಿಮ್ ಅಂತ. ಮೊದಲೇ ಮಡಿ ಮಾಡೋರು ಬಿಡ್ತಾರೆ, ಇವರು ನಾಯಿ ಬಂದರೆ. ಮನುಷ್ಯರು ಬಂದರೆ ನಾಯಿಗೆ ಬೈದಂಗೆ ಬೈತಾರೆ. ಇಲ್ಲ, ನಾಯಿ ಬಂದ್ರೆ ಬಿಡ್ತಾರೆ. ಓಡ ಅಲ್ಲಿ ಮುಟ್ತದೆ, ಇಲ್ಲಿ ಬಿಡು, ಓಡ್ಸ್ ನೀ ಓಡೋದು. ಅದು ಅಡುಗೆ ಮಾಡೋ ಕಡೆ ಹೋಗ್ಬಿಡ್ದು ಬರ್ರ ಅಂತ. ಆ ಅಡುಗೆ ಮಾಡೋ ಸುಮ್ಮನೆ ಬರ್ತಾವೆ. ಅವ್ನು ಸೌಂಡ್ ತೊಗೊಂಡು ನಂದು ಎರಡು ರಿಪ್ ಅಂತ ಹೊಡೆದು ಹೋಯ್ತದ ಒಳಗೆ. ಎಲ್ಲ ಸ್ವಾಮಿ ಎಲ್ಲಿ ಬಂದು ದೇವ್ರು ತೋರಿಸಿಲ್ಲ. ಕನಕ ಬಂದಿದ್ದ. ಏನೋ ಕನಕ ದೇವ್ರು ಬರಲಿಲ್ವಾ? ಬಂದಿದ್ದ ಸ್ವಾಮಿ. ಮತ್ತು ಯಾಕೋ ಇವ್ರಿಗೆ ಕಾಣಿಸಿಲ್ಲ, ಸ್ವಲ್ಪ ಮೈಲಿಗಿಲೇ ಬಂದಿದ್ದ ಅಂದ್ರೆ ದೇವ್ರಿಗೆ ಮರಿ ಉಂಟು, ಅವನಿಗಿಲ್ರಿ ಇವಕ್ಕದಲ್ಲ. ಅಯ್ಯೋ ನಾಯಿನೇ ದೇವ್ರ ಅಲ್ಲ, ದೇವ್ರ ನಾಯಿ ರೂಪದಿಂದ ಬಂದಿದ್ದ ಅಷ್ಟೆ, ನಾಯಿನೇ ದೇವರಲ್ಲ. ಕನಕ ನಾಳೆಗೆ ಮಡಿಲೇ ಬರ್ಲಿಕ್ಕೆ ಹೇಳಪ್ಪ ನಿಮ್ಮ ದೇವರಿಗೆ. ಮಡಿಲಿ ನೋಡಲಿ ಪಾಪ, ಮಡಿಲಿ ಇರ್ತಾರಲ್ಲ, ಮಡಿಲಿ ನೋಡಿ ಸರಿ ಅಂತ. ಕೃಷ್ಣ ಏನಪ್ಪ ನಾಳೆಗೆ ಬಾ ನಮ್ಮ ಗುರುಗಳು. ಹೆಂಗೆ ಬರ್ಲಿ? ಸ್ವಲ್ಪ ಮಡಿಲೇ ಬಾ, ಇವತ್ತು ಬಂದಂಗೆ ಬರಬೇಡ. ಮಡಿಲೇ ಬಾ ಸರಿ ಅಂತ. ಪರಮಾತ್ಮ ಏನು ವೈಭವದಿಂದ ವ್ಯಾಸರಾಜರು ಪೂಜೆ ಮಾಡ್ತಾರೆ. ಪರಮಾತ್ಮನ ಪೂಜೆ. ಪುರಂದರ ದಾಸರಾಯರು ನಿಂತಿದ್ದಾರೆ ಸೈಡಿಗೆ. ಈ ಕಡೆ ಎಲ್ಲ ಪರಿವಾರ ಕೂತಿದೆ, ನೋಡ್ತಾ ಇದ್ದಾರೆ. ಎಲ್ಲರೂ ಬಾಗಲ ಕಡೆ ನೋಡ್ತಾ ಇದ್ದಾರೆ. ಕನಕದಾಸರು ದೂರದಲ್ಲಿ ನಿಂತಿದ್ದಾರೆ. ಮಹಾನುಭಾವ ನೋಡಿ, ಇದ್ದಕ್ಕಿದ್ದ ಕೃಷ್ಣ ಸರ್ಪ ಬಂತು. ದೊಡ್ಡ ಕಪ್ಪು ಸರ್ಪ ಬರ್ತಾಯಿದೆ. ಕಪ್ಪು ಬಂದು ಕೂಡ ಅದನ್ನು ನೋಡಿದ ತಕ್ಷಣ ಎಲ್ಲರೂ ಓಡು. ಮಡಿ ಪಂಚೆ ಒಂದು ಕಡೆ, ಪಂಚಾತ್ರಿ ಒಂದು ಕಡೆ, ಧಾಬಳಿ ಒಂದು ಕಡೆ, ತುಳಸಿ ಮಾಲೆ ಒಂದು ಕಡೆ, ದೇವ್ರ ಪೆಟ್ಟಿಗೆ ಒಂದು ಓಡ್, ನಾ ಓಡ್, ನೀವು ಓಡ್, ಅಡ ಎಲ್ಲರೂ ಓಡಿಬಿಟ್ಟು. ಓಡಿಬಿಟ್ಟ ಮೇಲೆ ಅದು ಸೀದಾ ಒಳಗೆ ಬಂತು. ವ್ಯಾಸರಾಜರು ಬಂಗಾರ ಬಟ್ಲ ಹಾಲಿಟ್ಟಿದ್ದಾರೆ, ಅವ್ರ ಮುಂದೆ ಇಡ್ತಾರೆ. ಸ್ವೀಕಾರ ಮಾಡ್ತಾ ಇದ್ದಾನೆ ಸ್ವಾಮಿ. ಅಲ್ಲಿ ಇದ್ದವರೇ 3 ಜನ, ವ್ಯಾಸರಾಜರು, ಪುರಂದಾಸರು, ಕನಕದಾಸರು. ಅವಾಗ ಕನಕದಾಸರು ಅಂತಾರೆ, ಈತನೀಗ ವಾಸುದೇವನು. ಏನು ನುಡಿ ಒಳಗೆ ಎಷ್ಟು ವಿಷಯ ಹೇಳ್ಯಾರಿ. ಮುಂಡಿಗೆ ಟೈಪ್ ಅದ ದೇವರ ನಾಮ. ಹೌದು, ಎಲ್ಲ ಎಷ್ಟು ವಿಷಯ ಹೇಳ್ತಾರೆ ಮಹಾನವರು. ಈತನೀಗ ವಾಸುದೇವನು, ಇವ ಸಾಕ್ಷಾತ್ ಭಗವಂತ, ಮೋಕ್ಷಪ್ರದ ಇವ ಅಂತ ಹಾಡಿ ಮಾಡಿದರು ಮಹಾನುಭಾವರು ಕನಕದಾಸರು. ಹೌದಾ? ಆದ್ದರಿಂದ ಕನಕದಾಸರು ಕೇಳ್ತಾರೆ ನಮ್ಮ ಏನು ದೇವರನ್ನು ಎಲ್ಲ ಕಡೆ ಇದ್ದಾನೆ ಅಂತ ಚಿಳಿಯುವುದು ಒಂದು ದೇವರ ಅನುಗ್ರಹಕ್ಕೆ ಕಾರಣ. ಅದ್ರ ಉಪಾಸನೆ ವಿಶೇಷ ಅನುಗ್ರಹಕ್ಕೆ ಕಾರಣ. ಅದಕ್ಕೊಂದು ಸರಿ ಎಲ್ಲರೂ ಕರೆದಂತೆ ವ್ಯಾಸರಾಜರು.
ಕರೆದು ಹೇಳ್ತಾ ಇದ್ದಾರೆ. ಯಾಕೆ ಇವನ ಮೇಲೆ ಇಷ್ಟು ಅಂತ ಹೇಳಿದರು. ಏನು ಟೆಸ್ಟ್ ಮಧ್ಯಾಹ್ನ, ದ್ವಾದಶಿ ಮಧ್ಯಾಹ್ನ ಎಲ್ಲರನ್ನ ಕರೆದು 2 ಬಾಳೆಹಣ್ಣು ಕೊಟ್ಟರು. ಯಾರು ಇಲ್ಲಾರ್ದಲ್ಲಿ ತಿಂದು ಬರಬೇಕು. ಮರುದಿನ ಅವರವರ ಪರೀಕ್ಷಿಸಬೇಕೆಂದು ಕರೆದು ವಿದ್ವಾಂಸರ ಕನಕ ಸಹಿತ ಅಂತಾರೆ ಮಹಾನುಭಾವರು. ಕರೆದ್ರು ಎಲ್ಲ ಯಾರಿಲ್ಲ ಎಲ್ಲ ತೊಗೊಂಡು ಹೋದ್ರಿ, ಬಾಳೆ ತೊಗೊಂಡು ಹೋದ್ರಿ. ಊರ ಹೊರಗೆ ಹೋಗಿ ಬೇರೆ ಬೇರೆ ಕುಳಿತು ತೋರದಲೆ ಎಲ್ಲರೂ ಮೆದ್ದು ಬರಲು ಹೊರಗೆ ಹೋದರು. ಎಲ್ಲರೂ ತೊಗೊಂಡೋದ್ರು. ನೀ ಆ ಕಡೆ ಗಿಡ ಕೆಳಗೆ ಹೋಗು, ನಾ ಈ ಕಡೆ ಕಲ್ಲಿನ ಪೊಟ್ರೆ ಹೋಗ್ತೀನಿ. ಎಲ್ಲ ಮಾತಾಡ್ಕೊಂಡು ಹೋಯ್ತು. ಬೇರೆ ಬೇರೆ ಬರೀ ತಿಂದು ಬಂದ್ಬಿಟ್ಟು ಕನಕದಾಸರು ದೂರದಲ್ಲಿ ನಿಂತಿದ್ರು. ಪಾಪ ಸಾಯಂಕಾಲ ಸಭೆ ಕಿಟ್ಟಾಚಾರ್ಯ ತಾವು ಎಲ್ಲಿ ತಿಂದಿದ್ರಿ ಬಾಳೆಹಣ್ಣು? ಸ್ವಾಮಿ, ನಾ ದೇವ್ರ ಮನೆ ಬಾಗಿಲ ಹಾಕಿದ್ದೆ, ಹಾಲ್ ಕ್ಲೋಸ್ ಮಾಡಿದ್ದೆ, ಮೇನ್ ಡೋರ್ ಕ್ಲೋಸ್ ಮಾಡಿದ್ದೆ, ನಮ್ಮ ಮನೆಯವರು ಪುರಾಣಕ್ಕೆ ಕಳಿಸಿದ್ದೆ, ಮನೆಗೆ ಒಬ್ಬನೇ ಇದ್ದೆ ತಿಂದೆ ಅಂತ. ಭೀಮಾಚಾರ್ಯ ನೀವೆಲ್ಲಿ ತಿಂದ್ರಿ? ನಾನು ಸಂಧ್ಯಾವನ ಮಾಡಬೇಕಾದ್ರೆ ಗಾಯತ್ರಿ ಮಾಡ್ಬೇಕಾದ್ರೆ ಮುಖಕ್ಕೆ ಬಟ್ಟೆ ಹಾಕೋತೀನಿ, ಒಳಗೆ ತಿಂದೆ, ಯಾರೂ ನೋಡಿಲ್ಲ. ಇನ್ನೊಬ್ರು ಕೇಳಿದ್ರು, ಶ್ರೀನಿವಾಸಾಚಾರ್ಯ ತಾವೆಲ್ಲ ಸ್ವೀಕಾರ ಮಾಡಿದ್ರಿ? ನಾನು ನದಿಗೆ ಹೋಗಿದ್ದೆ, ಸಂಧ್ಯಾವನ ಮಾಡಬೇಕು ಅಂತೇಳಿ 3 ಸ್ನಾನ ಮಾಡಿ ಸಂಧ್ಯಾವನ ಮಾಡೋದು, ಮುಣಗೆ ಹಾಕಿದ್ದೆ, ಒಳಗೆ ತಿಂದೇ ಮೇಲೆ ಕೆದ್ದೆ. ಓಕೆ ಒಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡಿದರೆ ನಾನಾ ಥರ ವ್ಯಾಖ್ಯಾನ ಅದು ಅಂತ ಇಟ್ಕೊ. ಏನು ಯಾಕಂದರೆ ಕೆಲವು ಕನಕ ಅಂದ್ರಂತೆ ಗುರುಗಳು, ಕನಕದಾಸರು ಇಷ್ಟು ಅಂದ್ಕೊಳ್ಳಿ ಸರ ಬಂದು 2 ಬಾಳೆಹಣ್ಣು ಎದುರಿಟ್ಟು ಗೋವಿಂದ ಕೃಷ್ಣಾಪಣ ತಿಂದಿಲ್ಲ. ಎಲ್ಲರದು ಏನು ಕುರುಬ, ಇದಕ್ಕೆ ಕುರುಬ ಇವ ತಲೆ ಇಲ್ಲ ರೀ. ಸ್ವಾಮಿಗಳು ಬಾಳೆಹಣ್ಣು ಕೊಡೋದೇ ಕಷ್ಟ, ಕಲಸಕ್ರಿ ಕೊಡೋದೇ ಜಾಸ್ತಿ, ಹೌದೇ ಇಲ್ಲ? ಸ್ವಾಮಿಗಳು ಬಾಳೆಹಣ್ಣು ಕೊಟ್ಟಾಗ ಟಕ್ಕಂತ ತಿಂದು ಹಾಕ್ಬಾರ್ದ? ಅದಕ್ಕೆ ಕೆಲವು ಭಾಷಣ ಇರ್ತದೆ, ಕೊಟ್ಟು ಬಟ್ಟೆ ತಿಂದ್ಬಿಡ್ತಾರೆ. ಯಾಕ್ರಿ ಇಷ್ಟು ಬೇಗ ತಿಂದ್ರಿ? ಬಾಳೆಹಣ್ಣು ಕೊಡೋದೇ ಕಷ್ಟ ರೀ ಸ್ವಾಮಿಗಳು. ಅದು ಅವ್ರ ಕೈಯಿಂದ ಬಂದಿದ್ದಲ್ಲ, ಹಿಂಗೆ ಅನುಸಂಧಾನ ಬೇರೆ ತಿನ್ನಬೇಕಾಗಿರ್ತದೆ. ಹುಚ್ಚುಚ್ಚು ಅನುಸಂಧಾನ ನಮ್ಮದು, ಭಕ್ತಿಯಿಂದ ಅನುಸಂಧಾನ ಆದರೆ ವಿಷಯ ಬೇರೆ. ಹಿಂಗೆ ಅದು ಕನಕದಾಸರು ಹಿಂಗೆಲ್ಲ ಮಾತಾಡಿದರೆ ಕನಕೆ ಕೇಳಿದ್ರೆ ಸ್ವಾಮಿ ಯಾಕೋ ತಿನ್ನಲಿಲ್ಲ? ಕನಕದಾಸ ಅಂತ ಗುರುಗಳೇ ನೀವು ಹೇಳಿದ್ದೇನೆ, ಯಾರಿಲ್ಲಾರ್ದಲ್ಲಿ ತಿಂದು ಬಂದಿರಲ್ಲ. ತೋರಲಿಲ್ಲವಯನಾಗೆ ಏಕಾಂತ ಸ್ಥಳವೆನುತ ಸಾರಿಕದಲ್ಲಿ ಫಲವ ತಂದು ಮುಂದೇಟ. ನೀವು ಒಬ್ಬರೇ ಯಾರಿಲ್ಲಾರ್ದಲ್ಲಿ ತಿಂದು ಬರ್ರಿ ಅಂದ್ರೆ ಯಾರಿಲ್ಲಾರ್ದ ಸ್ಥಳ ಇಲ್ಲ, ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿರ್ತಾರೆ. ಈಶಾವಾಸ್ಯಂ ಇದಂ ಸರ್ವಂ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಇದು ಕನಕದಾಸರ ಇಂಥ ಮಹಿಮೆಗಳನ್ನು ಜಗತ್ತಿಗೆ ತೋರಿಸಿ ಅವರನ್ನು ಕೊಟ್ಟ ಮಹಾನುಭಾವರು ವ್ಯಾಸರಾಜರು. ಮಹಾನುಭಾವರು ಶ್ರೀನಿವಾಸ ದೇವರ ಸೇವೆಯನ್ನು 12 ವರ್ಷಗಳ ಕಾಲ ಶ್ರೀಪಾದರಾಜರ ಆಜ್ಞೆಯಂತೆ ಮಾಡಿ ಪುನಃ ಅವರಿಗೆ ಅದನ್ನು ಒಪ್ಪಿಸಿ ಬಂದಂಥ ಮಹಾನುಭಾವರು ವ್ಯಾಸರಾಜರು. ಕೃಷ್ಣದೇವರಾಯನಿಗೆ ಬಂದ ಕುಹಯೋಗವನ್ನು ಪರಿಹಾರ ಮಾಡಿದ್ದಾರೆ. ಸರ್ವಸ್ವವನ್ನು ತ್ಯಾಗ ಮಾಡು, ದಾನ ಮಾಡು ಯೋಗ್ಯನಿಗೆ ಅಂತ ಕೃಷ್ಣದೇವರನಿಗೆ ಜ್ಯೋತಿಷ್ಕಾರ ಹೇಳಿದರು. ಕುಹಯೋಗ ಬರ್ತಾ ಇದೆ, ಅದರಿಂದ ಬದುಕಬೇಕು ಅಂದ್ರೆ ಒಂದೇ ಮಾರ್ಗ, ಯೋಗ್ಯವಾದ ವ್ಯಕ್ತಿಗಳಿಗೆ ದಾನ ಮಾಡು ಅಂದರೆ ವ್ಯಾಸರಾಜರಿಗೆ ಅವ ಎಲ್ಲವನ್ನ ದಾನ ಮಾಡ್ತಾನೆ. ಆ ಕುಹಯೋಗವನ್ನು ಜ್ಞಾನಿಗಳು ಪರಿಹಾರ ಮಾಡಿದ್ದಾರೆ. ಅವಾಗೆಲ್ಲ ರಾಜ್ಯವನ್ನೇ ಕೃಷ್ಣಾರ್ಪಣ ಅಂದಿದ್ದ. ಸಂತೋಷ ಆಯಿತು. ಕುಹಯೋಗ ಹೋದ ಮೇಲೆ ವ್ಯಾಸರಾಜರಂತ ನಾನು ಸನ್ಯಾಸಿ, ಇದೆಲ್ಲ ತೊಗೊಂಡು ನಾನೇನು ಮಾಡಲೋ, ಎಲ್ಲ ನೀನೇ ಇಟ್ಕೋ, ಧರ್ಮದ ಸೆಕ್ಷನ್ ಮಾತ್ರ ನೋಡ್ಕೋತೇನೆ ಅಂದ್ರು. ಅದಕ್ಕೆ ಗುರುಗಳು ನಮ್ಮ ರಾಜ್ಯದಲ್ಲಿ ಧರ್ಮ ಬಲ್ಲ ಗುರುಗಳು ಇದ್ದರೆ ಆ ಡಿಪಾರ್ಟ್ಮೆಂಟಿಗೆ ಎಲ್ಲರೂ ಧರ್ಮ ಮಾಡ್ತಾರೆ. ಅಧರ್ಮರು ಬಂದುಬಿಟ್ರೆ ಧರ್ಮನೇ ನಡೆಯಂಗಿಲ್ಲ, ನಡೀತಾನೆ. ನಾಳೆ ಇದ್ದಕ್ಕಿದ್ದಾಗ ಏನೋ ನಮ್ಮ ಗೌರ್ಮೆಂಟ್ದವ್ರನ್ನ ರೂಲ್ ಹೊಲಿಸಿದ್ರು ಅಂತ ತಿಳ್ಕೊಡ್ರಿ. ಶಿಖಾ ಬಿಟ್ಟು ಎಲ್ಲರೂ ಶಿಖಾ ಬಿಟ್ಟು ಯಜ್ಞೋಪವಿತ ಹಾಕ್ಕೊಂಡು ದ್ವಾದಶ ಉರ್ದು ಪುಂಡ್ರನಾಮ 3 ಹೊತ್ತು ಸಂಧ್ಯಾವನೆ 3 ದಿನನಿತ್ಯ 1000 ಗಾಯತ್ರಿ ಮಾಡಿದವರಿಗೆ, ಪಂಚೆ ಉಟ್ಕೊಂಡು ಹಿಂಗೆ ಹೊತ್ಕೊಂಡು ಬಂದವರಿಗೆ ₹1,00,000 ಸಂಬಳ ಸ್ಯಾಂಕ್ಷನ್ ಅಂತ ತೋರಿಸಿಬಿಟ್ರೆ ಅವ್ರ ಅಂಗಡಿ ಎಷ್ಟು ಕ್ಯೂ ಇರ್ತದೆ ಗೊತ್ತು. 24 hours ಕೆಲಸ ಮಾಡೋಕ್ಕಾಗ್ತದೆ ಅವರು. ಎಲ್ಲ ಸ್ತ್ರೀಯರು ಗುರುಮಂತ್ರ ಮಾಡ್ಕೊಂಡು ಹಿಂಗೆ ಕಚ್ಚಿ ಹಾಕ್ಕೊಂಡೆ ಸೀರೆ ಉಟ್ಕೊಂಡು ಬಂದವರಿಗೆ ಇನ್ಕ್ರಿಮೆಂಟ್ ಅಂದರೆ ದಡ 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 ಹಾಕ್ಕೋತಾರೆ ನೋಡಿ. ಏಕೆ ಧರ್ಮ, ರಾಜ್ಯದಲ್ಲಿ ಧರ್ಮ ಇದ್ದರೆ ಅದನ್ನು ಎಲ್ಲರೂ ಪರಿಪಾಲನೆ ಮಾಡ್ತಾರೆ. ಕುಹಯೋಗವನ್ನು ಪರಿಹಾರ ಮಾಡಿದ್ದಾರೆ ಮಹಾನುಭಾವರು. ಅನೇಕ ದೇವರ ನಾಮಗಳನ್ನು ಪದಪದ್ಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರಂತಾರೆ, ನಿಜವಾದ ಕುರುಡ ಯಾರು ಗೊತ್ತೋ? ಕಣ್ಣು ಇಲ್ಲದವನು ಕುರುಡ ಅಲ್ಲ, ಕಣ್ಣಿದ್ದು ದೇವರನ್ನು ಕಾಣದೇ ಇರೋನು ಕುರುಡ. ಅದಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಅಂದರು ಮಹಾನುಭಾವ.
ಮತ್ತೇನು ಅಂದರೆ ಹರುಷದಿಂದಲಿ ನರ ಹರಿಯ ಪೂಜೆಯ ಮಾಡದವನೇ ಕೈ ಮುರಿದವನು. ಹ್ಯಾಂಡಿಕ್ಯಾಪ್ಡ್ ಯಾರು ಅಂದರೆ ನಿಜವಾಗಿ ಕೈ ಇಲ್ಲಾರ್ದವ ಹ್ಯಾಂಡಿಕ್ಯಾಪ್ಡ್ ಅಲ್ಲ. ಯಾರು ಭಗವಂತನ ಪೂಜೆಯನ್ನು ಮಾಡುವುದಿಲ್ಲವೋ ಅವನು ಹ್ಯಾಂಡಿಕ್ಯಾಪ್ಡು. ಯಾರು ವಾಯುದೇವರ ಸೇವೆಯನ್ನು ಮಾಡುವುದಿಲ್ಲವೋ ಅವ ಹ್ಯಾಂಡಿಕ್ಯಾಪ್ಡು. ಯಾವ ಭಗವದ್ಭಕ್ತರ ಸೇವೆಯನ್ನು ಮಾಡುವುದಿಲ್ಲವೋ ಅವನು ಹ್ಯಾಂಡಿಕ್ಯಾಪ್ಡು. ಇವತ್ತಿನ ಜನಾಂಗದಾಗ ಎಲ್ಲರೂ ಎಲ್ಲ ಮಾಡ್ತಾರೆ. 3 ತಾಸು ಕಾರ್ ತೊಳಿತಾರೆ, ಅರ್ಧ ತಾಸು ದೇವ್ರ ಪೂಜೆ ಮಾಡಲ್ಲ. ದೇವ್ರ ಪೂಜೆ ಅದೆಲ್ಲ ನಮ್ಮಪ್ಪ ಮಾಡಿಲ್ಲ, ಯಾವಾಗೋ ನಮ್ಮಪ್ಪ ಮಾಡ್ತಿದ್ದ, ನಮಗೇನು ಹೇಳಿಲ್ಲ, ನಾವು ಮಾಡಿಲ್ಲ. ನಮ್ಮ ಮಕ್ಕಳಿಗೂ ಮಾಡಿಸಲ್ಲ. ಮತ್ತು ದೇವ್ರ ಪಟ್ಟಿಗೆ ಗುರುದಾಸರಿಗೆ ದಾನ ಕೊಡ್ರಿ, ಕೊಡಬಾರ್ದು. ಮನೆಗಿದ್ದವರು ಹೊರಗೆ ಹೋದ್ರೆ ಮನೆಗೆ ದೇವ್ರು ಇಲ್ಲಾರ್ದಂಗೆ ಆಗ್ತಲ್ಲ. ಇದು ಬೇರೆ ಉಪನ್ಯಾಸ. ಅರ್ಧ ತಾಸು ಮುಟ್ಟಯ್ಯ ಶಾಲಿಗ್ರಾಮ ಪೂಜೆ ಮಾಡಯ್ಯ. ಎಂಥ ಭಾಗ್ಯ ಗೊತ್ತಾ? ಯಾರಿಲ್ಲಿ ಪ್ರತಿನಿತ್ಯ ಶಾಲಿಗ್ರಾಮ ಪೂಜೆ ಮಾಡ್ತಾರೆ ಅವರ ಕೈಯನ್ನು ಇಂದ್ರದೇವರು ಥ್ಯಾಂಕ್ಸ್ ಕೊಡ್ತಾನೆ. ಬಾಪ ನಿನ್ನ ಕೈ ಕೊಡೋದು ಇಲ್ಲಿ ಕೈ ಕೊಡೋದಲ್ಲ, ಕೈ ಕೊಡಪ್ಪ ಸ್ವಲ್ಪ. ಯಾಕೆ ನೀ ಶಾಲಿಗ್ರಾಮ ಸ್ಪರ್ಶ ಮಾಡಿ ಬಂದಿದ್ದೀಯಲ್ಲೋ, ಇದು ಭಾಗ್ಯ. ಸ್ವರ್ಗದಲ್ಲಿ ಇಲ್ಲೋ, ಭೂಲೋಕದಲ್ಲೇ ಇದೆ. ಅದಕ್ಕೆ ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತಿ ದಿನೇ ದಿನೇ ವಾಂಛಂತಿ ಕರಸಂಸ್ಪರ್ಶಂ ತೇಷಾಂ ದೇವ ಸಹವಾಸ. ಅವರು ಬಯಸ್ತಾರೆ ಶಾಲಿಗ್ರಾಮ ಮುಟ್ಟೋ ಭಾಗ್ಯ ಮೇಲೆ ಇಲ್ಲರಿ, ಅದು ಇಲ್ಲೇ ಇದೆ. ಅನಾಯಸ ನಮಗೆ ಅಂಥ ಜನ್ಮ ದೇವರು ಕೊಟ್ಟ ದಿನನಿತ್ಯ ದೇವ್ರ ಪೂಜೆ ಮಾಡ್ಬೇಕು. ಹೇಳು ಕೆರ್ಕೋತಾರೆ 3 ತಾಸು ಕೂತು. ನೀ ಏನು ಕೆರ್ಕೊಂಡ್ರು ಮತ್ತು ಸಂಜೆ ಮುಂದೆ ಬಂದಿರ್ತಾವೆ. ಇಲ್ಲವು ಕರ್ಮ ಇದ್ದಂಗೆ ಬೆಳೆದೇ ಬೆಳಿತಾವೆ ಅವು. ನನಗೆ ಯಾರ ಮೇಲೆ ಸಿಟ್ಟಿಲ್ಲ, ಕೋಪ ಇಲ್ಲ, ಯಾರಿಗೆ ಭಯಂಗಿಲ್ಲ. ನಾವು ಮಾಡೋ ಪದ್ಧತಿಗಳು ಹೇಳ್ತೀವಿ. 3 ತಾಸು. ಕೆಲವರಂತೂ ಬಣ್ಣ ಹಚ್ಚೋಗಿ ಕೂತ್ಬಿಡ್ತಾರೆ ಮುಖಕ್ಕೂ, ಏನೇನೋ ಕೆಮಿಕಲ್. ಅವು ಯಾವ ಕೋತಿನೋ ಯಾವ ಮನುಷ್ಯರು ಒಂದೋ ಗೊತ್ತಾಗಲ್ಲ. ಅದನ್ನು ಕೂತ್ಬಿಟ್ಟಿರ್ತಾವೆ ಬಿಸಿಲಾಗಿ. ಯಾಕೆ ಹಿಂಗೆ ಕೂತೀರಿ ಅಂದರೆ, ಇಲ್ಲ ಇದು ಹಚ್ಕೊಂಡು 1 ತಾಸು ಬಿಸಿಲು ಸೂರ್ಯನ ಕಿರಣಗಳು ಬಿದ್ದರೆ ಒಳ್ಳೆ ಕಾಂತಿ ಬರುತ್ತೆ ಮುಖಕ್ಕೆ. ಮಗನೇನು ಹಿಂಗೆ ಕಾಂತಿ ಬರಲ್ಲ. ನಿನ್ನ ಮುಖ ಯಾರಾದರೂ ನೋಡಿದರೆ ವಾಂತಿ ಬರುತ್ತೆ. ಕಾಂತಿ ಬರುತ್ತೆ, ಕಾಂತಿ ಹಾಳಾಗ್ತದೆ. ಕಾಂತಿ ಬರಬೇಕಾ? ಸತ್ಕರ್ಮ ಮಾಡುವಂತಾರೆ ಶಾಸ್ತ್ರದಲ್ಲಿ. ಪುರಂದಾಸರಂತಾರೆ, ಹರಿಕಥೆ ಕೇಳುವುದೇ ಕಿವಿಗೆ ಮುತ್ತಿನ ಓಲೆ, ನಿರುತ ಸತ್ಕರ್ಮವು ನಿಜ ಕಾಂತಿಯು. ಹರಿದಾಸರ ಪಾದರಜ ಹೆರಳು ಬಂಗಾರ, ಗುರು ಭಕುತಿ ಎಂಬಂಥ ಗಂಧ ಕುಂಕುಮ ಧರಿಸಿ ಮುತ್ತೈದೆಯಾಗಿರಬೇಕು ಮುದದಿಂದಲೇ. ನಿರುತ ಸತ್ಕರ್ಮವು ನಿಜ ಕಾಂತಿಯು. ಸತ್ಕರ್ಮ ಮಾಡು, ಮುಖದಲ್ಲಿ ತಾನೇ ತೇಜಸ್ಸು ಬರುತ್ತೋ. ಅದು ಮಾಡಲಿಲ್ಲ ಅಂದ್ರೆ ಹೆಂಗೆ ಬರುತ್ತೆ? ಹೊರಗಿಂದ ಏನು ಬರಲ್ಲ. ಸ್ವಾಮಿಗಳು ನೋಡಿರಿ, 1000 ಜನ ಕೂಡಿಸ್ರಿ, ಅವ್ರ ಮಧ್ಯದಲ್ಲಿ ಸ್ವಾಮಿಗಳು ಒಂದು ಸೀಟ್ ಹಾಕಿ ಕೂಡಿಸ್ರಿ, ಫೋಟೋ ತೆಗೀರಿ. ಯಾರು ಚಲೋ ಕಾಣಿಸ್ತಾರೆ? ಸ್ವಾಮಿಗಳು ಚಲೋ ಕಾಣಿಸ್ತಾರಿಲ್ಲ? ಏನು ಡೌಟಾ? ತೆಗಿಬೇಕು. ಚಂದ ಕಾಣಿಸ್ತದೆ, ಸ್ವಾಮಿಗಳೇ ಎದ್ದು ಕಾಣಿಸ್ತಾರೆ. ಯಾಕೆ? ಅವ್ರೇನು ಬಡ್ಕೊಂಡಿರ್ತಾರೆ. ಲವ್ಲನ್ ಫೇರಿ, ವಿಕಟ್ ಅರೆಮಿಕ್ಸು, ಪತಂಜಲಿ ಜಲ್ಲು ಏನೋ ಏನಿಲ್ಲ. ಅವ್ರು ಏನು ಮಾಡ್ತಾರೆ? ಕಡ್ಲಿ ಹಿಟ್ಟು ಹಚ್ಕೋತಾರೆ, ಭಾಳ ಆದರೂ ಸೀಗಕಾಯಿ ಅಷ್ಟೇ, ಇಲ್ಲ ಗೋಮಯ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಯಾಕೆ ಅಷ್ಟು ಕಳೆ ಇರುತ್ತೆ ಅಂದರೆ ಸತ್ಕರ್ಮ ಮಾಡ್ತಾರಲ್ಲ. ಪಾಠ, ಪ್ರವಚನ, ಜಪ, ಪಾರಾಯಣ, ಜ್ಞಾನೋಪದೇಶ, ಆ ಸತ್ಕರ್ಮಗಳಿಂದಲೇ ಒಳಗಿನ ಕಾಂತಿ ಬರೋದು. ಅದಕ್ಕೆ ನಿರುತ ಸತ್ಕರ್ಮವು ನಿಜ ಕಾಂತಿಯು ಅಂತಾರೆ. ಹಾಗೆ ಜ್ಞಾನಿಗಳಂದಿದ್ದು ಅದೇ, ದೇವರು ಪೂಜೆ ಮಾಡುವ ಭಾಗ್ಯ ಕೊಟ್ಟಾಗ ಮಾಡು. ಮುಂದೆ ಹೆಂಗೋ ಏನೋ 60 ವರ್ಷ ಆದಮೇಲೆ ನಿಂಗೆ ಗತಿ ಏನಿರ್ತದೆ ಯಾರಿಗೊತ್ತು. ಒಬ್ರು ಹಂಗೆ ಮಾಡಿದ್ದಾರೆ. ಏನು ಶಾಲಿಗ್ರಾಮ, ಏನು ಪ್ರತಿಮಾ ಸಂಗ್ರಹ ಮಾಡಿದ್ರು ಅವ್ರು ಮಾಡೋ ಮುಂದೆ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ, ಈಗಿನಿಂದೇ ಪೂಜೆ ಮಾಡಿ ಅಭ್ಯಾಸ ಮಾಡಿರಿ ಅಂದೆ. ಇಲ್ಲಿಲ್ಲ, ಎಲ್ಲ ಕಲೆಕ್ಟ್ ಆದಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಅಂದರು. ಸರಿ, ನಾನು ಹೇಳೋದಂತೂ ಒಂದು ವರ್ಷ ಹೇಳಿದ್ದೆ. ಎಲ್ಲ ಕಲೆಕ್ಟ್ ಮಾಡೋದ್ರೊಳಗಾಗಿ ಅವ್ರ ಕೈನೇ ಸೊಟ್ಟಪಟ್ಟ ಆಗ್ಬಿಟ್ಟರು. ಏನು ಮಾಡ್ತಾರೆ? ಇವತ್ತು ನಿದರ್ಶನ ಇದೆ. ನಾನು ನಿಮಗೆ ಕಥೆ ಹೇಳುವುದಿಲ್ಲ, ನಿದರ್ಶನಗಳಿಗೆ ಕೈ ಸೊಟ್ಟಪಟ್ಟ ಆಗ್ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ. ಈಗ ಮರಗ್ತಾರೆ. ಅದ್ರಾಗ ಒಂದು 12 ಶಾಲಿಗ್ರಾಮ ನನಗೂ ಕೊಟ್ಟಾರು. ಪೂಜೆ ಮಾಡ್ತೀರಿ ಮಾಡ್ರಿ ಅಂತ ಕೊಟ್ಟಾರಂತ ಇಟ್ಕೊರಿ. ನಾ ಯಾಕಂದ್ರೆ ನನಗೆ ಕೊಟ್ಟಿದ್ದು ದೊಡ್ಡಷ್ಟಕ್ಕೆ ಹೇಳಿಲ್ಲ. ಕೊಟ್ಟಾಗ ಇದ್ದಾಗ ಮಾಡಿಬಿಡ್ಬೇಕು ಅವನ್ನ, ಮುಂದೆ ನಾಳೆ ಅನ್ನಬೇಡ. ಅದಕ್ಕೆ ವ್ಯಾಸರಾಜರು ಮಹಾನುಭಾವರು ಅನೇಕವಾದ ಗ್ರಂಥಗಳನ್ನು ಮಾಡ್ತಾ ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮಹಾನುಭಾವರು. ಅದಕ್ಕೆ ಇಲ್ಲಿ ಮಾತು ಹೇಳಿದ್ದೇನು, ಯಾರು ಪರಮಾತ್ಮನ ಪೂಜೆ ಮಾಡಿದಿಲ್ಲವೋ ಅವನೇ ಕೈ ಮುರಿದವನಾಗಿದ್ದಾನೆ, ಯಾರು ಭಗವಂತನ ಮುಂದೆ ಕುಣಿಯೋದಿಲ್ಲವೋ ಅವನೇ ಕುಂಟ ಅಂತಾರೆ. ತೇರು ಮುಂದೆ ಕುಣಿಬೇಕ್ರಿ, ಚೆನ್ನಾಗಿ ಕುಣಿಬೇಕು. ಹರಿವಾಯು ಗುರುಗಳ ಮುಂದೆ ಮೈ ಮರೆತು ಕುಣಿಬೇಕು. ಎಷ್ಟು ಮಂದಿ ರಥೋತ್ಸವದಲ್ಲಿ ಕುಣಿತಿರ್ತಾರೆ ನೋಡ್ರಿ, ಹೌದಿಲ್ಲ? ಠಣ 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 ಕುಣಿತಿರ್ತಾರೆ, ಮೈ ಮರೆತು ಕುಣಿತಾರೆ.
ಯಾಕಂದರೆ ಹಂಗೆ ಕುಣಿಬೇಕು. ಯಾಕೆ ಕುಣಿಬೇಕು ಅಂದರೆ ಯಾರು ದೇವರ ಮುಂದೆ ಕುಣಿಯುವುದಿಲ್ಲವೋ ಅವರನ್ನು ದೇವರ ಹೆಂಡತಿ ಮಕ್ಕಳ ಮುಂದೆ ಕುಣಿಸ್ತಾನೆ. ಹೆಂಡತಿ ಮುಂದೆ ಕುಣಿತಿರ್ತಾನೆ, ರೇ ಬೇರೆ ಏನು ಆ ವ್ಯಾನಿಟಿ ಬ್ಯಾಗ್ ತೊಗೊಂಬರಿ, ತಂದೆ ಕಣೆ ಓಡ್ತದೆ. ಯಾಕೆ ಕುಣ್ಕೋತ ಓಡ್ದ ಮಗನೇ, ದೇವ್ರ ಮುಂದೆ ಕುಣಿದಿಲ್ಲ ಅದಕ್ಕೆ ಅಲ್ಲಿ ಕುಣಿಸ್ತಾನೆ. ದೇವ್ರ ಮುಂದೆ ಕುಣಿದ್ರಿ ಆರಾಮಾಗಿ ನಿಂಗೆ ಯಾರು ಕುಣಿಸಂಗೆ ಇಲ್ಲ. ಈಗ ಸಣ್ಣ ಮಕ್ಕಳು ನೋಡ್ರಿ, ಅಪ್ಪ ಅಂತ ಎರಡು ಕಾಲು ಚಾಸ್ತಾವ ಅವ್ರ ಅಪ್ಪನ ಹತ್ರ ಮುಂಜಾನೆದ್ದು. ಇವ ಸಾಕು ಬೂಟ್ ಹಾಕ್ಬೇಕ್ರಿ. ಇದು ದೇವ್ರ ಮುಂದೆ ಕುಣಿದಿಲ್ಲ, ಅದ್ರ ಮುಂದೆ ಕುಣಿಬೇಕು. ಈಗ ಇಷ್ಟೇ ಕುಣಿಯೋ ಡಿಸೈನ್ ಬೇರೆ ತಾನೇ. ಅದಕ್ಕೆ ವ್ಯಾಸರಾಜರಂತಾರೆ, ಪರಮಾತ್ಮನ ಮುಂದೆ ಕುರುವೀರ ಸಕನಾದ ಕೃಷ್ಣನ ಮುಂದೆ ಕುಣಿಯದವನೇ ಕುಂಟನೋ, ರಮೇಶ್ ಅರಸಿಗೆ ಪ್ರೀತಿ ಇಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವು ಅಂತಾರೆ. ಒಳ್ಳೆ ಕಂಠ ಇದ್ದರೆ ದೇವರ ನಾಮಸ್ಮರಣೆ ಮಾಡು, ಪದಪದ್ಯಗಳನ್ನು ಹೇಳು, ಸುಳಾದಿಗಳನ್ನು ಹೇಳು, ಗ್ರಂಥವನ್ನು ಶ್ಲೋಕಗಳನ್ನು ಚೆನ್ನಾಗಿ ರಾಗಬದ್ಧವಾಗಿ ಹೇಳಿ ಸಂತೋಷ ಪಡು, 10 ಜನ ಭಕ್ತರಿಗೆ ಸಂತೋಷ ಪಡಿಸೋ. ಒಳ್ಳೆ ಕಂಠ ಇದ್ದದಕ್ಕೆ ದೇವರ ಸ್ಮರಣೆ ಮಾಡಿದ್ರೆ ಆಗ್ತದೆ ರೀ. ದೇವರ ಸ್ಮರಣೆ ಬಿಟ್ಟು ಯಾವ್ಯಾವುದೋ ಒಂದು ಬಿಟ್ಟರೆ ದೇವರು ಮೆಚ್ಚಲ್ಲ. ಅದಕ್ಕೆ ವ್ಯಾಸರಾಜರಂತಾರೆ, ಕಮಲ ನಭನ ಪಾಡಿ ಪೊಗಳದ ಸಂಗೀತ ಗಾರ್ಧಪರೋಧನವೋ, ಹೃದಯ ತುಂಬಿ ಹಾಡು ಶಂಕ ಹೊಡ್ಕೋ, ಸರಿಗಮ ಫ ಹೊಡ್ಕೋ ಶಂಕ. ಏನು ಬಂತು ಹೌದಿಲ್ಲ? ವ್ಯಾಸರಾಜರ ಮಾತು ಅದು ಹೇಳಲಿಕ್ಕೆ ಬಂದ. ನಾವು ಹೈದರಾಬಾದ್ ಕಾರ್ಯಕ್ರಮಕ್ಕೆ ಹೋಗಿ ತಿಂತೇನೆ. ಒಬ್ಬ ಅಲ್ಲಿ ಹೈದರಾಬಾದಿಗೆ ಹಿಂದೂಸ್ತಾನಿ ಸಂಗೀತ ಹುಚ್ಚು ಮಂದಿ ಭಾಳ ಅದ ರೀ. ಹಿಂದೆಲ್ಲ ಫಯಾಜ್ ಖಾನ್ ಅಂತೇಳಿ ಅಲ್ಲಿ ಹಲವರೆಲ್ಲ ಆ ಕಡೆ ಇದ್ದರು. ಸಿಖ್ ದಾವೂದು ಅಂತೇಳಿ ಭಾಳ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವರೆಲ್ಲ ಇದ್ದರು. ಅಥವಾ ಅವರು ಪ್ರವಚನಕ್ಕೆ ಬರ್ತಿದ್ರು. ಒಬ್ರು ಹಿಂಗೆ ಕೂತಿದ್ರು. ದಾಸರೇ ನಿಮಗೊಂದು ಸಜೆಷನ್ ಕೊಡಲ್ಲ? ಕೊಡ್ಬೋದಪ್ಪ ಕೊಡ್ರಿ. ಏನು ನಿಮ್ಮ ಕಂಠ ಚೆನ್ನಾಗಿದೆ, ನೀವು ಪ್ರವಚನ ಬಿಟ್ಬಿಟ್ಟು ಸಂಗೀತ ಹಾಡಬೇಕು, ಕ್ಲಾಸಿಕಲ್ ಚೆನ್ನಾಗಿರುತ್ತೆ. ಏನು ಹಾಡ್ಬೇಕ್ರಿ? ಕೇಳಿ ಬೋಲರೇ ಪಪ್ಪಿ ಹಿಂಗೆ ಹಾಡ್ಬೇಕು. ನಂದು ಬೋಲರೇ ಪಪ್ಪಿ ಅಂದರೆ ಮೇಲೆ ಬಂದ ಒದಿತಾನ ಅಪ್ಪಿ ಅಂತ ಹೇಳಿದೆ. ಅಪ್ಪ ಏನೋ ಸಂಗೀತ ಗಂಟು ಚಲೋ ಅದ, ಧ್ವನಿ ಚಲೋ, ಅದಕ್ಕೆ ಅಭಿಮಾನಕ್ಕೆ ನಾವು ಓಕೆ. ಆದರೆ ದೇವರನ್ನು ಹಾಡಲಿಲ್ಲ ಅಂದರೆ ಕಮಲನಾಭನ ಪಾಡಿ ಪೊಗಳದ ಸಂಗೀತ ಅದೇನದ್ರಿ ಗಾರ್ಧಪರೋಧನವೋ ಅಂತಾರೆ. ಅದು ಕತ್ತೆ ಒದರದಂಗೆ ಅಷ್ಟೇ, ಏನು ಫಲ ಇಲ್ಲ. ಎದೆ ತುಂಬಿ ಹಾಡಾಗಲಿ, ಸರಿಗಮಪ್ಪ ಆಗಲಿ, ಶಂಕ ಹೊಡ್ಕೊಂಡು ನೋಡ್ತಿರ್ತಾವ್ರಿ. ಪಾರಾಯಣ ಮಾಡಲಾರ್ದೆ ನೋಡ್ತಾವೆ. ಫಲಾರ ಮಾಡ್ರಿಂದ ಅದು ಮುಗಿದ ಮೇಲೆ ಫಲಾರ ಮಾಡ್ತೀವಂತಾರೆ, ಏನು ಫಲ ಇಲ್ಲ. ವ್ಯಾಸರಾಜರ ಮಾತವೆಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಪರಮ ಪದವಿಯ ನೀವ ಶ್ರೀಕೃಷ್ಣ ಇರಲಾಗಿ ನರರ ಸೇವಿಸಬೇಡವೋ ಅಂತಂದಿದ್ದಾರೆ. ಅವರು ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಒಂದು ಮಾತಂತಾರೆ, ಕೇಳಯ್ಯನ ಮಾತು ಪಾರ್ಥನೆ ಗೀತದರ್ಥವಾದ ಎಂತೆಂಥ ಮಾತು ಹೇಳ್ತಾರೆ ಅಂದರೆ, ಜ್ಞಾನಿಗಳಂದ್ರು ಏನೋ ಅರ್ಜುನ ನೀನು ತಿಂದ ಅನ್ನ ಜೀರ್ಣ ಆಗಬೇಕಾದ್ರೆ ನಾನು ಕಾರಣಪ್ಪ. ಅವರಂತಾರೆ ನೋಡಪ್ಪ, ಅನ್ನ ಪಚನ ನನ್ನದಯ್ಯ ಅಂತ ಭಗವಂತ. ಅರ್ಜುನ ನೀನು ತಿಂದ ಅನ್ನ ಜೀರ್ಣ ಆಗೋದು ಯಾರಿಂದ? ಅದು ನನ್ನಿಂದಲೇ, ನಾನೇ ಮಾಡಿಸ್ತೇನೆ, ಯಾರೋ ಮಾಡಿಸ್ಲಿಕ್ಕೆ ಬೇರೆಯವ್ರು ಮಾಡಿಸ್ಲಿಕ್ಕೆ ಆಗಲ್ಲ. ಅದು ಮಾಡಿಸೋವ ನಾನೇ ಅಂತ. ನಮಗೆ ಆ ಜ್ಞಾನ ಬಂತು. ಅಷ್ಟಾದರೂ ಜ್ಞಾನ ಬಂದ್ಬಿಟ್ರೆ ದೇವರ ಬಗ್ಗೆ ಕೈ ಮುಗಿಬೇಕು ಅನಿಸುತ್ತೆ ಚೆನ್ನಾಗಿ, ಹೌದಿಲ್ಲ? ಯಾಕೆ ನಾವು ತಿಂದ ಅನ್ನ ಜೀರ್ಣ ಮಾಡಿಸ್ತಾನಲ್ರಿ. ಯಾರು ಮಾಡಿಸ್ತಾರೆ ಜೀರ್ಣ? ಅಡುಗೆ ಮಾಡಿ ಕೊಡ್ಬೋದು, ಪ್ರಿಪ್ರೇಷನ್ ಮಾಡ್ಬೋದು, ಎಲ್ಲನೂ ಮಾಡಿಸೋನು ದೇವರೇ ಎಲ್ಲರಲ್ಲಿ ನಿಂತು. ಅದ್ರ ತಿಂದ ಮೇಲೆ ಅನ್ನ ಜೀರ್ಣ ಆಗಬೇಕಲ್ಲ. ಅದನ್ನು ಸರಿಯಾಗಿ ಜೀರ್ಣ ಮಾಡಿಸಿ ಯಾವ್ಯಾವ ಅದರಲ್ಲಿರ್ತಕ್ಕಂಥ ಭಾಗಗಳನ್ನು ಬೇರೆ ಮಾಡಿ ಮತ್ತೆ ಅದನ್ನು 3 ಭಾಗ ಮಾಡಿ ಒಂದು ಭಾಗವನ್ನು ವೇಸ್ಟನ್ನಾಗಿ ಮಾಡಿ ದೇಹದಿಂದ ಹೊರಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾನೆ. ಮತ್ತು ಅದರ ಮಧ್ಯಭಾಗವನ್ನು ಬ್ಲಡ್ಡನ್ನು ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳಿಗೆ ಅದು ಸರಿಯಾಗಿ ಹೋಗಿ ಮುಟ್ಟುವಂತೆ ವ್ಯವಸ್ಥೆಯನ್ನು ದೇವರೇ ಮಾಡಿದ್ದಾನಲ್ಲ. ಅತೀ ಸೂಕ್ಷ್ಮವಾದ ಭಾಗ ಅದು ಮನಸ್ಸಾಗುವಂತೆ ದೇವರ ವ್ಯವಸ್ಥೆಯನ್ನು ಮಾಡಿದ್ದಾನಲ್ವಾ. ಅದಕ್ಕೆ ಅವ ಮಾಡುವ ಉಪಕಾರ ಅದು. ಅದಕ್ಕೆ ದೇವರು ಅದನ್ನು ಮಾಡಿಸ್ತಾನೆ. ಅದ ಶ್ಲೋಕ ನಾವು ದಿನನಿತ್ಯ ಊಟಕ್ಕೆ ಹೇಳ್ತೀವಿಲ್ಲ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮನ್ನಂ ಚತುರ್ವಿಧಂ. ಜೀವವೃತ್ತಿಯಿಂದ 4 ವಿಧವಾದ ಅನ್ನವನ್ನು ನಾನು ಜೀರ್ಣ ಮಾಡಿಸ್ತೇನೆ ಎಂದ ದೇವರು. ಅದೇ ಜಗನ್ನಾಥದಾಸರ ಹಿಡಿತಾರೆ, ವನಜ ಜಾಂಡದೊಳುಳ್ಳ ಕಿಳಚೇತನರು ಭುಂಜಿಪ ಚತುರ್ವಿಧ ಭೋಜನ ಪದಾರ್ಥದಿ ಚತುರ್ವಿಧ ರಸರೂಪದಾನಾಗಿ ಮನಕ್ಕೆ ಬಂದದನುಂಡೂಣಿಸಿ ಸಂಹನನಕ್ಕೆ ಉಪಚಯ ಕರಣಕ್ಕೆ ಆನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ಅವ್ರ ಈ ದೇಹದ ಮೇಲೆ ಅಭಿಮಾನ ಮಾಡಬೇಡಪ್ಪ. ಈ ದೇಹ
ಇದು ತಾನಾಗೆ ಇದೇನಾಗ್ತದೆ, ಸಂವಹನ ಚೆನ್ನಾಗಿ ನಾಶ ಆಗ್ತದೆ. ಇದಕ್ಕೆ 3 ಅವಸ್ಥೆಗಳಿದೆ. ಬಾಲ್ಯ, ಯೌವನ, ಮುಪ್ಪುತನ ದೇಹದಲ್ಲಿ. ಇಂಥ ದೇಹಕ್ಕೆ ಮೋಹ ಮತ್ಯಾಕಿರ್ಲಿ ಅಂತಾರೆ. ಈ ದೇಹದ ಮೇಲೆ ಭಾಳ ಅಭಿಮಾನ ಮಾಡಬೇಡ. ದೇಹ ಬೇಕು, ದೇಹ ರಕ್ಷಣೆ ಮಾಡ್ಕೊಂತೂ ಹೇಳಿದ ಶಾಸ್ತ್ರದಲ್ಲಿ. ಯಾಕೆ? ಸಾಧನೆಗಾಗಿ ದೇಹ ರಕ್ಷಣೆ ಮಾಡ್ಕೊ. ನೀನು ಸ್ಟೈಲ್ ತೋರಿಸ್ಲಿಕ್ಕಾಗಿ ದೇಹ ರಕ್ಷಣೆಯನ್ನು ಮಾಡ್ಕೋಬೇಡ. ಯಾಕೆ? ಈ ದೇಹಕ್ಕೆ 3 ಅವಸ್ಥೆ ಇದೆ. ಬಾಲ್ಯ ಅವಸ್ಥೆ ಇದೆ, ಆಮೇಲೆ ಯೌವನ ಅವಸ್ಥೆ ಇದೆ, ಮತ್ತು ಮುಪ್ಪು ಅವಸ್ಥೆ ಇದೆ. ಇದು ಬೇಡ ಅಂದರೂ ನಮ್ಮ ದೇಹಕ್ಕೆ ಬಂದೇ ಬರುತ್ತಿದು. ಎಷ್ಟೋ ಮಂದಿಗೆ ಎಷ್ಟು ಅಭಿಮಾನ ಅಂದರೆ, ಹಿಂದಿನವ್ರು ಬಿಳೆ ಕೂದಲಾದರೆ ಸ್ವಲ್ಪ ನಮಗೂ ವಯಸ್ಸಾಯ್ತರಿ, ಇನ್ನೇನು ನಾವು ಹತ್ತಿರ ಬಂದೀವಿ ಅಂಥೇಳಿ ಹಿಂಗಿರ್ತಿದ್ದು ಭಾವನೆ. ಈಗಿನವ್ರು ವಯಸ್ಸಾದರೂ ಏನು ಬಿಡೇ ಇಲ್ಲರಿ, ಕಪ್ ಹಚ್ಕೊಂಡ್ಬಿಡ್ತಾವೆ. ಹಮ್ ಕಿಶಿಶೆ ಕಮ್ಮನ ಅಂತ ಹೊಂಟ್ಬಿಡ್ತಾವೆ ಮುಂದೆ. ಹೌದಿಲ್ಲ? ಕಪ್ ಬಡ್ಕೊಂಡ್ಬಿಡ್ತು, ತಲೆ ತುಂಬ ಕಪ್ ಬಡ್ಕೊ, ಅವರು ಬಡ್ಕೋ ಇವರು ಬಡ್ಕೋ. ದೇಹದಲ್ಲಿ ಮುಪ್ಪು ಇದೆ. ಆ 3 ಅವಸ್ಥೆಯಿಂದ ಕೂಡಿದ ದೇಹ ಇದು. ಇದ್ರ ಮೇಲೆ ಜಾಸ್ತಿ ಮೋಹ ಮಾಡಬೇಡ. ಇದು ಭಾಳ ದಿವಸ ನಿನ್ನ ಜೊತೆಗಿರಲ್ಲ. ನೀನು ಇರಬೇಕಂದ್ರೂ ದೇಹನೇ ನಿನ್ನನ್ನು ಬಿಟ್ಬಿಡುತ್ತೆ. ನೀನು ದೇಹ ಬಿಡೋದಲ್ಲ, ದೇಹನೇ ನಿನ್ನನ್ನು ಬಿಡುತ್ತೆ. ಎಚ್ಚರಿಕೆ ಇರಲಿ. ಹಾಗಾದ್ರೆ ದೇಹ ಬೇಡವ? ಸಾಧನ ಶರೀರ, ಅದಕ್ಕಾಗಿ ರಕ್ಷಣೆ ಮಾಡ್ಕೊ. ಕೆಲವರು ಸಣ್ಣ ಆಗಬೇಕು ಅಂತ ಏನೇನೋ ತಗೋತಾರೆ. ಬರೀ ಜ್ಯೂಸ್ ಕುಡಿದಿದ್ರು ಕೆಲವು 6 ತಿಂಗಳು. ಅವೇನೋ ಜ್ಯೂಸ್ ಬರುತ್ತೆ. ಎಷ್ಟು ಸಂಕಟ ಅಂದ್ರೆ ಅವಕ್ಕೆ ನಾವು ಊಟ ಮಾಡಿ ನೋಡು ಸಂಕಟ. ಚೆನ್ನಾಗಿ ತಿಂತಿರಲ್ಲ ದಾಸರೇ, ಮತ್ತು ಏನು ಮಾಡಲಪ್ಪ, ನಂಗೆ ಸಂಕಟ ಆಗುತ್ತೆ. ನೀನು ತಿನ್ನು, ನಾನು ತೆಳ್ಳಗಾಗಬೇಕಲ್ಲ ದಾಸರೇ. ಊದ್ಸ, ನೀ ತೆಳ್ಳಗಾಗೋದು ದೇಹದ ಧರ್ಮ, ದಪ್ಪ ಆಗೋದು ದೇಹದ ಧರ್ಮ. ಈ ದೇಹ ಶಾಶ್ವತವಾಗಿ ನಿಂಗಿರಲ್ಲ. ಈ ದೇಹದ ಮೇಲೆ ಅಭಿಮಾನ ಮಾಡಬೇಕು. ಎದಕ್ಕಾಗಿ? ಸಾಧನೆಗಾಗಿ ದೇಹ ರಕ್ಷಣೆ ಮಾಡಬೇಕು. ಅದಕ್ಕೆ ವಾತಾತಪಾದಿಗಳಿಂದ ಅವಿರತ ಪೋಷಿಸುತ್ತಾ ಜಗನ್ನಾಥದಾಸರಂತಾರೆ, ಹರಿಕಥಾಂಸಾರಿ, ಈ ದೇಹವನ್ನು ಚಳಿ, ಮಳೆ, ಬಿಸಿಲು, ಗಾಳಿಗಳಿಂದ ರಕ್ಷಣೆ ಮಾಡಿಕೊಂಡು ಸಾಧನೆ ಮಾಡು. ಈ ತನುವಿನೋಳು ಮಮತೆ ಬಿಟ್ಟವನವನೇ ಮಹಾಯೋಗಿ ಅಂತ ಕರೆದಿದ್ದಾರೆ. ಅದಕ್ಕೆ ವ್ಯಾಸರಾಜರು ಆ ಮಾತನ್ನು ಹೇಳ್ತಾ ಇದ್ದಾರೆ, ಗೀತೆ ಮಾತನ್ನು. ಇದಕ್ಕೆಲ್ಲ ಇದೆ, ಇದ್ರ ಭಾಳ ಮೋಹ ಮಾಡಬೇಡಪ್ಪ. ಯಾಕೆ? ಕಾಯ್ದು ಕೊಲ್ಲುವ ನಾನು ಇರುತ್ತಿರಲಿ, ನಾನೇ ಕಾಯವ ಕೊಳ್ಳವ ನಾನೇ. ಅದಕ್ಕೆ ನೀ ಏನು ಮಾಡು ಅಂದರೆ, ಸುಮ್ಮನೆ ಬಿಲ್ ಹಿಡಿದು ಹೊಡಿ, ಕೀರ್ತಿ ಪಡಿ. ಎಲ್ಲ ಕಾಯಕೊಳ್ಳುವ ನಾನೇ. ಅದಕ್ಕೆ ಭಗವಂತ ಅರ್ಜುನ ಪ್ರಕಾರವಾಗಿ 2 ಸೈನ್ಯಗಳ ಮಧ್ಯೆ ರಥ ನಿಲ್ಲಿಸಿ ಒಂದು ಬಾರಿ ಎಲ್ಲ ಕೌರವರ ಸೈನ್ಯವನ್ನು ಹೀಗೆ ನೋಡ್ಬಿಟ್ನಂತ ಕೃಷ್ಣ. ಹಿಂಗ್ಯಾಕೆ ನೋಡ್ದ ಅಂದರೆ, ಆ ನೋಡುವ ನೋಟದಲ್ಲೇ ಎಲ್ಲ ಜೀವರ ಆಯುಷ್ಯವನ್ನು ಎಳೆದುಬಿಟ್ಟಿದ್ದಂತ ಸ್ವಾಮಿ. ಅರ್ಜುನ ಗೊಂಬಿ ನಿಂತವ್, ಹೊಡಿ, ಕೀರ್ತಿ ನಿನಗಷ್ಟೇ. ಬಿಲ್ಲು ಪಡಿ, ಕೀರ್ತಿ ಪಡಿ ಲೋಕದಲ್ಲಿ ಅಂದರು ವ್ಯಾಸರಾಜರು. ನೀನು ಕೊಂದಿ ಅಂತ ಕೀರ್ತಿ ಬರಬೇಕು. ನಾ ಎಲ್ಲ ಎಳೆದ್ಬಿಟ್ಟಿದ್ದು. ಗೊಂಬೆ ನಿಂತಾವ, ಶಾಂತಲಾಸ್ಲಿಕ್ಕೆ ಸಾರಿ ಮುಂದೆ ಇರ್ತಿತ್ತು, ಹಿಂಗೆ ಕೈ ಮಾಡ್ತಾರೆ. ಹಂಗೆ ನಿಂತಾವ, ನೀ ಹೊಡಿ, ಕೀರ್ತಿ ಬರತ್ತೆ ಅಂತ ಭಗವಂತ ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೋಡಿದ. ಅದಕ್ಕೆ ಕಾಯುವವನೂ ದೇವರು, ಕೊಲ್ಲುವವನು. ಎಷ್ಟೋ ಅವಶೇಷಗಳು ಕೆಳಗೆ ಪುಟ್ ಮಕ್ಕಳು ಇರ್ತಾವೆ, ಬದುಕಿರ್ತಾವಲ್ಲ. ಇದೆಲ್ಲ ನಿದರ್ಶನ ಬೇಕಾಷ್ಟು ನೀವು ನೋಡಿದ್ದೀರಿ, ತಿಳಿದಿದ್ದೀರಿ, ಕೇಳಿದ್ದೀರಿ. ಮೇಲೆ ಕೂತಿತ್ತು, ಡಬಕ್ ಅನ್ಸಾಯ್ತು. ಅದಕ್ಕೆ ಕಾರಣ ಈ ವ್ಯಕ್ತಿ ಅಲ್ಲ, ದೇವರು ರಕ್ಷಣೆ ಮಾಡೋವಿದ್ದಾನೆ. ಅದನ್ನು ತಿಳ್ಕೊ. ಅದಕ್ಕೆ ಜ್ಞಾನಿಗಳಂತಾರೆ, ಮುಂದೆ ಹೇಳ್ತಾನೆ ಸ್ವಾಮಿ, ನೋಡಪ್ಪ, ಕರ್ಮದಲ್ಲೇ ನಿನಗಧಿಕಾರ, ಫಲ ತಾದೂರ ಅಂದ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನೋದನ್ನು ಹೇಳ್ತಾರೆ. ಕರ್ಮದಲ್ಲಿ ನಿಂಗೆ ಅಧಿಕಾರ ಇದೆ, ಕರ್ಮ ಮಾಡು, ಫಲವನ್ನು ಬಯಸಬೇಡ. ಫಲ ದೂರದಲ್ಲಿದೆ, ಫಲ ಕೊಡುವೆನು ನಾನು ಮನಸ್ಸು ಬಂದಂತೆ ಅಂದ ದೇವರು. ನೋಡು, ಈಗ ಒಂದು 10 ಪೈಸಾದಷ್ಟು ಫಲ ಬರಬೇಕು ಅಂತ ನೀನು ತಿಳ್ಕೊಂಡಿರ್ತೀಯ. ಈ ಕರ್ಮ ಮಾಡಿದರೆ 100% ಕೊಡ್ತೀನಯ್ಯ ನಾನು, ಅದು ನನ್ನ ಜವಾಬ್ದಾರಿ. ನೀ ಕರ್ಮ ಮಾಡು, ಕರ್ಮ ಮಾಡಿ ಫಲವನ್ನು ಅಪೇಕ್ಷೆ ಮಾಡು. ಅಂದರೆ ಅರ್ಥ ನಿಷ್ಕಾಮವಾದ ಕರ್ಮ ಮಾಡು ಅಂತ ಅರ್ಥನೇ ವಿನಃ ಕಾಮ್ಯ ಕರ್ಮ ಮಾಡಬೇಡ ಅಂತ ಅದರ ಅರ್ಥ. ಅರ್ಥ ಆಯ್ತಿಲ್ಲ? ಅದಕ್ಕೆ ಹೆಂಗಂತಾರೆ, ಸುಮ್ಮನೆ ಇದನ್ನು ಶಬ್ದಶಃ ತೊಗೊಂಡ್ಬಿಟ್ರೆ ಎಷ್ಟೊಂದು ಅರ್ಥ ಆಗ್ತದೆ. ನಮ್ಮ ಗುರುಗಳು ಯಾವಾಗಲೂ ಹೇಳು, ಯಾವನೋ ಬಂದಂತೆ ಬೆಂಗಳೂರು ಬಂದ, ಇಳಿದ ಬೆಳಗ್ಗೆ, ಅವನಿಗೆ ಮತ್ತೆ ರಾತ್ರಿ 10 ಗಂಟೆಗೆ ಬುಕ್ ಆಗಿತ್ತು ನೆಕ್ಸ್ಟ್ ಹೋಲಿಗೆ. ಒಂದು ಬೆಳಗಿಂದ ಇಲ್ಲಿ ಕೂತು ಏನು ಮಾಡಬೇಕು ಅಂದ. 7 ಗಂಟೆಗೆ ಬಂದು ಮುಟ್ಟಿದ, ಲಾಜ್ ಮಾಡ್ದ, ರೂಮ್ ಮಾಡ್ದ, ಆಯಿತು. ಸ್ನಾನ ಮಾಡ್ದ, ಎಲ್ಲ ಏನೋ ತಿಂಡಿ ತಿಂದ ಮಾಡ್ದ. ಒಂದು ಆಟೋಕ್ಕೆ ಕೇಳ್ದ, ಏನಮ್ಮ ಬೆಂಗಳೂರಾಗಿ ಏನೇನು ನೋಡ್ಕೊಂಬೋ ಎಲ್ಲ ಕಡೆ ನೋಡಿಸಿ ಪುನಃ ನನಗೆ ಇಲ್ಲಿ 8 ಗಂಟೆಗೆ ತಂದುಬಿಟ್ಬಿಡೋಕೆ ಬಿಡ್ತೇವೆ. ಓ ಸಾರ್, ಅದು ಪಾಪ ಅವನಿಗೆ ಅಂತ ಲಕ್ಕ ಹೊತ್ತು, ಏನು ಒಂದೇ ಗಿರಾಕಿ ಸಿಕ್ತಂತೇಳಿ ಎಲ್ಲ ಕಡೆ ತೋರಿಸ್ಕೊಂಡು ಮಾಡ್ಕೊಂಡು ಸಾಯಂಕಾಲ 8ಕ್ಕೆ ಬಂದ. ಮುಂಜಾನೆ 9 ಬಿಟ್ಟವು ಪಾಪ ಆಟೋದವ ಎಲ್ಲ ಬಂದ ಕೂಡಲೇ ಪಾಪ ಭಾಳ ಸಂತೋಷ ಆಯಿತು ಅವನಿಗೆ. 1000 ರೂಪಾಯಿ ಬಿಲ್ಲಾಗಿತ್ತು ಪಾಪ ಅದರದ್ದು. ಆಗ ಹಿಂದೆ ಕಾಲಕ್ಕೆ 1000 ಬಿಲ್ಲಾಗಿತ್ತು, ಭಾಳ ಸಂತೋಷ.
ಆಟೋದ ಕೂತ ಕೆಳಗಿಳಿದ. ಭಾಳ ಒಳ್ಳೆಯದು, ದೇವರು ನಿಂಗೆ ಒಳ್ಳೆಯ ಅನುಗ್ರಹ ಮಾಡಲಪ್ಪ, ನಿನ್ನ ಕರ್ತವ್ಯ ನೀ ಮಾಡಿದ್ದಿ ನೋಡಿ ಸಂತೋಷ ಆಯಿತು, ನಾ ಹೋಗ್ಬರಲ್ಲ ಅಂದ. ಇವ ಅಂತ ನಮ್ಮ ಬಿಲ್ ಸಾರ್ ಅಂದ. ನೀ ಗೀತೆ ಕೇಳಿಲ್ವ? ಕರ್ಮಣ್ಣೆ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ. ಗೀತೆ ಕೇಳಿಲ್ವ? ಬೇಕಾದ್ರೆ ಹೇಳ್ತೀನಿ, ಉಪನ್ಯಾಸ ಮಾಡ್ತೀನಿ ಗೀತಾ. ಕರ್ಮ ಮಾಡು, ಫಲ ಕೇಳಬೇಡ ಅಂತ ಹೇಳಿ ಗೊತ್ತಿಲ್ಲ. ಹಿಂಗಲ್ಲ, ಕಾಮ್ಯ ಕರ್ಮ ಮಾಡಬೇಡ, ನಿಷ್ಕಾಮ ಕರ್ಮ ಮಾಡು. ಅದಕ್ಕೆ ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲತಾ ದೂರ ಅಂದರು ವ್ಯಾಸರಾಜರು ಮಹಾನುಭಾವರು. ಅದಕ್ಕೆ ಕರ್ಮ ಮಾಡುವಾಗ ನಿಷ್ಕಾಮ ಕರ್ಮ ಮಾಡು, ಪ್ರೀತನಾಗಲಿ ಅಂತ ಮಾಡು. ದೇವರು ಫಲವನ್ನು ವಿಶೇಷವಾಗಿ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಜ್ಞಾನ ದೊಡ್ಡದು, ಕರ್ಮದಲ್ಲಿ ಯಾಕೆ ಎನ್ನ ಬುದ್ಧಿ ಮೋಹಿಸಿ. ಯಾವುದು ದೊಡ್ಡದು ಭಗವಂತಂತಾನೆ, ಜ್ಞಾನ ಬಹಳ ದೊಡ್ಡದು. ಯಾಕೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ ದೇವರು ಹೇಳಿದ್ದಾನಿಲ್ಲ. ಕರ್ಮದಕ್ಕಿಂತಲೂ ಜ್ಞಾನ ಶ್ರೇಷ್ಠ, ಜ್ಞಾನದಿಂದ ಮಾಡುವ ಕರ್ಮ ಶ್ರೇಷ್ಠ. ಬರೇ ಕರ್ಮ ಮಾಡೋದು ಶ್ರೇಷ್ಠ ಅಲ್ಲ, ಜ್ಞಾನದಿಂದ ಕರ್ಮ ಮಾಡುವುದು ಶ್ರೇಷ್ಠ, ಕರ್ಮದಕ್ಕಿಂತಲೂ ಜ್ಞಾನ ವಿಶೇಷವಾಗಿ ಶ್ರೇಷ್ಠ ಅನ್ನುವುದನ್ನು ಜ್ಞಾನಿಗಳು ಉಪದೇಶ ಮಾಡಿದ್ದಾರೆ. ಎಲ್ಲರಲ್ಲೂ ನಾನೇ ಇದ್ದು ನಾನೇ ಉತ್ತಮನಾಗಿದ್ದೇನೆ, ನನ್ನಲ್ಲಿ ಮನಸ್ಸನ್ನು ಮಾಡು. ಅದಕ್ಕೆ ನಾನೇ ಉತ್ತಮ, ಮನಸ್ಸು ಎನ್ನಲ್ಲಿ ಮಾಡು, ಜ್ಞಾನ ಅಜ್ಞಾನ ಪೇಳುವೆ ತಿಳಿದು ನೋಡು ಅಂತಾರೆ. ಅದಕ್ಕೆ ಹೇಳಿದ್ರು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭೃಜ ಅಂದ ದೇವರು. ಎಲ್ಲ ಧರ್ಮವನ್ನು ತ್ಯಾಗ ಮಾಡು, ನನ್ನನ್ನೇ ಶರಣ ಹೊಂದು. ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಧರ್ಮ ಬಿಡುವಂತಲ್ಲ, ಎಲ್ಲ 21 ಏನು ದುಷ್ಟ ಮತಗಳವ ಆ ಧರ್ಮವನ್ನು ಬಿಟ್ಟು ನನ್ನನ್ನೇ ಶರಣನಾಗಿ ಹೊಂದು. ವಿಶೇಷವಾದ ಫಲ. ಕನಕದಾಸ ವ್ಯಾಸರಾಜರು ಕೊನೆಗೊಂದು ಮಾತಂತಾರೆ, ನೋಡಪ್ಪ, ನಿಮಗೆ ದೇವರ ಸ್ಮರಣೆಯನ್ನು ಮಾಡುವುದೇ ಕಲಿಯುಗದಲ್ಲಿ ಮುಖ್ಯವಾದ ಸಾಧನೆ ಇದೆ, ಅದನ್ನು ಮಾಡು, ಮರಿಬೇಡ ಅಂದರು. ಯಾಕೆ? ಕೃಷ್ಣ 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 ಎಂದು 3 ಬಾರಿ ನೆನೆಯರು. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಬರುವನು. ಏಕೆ? ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಪಾಂಡವರಿಗೆ ಕಷ್ಟ ಆಗಿಲ್ಲ. ಯಾಕಾಗಿಲ್ಲ? ಕೃಷ್ಣನನ್ನು ನೆನೆದರು, ಆದ್ದರಿಂದ ಅವರಿಗೆ ಕಷ್ಟ ಆಗಿಲ್ಲ. ಅದಕ್ಕೆ ವ್ಯಾಸರಾಜಂತಾರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತಾರೆ. ಅದರಲ್ಲಿ ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದರೆ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟ್ಟರು ನೋಡಿ ಅಂಜಿ ಅಡಗಿ ಪೋಪರು. ಕೇವಲ ಕಮಲನಾಭನ ಚಿಹ್ನೆಯನ್ನು ಧಾರಣೆ ಮಾಡು, ಪರಮಾತ್ಮನ ಚಿಹ್ನೆಗಳನ್ನು ಯಾವುದು? ದ್ವಾದಶ ಊರ್ಧ್ವ ಪುಂಡ್ರನಾಮ ಪಂಚಮುದ್ರೆಗಳನ್ನು ಧಾರಣೆ ಮಾಡು, ಗಂಧ ಅಂಗಾರ ಅಕ್ಷತೆಯನ್ನು ಚೆನ್ನಾಗಿ ಹಚ್ಕೊಂಡು ಓಡಾಡಯ್ಯ. ಅವಾಗೇನಾಗುತ್ತೆ? ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟ್ಟರು ನೋಡಿ ಅಂಜಿ ಅಡಗಿ ಪೋಪರು. ಅದನ್ನು ನೋಡಿದ ತಕ್ಷಣ ಯಮದೂತನು ಹೆದರಿ ಓಡ್ಬಿಡ್ತಾರಪ್ಪ. ಪರಮಾತ್ಮನ ಚಿಹ್ನೆ ಎದುರು ಯಾರೂ ಏನು ಮಾಡಲ್ರಿ. ಈ ಮಾತು ಕಾಳಿಂಗನಿಗೆ ಹೇಳ್ತಾನೆ ಭಗವಂತ. ಕಾಳಿಂಗ, ಇಲ್ಲಿ ಇರಬೇಡ, ಇದು ಮಡುವಿನ ನೀರು ನಮ್ಮ ಎಲ್ಲ ಜನಕ್ಕೆ, ಹಸುಗಳಿಗೆ ಕುಡಿಲಿಕ್ಕೆ ಅನುಕೂಲ ಆಗಬೇಕು. ಈ ಸ್ಥಳ ಖಾಲಿ ಮಾಡು, ನಿನ್ನ ಮೂಲವಾದ ಸ್ಥಾನ ರಮಣಕ ದ್ವೀಪಕ್ಕೆ ಹೋಗು ಅಂತ ದೇವರು ಹೇಳಿದರೆ, ಕಾಳಿಂಗ ಅಂತಾನೆ, ಸ್ವಾಮಿ ನನಗೆ ಗರುಡನ ಭಯ ಇದೆ, ಅವನಿಗೊಂದು ಥರ ಮೋಸ ಮಾಡಿಬಿಟ್ಟಿದ್ದೇನೆ, ಅದಕ್ಕಿಂತ ನಾನು ಇಲ್ಲಿದ್ದೇನೆ ಅಂತ ಅಂದ. ಅದಕ್ಕೆ ಇಲ್ಲಿ ಗರುಡ ಬರೋಂಗಿಲ್ಲ. ಯಾಕೆ? ಅಲ್ಲಿ ಸೌಭರ ಋಷಿಗಳ ಶಾಪ ಬೇರೆ ಇದೆ, ಆ ಸ್ಥಳಕ್ಕೆ ಬರೋದಿಲ್ಲ. ಆರಾಮಾಗಿದ್ದೀನಿ, ಏನು ಮಾಡಿ, ನೀ ಅಂತೂ ಹೋಗಂತ ಏನು ಮಾಡಿ. ಪರಮಾತ್ಮಂದ ಡೋಂಟ್ ವರಿ, ಇವತ್ತು ನೇರವಾಗಿ ವ್ಯಾಸರಾಜರ ಆರಾಧನೆ, ಗರುಡ ದೇವರ ಮನೆಗೆ ಊಟಕ್ಕೆ ಹೋಗು. ನಿನ್ನ ಗರುಡ ದೇವರು ಊಟ ಹಾಕಿ ದಿನ ಅಲ್ಲೇ ಊಟಕ್ಕೆ ಹೋಗಯ್ಯ. ಏಕಾಸಿ ಬಿಟ್ಟು ಅಲ್ಲಿ ಊಟಕ್ಕೆ ಹೋಗು. ದಿನ ನಿನ್ನ ಗರುಡ ದೇವರು ಊಟ ಹಾಕಿ 10 ರೂಪಾಯಿ ದಕ್ಷಿಣ ಕೊಟ್ಕೊಳ್ತಾರೆ. ಹಿಂಗೇನು ಮಾಡಲ್ಲ ಇವರು. ಅಯ್ಯೋ ಎಂಥ ಪರಿ ಹೇಳ್ದಪ್ಪ, ಗಾಬರಿ ಗಾಬರಿಯಲ್ಲ. ಯಾಕೆ? ನಿಂಗೆ ಏನು ಮಾಡಲ್ಲ. ಯಾಕೆ ಗೊತ್ತಾ? ನಿನ್ನ ತಲೆ ಮೇಲೆ ನನ್ನ ಪಾದದ ಚಿಹ್ನೆ ಇದೆ ಅಂದ ದೇವರು. ಅವನ ಪಾದದಲ್ಲಿ ಶಂಖ ಚಕ್ರ ಧ್ವಜ ರೇಖೆ ಅಂಕಿತ ಪಾದವ ಹೇಳ್ಯಾರಲ್ಲಿ ಜ್ಞಾನಿಗಳು. ಅದಕ್ಕೆ ಆ ಪರಮಾತ್ಮನ ಚಿಹ್ನೆಗಳು ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನು ಧರಿಸಿದರೆ ಯಮದೂತರು ನೋಡಿ ಹೆದರು ಹೋಗ್ತಾರ್ರಿ. ನಮಗೆ ಯಾರು ಅಂಜಿಕೆ ಇಲ್ಲ ಅಂದರೂ ಯಮದೂತರ ಅಂಜಿಕೆ ಅಂತೂ ಇದೆ ಅಲ್ವಾ? ನನಗಂತೂ ಇದೆಯಪ್ಪ. ನಿಮಗಿಲ್ಲ ಅಂದ್ರೆ ನಮಸ್ಕಾರ ಮಾಡ್ತೀನಿ ದಿನ ಒಂದೊಂದು. ಯಾಕಂದ್ರೆ ಭಯ ಗುಂಡಾಗಿದ್ದಾಗ ಏನೋ ವಯಸ್ಸಾಗ್ತಾ ಬಂದಂಗೆ ಭಯ ಜಾಸ್ತಿ ಆಗ್ಬಿಡ್ತದೆ ರೀ. ವಯಸ್ಸಾದವ್ರು ನೋಡಿ ಪೂರ್ತಿ ವಯಸ್ಸಾಗಿ ಮೂಲೆ ಕೂತಿರ್ತಾವ್ರಿಗೆ ಮಾತಾಡ್ಸ್ರಿ, ಹೊಯ್ ಅಂತ ಆಡ್ತಾವೆ ಮಾತಾಡಿ. ಏನು ಅಜ್ಜಿಯಾರಮ್ಮ ಏನು ಅಲ್ಲಬೇಪ ಎಲ್ಲ ಮುಗಿದಾಯ್ತು ಅಂದತ್ತೆ. ನಿಂದು ಮುಗಿತಾನೆ ಆಗಿ ನಮಗೆ ಅದಕ್ಕೆ ಯಾಕೆ ಹೊಯ್ ಅಂತ ಯಾಕೆ ಕಳ್ತಿ ಯಾರು ಕೇಳೋಪ್ಪ. ಮುಂದೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಕೇಳ್ತಾರೆ. ಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ವಿಚಾರ ಮಾಡ್ತಾರೆ. ಭಯ ಅವರು ಬರಬಾರ್ದ ನಿನ್ನ ಹತ್ರ. ಕಮಲನಾಭನ ಚಿಹ್ನೆ ಧರಿಸಿಕೊಂಡು ಮೆರೆಯರೋ ಯಮನ ಭಟ್ಟರು ನೋಡಿ ಅಂಜಿ ಅಡಿಗೆ ಪೂಪರು ಧೈರ್ಯವಾಗಿ ಹಚ್ಕೊಂಡು ಹೋಗ್ರಿ. ಅಂಗಾರ ಅಕ್ಷಂತಿ ಗಂಧ ಅಕ್ಷತಿ ಪಂಚಮುಖಿ ನಿಮ್ಮನ್ನು ನೋಡಿ
2 ದಿನ ನಗ್ಬೋದು, 3ನೇ ದಿನ ಏನಂತಾರೋ ಅವರು, ಹಿಂಗನವ್ರು ನಮಸ್ಕಾರ ಸಾರ್ ಅಂತಾರಿಲ್ಲ. ಭಾಳ ಮಂದಿಗೆ ಅನುಭವ ಆಗಿದೆ ಇದು. ಎಷ್ಟೋ ಜನ ಹೇಳ್ಯಾರ ನಂಗೆ ಬಂದು, ಇಲ್ರಿ ಮೊದಲು ಹಿಂಗೆ ಅಂತಿದ್ರು, ಹಾಯ್ ಅನ್ನೋರೀಗ ನಮ್ಗೆ ನೋಡಿ ಹಿಂಗಂತಾರೆ. ಅದು ನಿನ್ನಂಗೆ ನೋಡಲ್ಲ. ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಅವನ ನಾಮದ ಬಲ ಹಚ್ಕೊಂಡು ಹೋಗ ಎಲ್ಲ ಸಾಟಾಂಗೆ ಹಾಕ್ಬಿಡ್ತಾನೆ, ನೀವು ದೂರ ಸಾಕ್ಬಿಡ್ತಾನೆ. ಸರಿತಾನೆ ಇಲ್ಲ. ಇಂದು ರಾಜ್ಕುಮಾರ್ ಹಿಡ್ಕೊಂಡು ಹೋಗಿದ್ದರು. ನಾ ಮತ್ತಿಕೆರಿ ಪ್ರವಚನಕ್ಕೆ ಹೋಗಿದ್ದವಾಗ ಬರಬೇಕು. ಅದು TVS ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದ ನನ್ನ ಹತ್ರ. ಯಾವುದು TVS ತಿರುಪತಿ ವೆಂಕಟರಮಣ ಸ್ವಾಮಿ. TVS ಅಂತ ತಿರುಪತಿ ವೆಂಕಟರಮಣ ಸ್ವಾಮಿ ಹಂಗೆ ಅನ್ಬೇಕ್ರಿ. ದೇವ್ರ ಹೆಸರು ಬರೋ ಕಾಟ. ನಮ್ಮ ಗುರುಗಳು ಅದೇ ಹೇಳ, ಸಾಧನ ಅಂದ್ರೆ ಏನು, ಏನೇ ನೋಡು ದೇವ್ರ ಹೆಸರು ಬರೀ. ಒಂದ್ಸರಿ ನಮ್ಮ ಗುರುಗಳು ಏನಂದ್ರೆ ಗೊತ್ತಾ, ಎಷ್ಟು ವಿಚಾರ. ಗುರುನ ಆಪತ್ ಬಾಂಧವ ಮಾಡಬೇಕು, ಅನಾಥ ರಕ್ಷಕ ಮಾಡಬೇಕು ಅಂತ ಕೇಳಿದ್ರು ನಮ್ಮ ಗುರುಗಳು. ಅಂದೆ ಆಪತ್ ಬಾಂಧವ ಮಾಡಿರಿ, 10 ಮಂದಿ ಬಂದಾರೆ ಅಂದೆ. ಅವ್ರಿಗೆ ಅಂದ್ರೆ ಏನಿದು ಆಪತ್ ಬಾಂಧವ ಅನಾಥ ಬಾಂಧವ? ಅವ್ರಿಗೆ ಕೇಳಿದ್ರೆ ಆಪತ್ ಬಾಂಧವ ಅಂದ್ರೆ ಏನ್ರಿ ಅಂದ್ರೆ ಉಪ್ಪಿಟ್ಟವ ಆಪತ್ ಬಾಂಧವ. ಸಕಾಲಕ್ಕೆ ಒದಗಿ ಬಿಡ್ತದೆ, ಹೊಟ್ಟೆ ತುಂಬನೂ ತುಂಬಿಡ್ತದೆ. ಅಲ್ಲಿದ್ದವರು ತಿನ್ಬೋದು, ಇಲ್ಲಾರ್ದವ್ರು ತಿನ್ಬೋದು. ಅದಕ್ಕೆ ನಮ್ಮ ಗುರುಗಳು ಹೆಸರಿಟ್ಟಿದ್ರು ಆಪತ್ ಬಾಂಧವ ಅಂದ್ರೆ ಉಪ್ಪಿಟ್ಟು. ಅನಾಥ ರಕ್ಷಕ ಅಂದರೆ ಅವಲಕ್ಕಿ. ಅದು ಹೆಂಗೆ ಬೇಕು ಹಂಗೆ ತಿನ್ಬೋದು. ಬೆಲ್ಲ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ತಿನ್ಬೋದು, ಬಾಳೆಹಣ್ಣು ಕೊಬ್ಬರಿ ಹಾಕ್ಕೊಂಡು ತಿನ್ಬೋದು, ಹಾಲು ಮೊಸರು ಕಲಿಸ್ಕೊಂಡು ತಿನ್ಬೋದು, ನೆನೆಸ್ಕೊಂಡು ತಿನ್ಬೋದು, ಹುರಿದು ತಾನುಗಡಿ ಚೂಡ. ಅದಕ್ಕೆ ಅದು ಅನಾಥ ರಕ್ಷಕ. ಅದು ಹಂಗೆ ಏನಾದರೂ ಆಗಲಿ ದೇವರ ಸ್ಮರಣೆ ಬರಬೇಕಲ್ವಾ? ಆ ರೂಢಿ ಮಾಡ್ಕೋಬೇಕು ನಾವು ಯಾವಾಗಲೂ. ಅದಕ್ಕೆ ಧೈರ್ಯವಾಗಿ ಹಚ್ಕೊಂಡು ಹೋಗ್ಲಿಕ್ಕೆ ಕಲಿಬೇಕು. ಹಚ್ಕೊಂಡು ಬರ್ತಿದ್ದೆ, ಪೊಲೀಸ್ ಹಿಂಗಂದ್ರಿ, ಆ ಓಕಳಿಪುರ ಮೇಲೆ ಬರ್ತೀವಿ ಹಿಂಗಂದ. ಅದು ಚಳಿ ಬೇರೆ, ಚಲೋತ್ನಾಗ ಜರ್ಕಿನ್ ಹಾಕ್ಕೊಂಡಿದ್ದೆ, ತಲೆಗೊಂದು ಮಡಿ ಪಂಚ ಸುತ್ತಿದ್ದೆ. ಅವಾಗೇನೋ ಹೆಲ್ಮೆಟ್ ಕಂಪಲ್ಸರಿ ಇರಲಿಲ್ಲ. ಒಬ್ಬ ಪೊಲೀಸ್ ನೋಡಿ ಸ್ವಲ್ಪ ಗಡ್ಡ ಬಿಟ್ಟಿದ್ದೆ. ಅವಾಗ ಹಿಂಗಂದ ನಿಂತ್ಕೊಂಡು ಮತ್ತೆ ಗಾಡಿ ಹಚ್ಚರಿ, ಬರ್ರಿ ನಮ್ಮ ಸಾಹೇಬ್ರ ಹತ್ರ ಅಂತ. ಸರಿ ಅಂತ ಹಾಗೆ ಹೋದೆ. ನಮ್ಗೆ ಇಚ್ಚಿಟ್ಟು ಡ್ರೆಸ್ ರೀ. ನಮ್ಮ ಗುರು ಹೇಳಿ, ನಮ್ಮದು ಡ್ರೆಸ್ ಇಲ್ಲ, ಅಡ್ರೆಸ್ ಇಲ್ಲ, ಸೀತಾರಾಮ್ ಕಂಪ್ನಿ ಅಂತ ಇರ್ತಾವೆ, ಆ ಕಂಪ್ನಿ ಕೆಲಸ ಮಾಡೋ ಮಂದಿ ನಾವೆಲ್ಲ. ನಿಂತಾವೆ. ಅವ್ನು ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತಾಡ್ತಿದ್ದೆ ಪಾಪ. ಮಾತಾಡೋದು 5 ನಿಮಿಷ ಮುಗಿತ್ತು. ನಾನು ಹಂಗೆ ನಿಂತಿದ್ದೆ. ಯಾರ್ಯಾರೋ ಅಂತಂದ. ಸಾರ್ ಗಡ್ಡ ಬಿಟ್ಟಾರೆ, ಒಂಥರ ಹೊರಟಾರೆ, ಏನೋ ಡೌಟು. ಅಟ್ರ ಏನೋ ದೇವ್ರ ಬುದ್ಧಿ ಕೊಟ್ಟ, ತಲೆಗೆ ಸುತ್ತಿದ್ದಲ್ಲ ಮಡಿಪಂಚ ತೆಗದೆ. ಅಂಗಾರಕ್ಷಂತಿ ಗಂಧ ಕಾಣಿಸ್ತು. ಪುರಂದಾಸರು ನೀವ್ಯಾಕೆ ಬಂದ್ರಿ, ಹೋಗ್ರಿ ಅಂದ. ಮೈ ಅಂತ ಹೋಗಿದ್ದೆ. ನಮ್ಮ ಗುರುಗಳಿಗೆ ನಾ ಆಮೇಲೆ ಹೋಗಿರೋದು, ಅದೇ ನಮ್ಮ ಗುರುನ ನಾಮದ ಮಹಿಮಾ. ನಮ್ಮ ಹತ್ರ ಬಲ ಇಲ್ವೋ, ಅವನ ನಾಮದ ಮಹಿಮನೇ ಬಲ. ಅದಕ್ಕೆ ಹಚ್ಕೊಂಡು ವ್ಯಾಸರಾಜನ ಮಾತದು, ಕಮಲನಾಭನ ಚಿಹ್ನೆ ಮುಂದಂತಾರೆ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲನ ಸ್ಮರಣೆ ನಾಮಕ್ಕೆ ಧರನಾಮಕ್ಕೆ ಸಾಟಿ ಇಲ್ಲವೋ. ಕೊನೆಗೊಂದು ಮಾತು ಅಂದರು, ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯರು, ಸುಮ್ಮಾನದಲ್ಲಿ ಶ್ರೀಕೃಷ್ಣ ತನ್ನ ಧಾಮ ಕೊಡುವನು. ಜನ್ಮ ಬಂದಮೇಲೆ ಮಧ್ವಮತ ಅನುಸರಿಸಿ ನಡೆಯಿರಿ, ಪರಮಾತ್ಮ ಸಂತೋಷವಾಗಿ ತನ್ನ ಮನೆ ಕೊಡ್ತಾರೆ. ಯಾರು ತಮ್ಮ ಮನೆ ಕೊಡ್ತಾರೆ? ಸುಮ್ಮನೆ ಹೇಳ್ತಾರೆ, ದಾಸರೇ ನಿಮ್ಮದೇ ಮನೆ ಬರ್ತೀರಾ ಅಂತ ಕೇಳ್ತಾರೆ, ಹೌದಿಲ್ಲ? ಬಾಯಲ್ಲಿ ಹೇಳ್ತಾರೆ ನಿಮ್ಮದೇ ಮನೆ ಅಂತೆಲ್ಲರೂ ಹೇಳ್ತಾರೆ, ಹೌದಿಲ್ಲ? ಯಾರಾದರೂ ಕೊಡ್ತಾರೇನ್ರಿ? ಯಾರು ಸುಮ್ಮನೆ ಹೇಳ್ತಾರೆ. ನಾವೇನೋ ಕೇಳಿ ಬೇರೆ ಊರಿಗೆ ಹೋದಾಗ ನಮಗೆ ಅನುಭವ ಇರ್ತದೆ. ದಾಸರೇ ನಿಮ್ಮದೇ ಮನೆ, ಅನಾನುವಾಗಿರ್ರಿ, ಏನು ಬಿಡೆ ಮಾಡ್ಕೋಬೇಡ್ರಿ, ಸಂಕೋಚ ಬೇಡ, ಆಯ್ತು. ಗಂಡ ಹೇಳ್ತಾನೆ, ಮನೆ ಹೆಂಡತಿ ಹೇಳ್ತಾಳೆ, ಯಜಮಾನ್ತಿ ನಿಮ್ಮದೇ ಮನೆ, ಆಯಿತು, ಓಕೆ, ಸಂತೋಷ. ಮಕ್ಕಳು ಹೇಳ್ತಾರೆ, ದಾಸರೇ ನಿಮ್ಮದೇ ಮನೆ, ಬೇಡ, ಸಂಕೋಚ ಬೇಡ, ಆನಂದವಾಗಿರ್ರಿ, 1 ವಾರ ಶಂಕ ಹೊಡಿತೀರಿ ಪ್ರವಚನ, ಆನಂದವಾಗಿರ್ರಿ, ಸರಿ, ಓಕೆ ಅಂತ. ಇಷ್ಟೆಲ್ಲ ಆದಮೇಲೆ ನಾವು ಸಾಯಂಕಾಲ ಕೂತಾಗ, ಏನ್ರಿ ತಾವೆಲ್ಲ ಬೆಳಿಗ್ಗೆ ಏನು ಹೇಳಿದ್ರು ದಾಸರೇ? ಮತ್ತು ನಂದೇ ಮನೆ ಅಂದ್ರಲ್ಲ. ಹೌದು, ನಿಮ್ಮದೇ ಮನೆ, ಇಲ್ಲೇ ಯಾರಂದ್ರು ಅಂತಾರೆ. ಅವಾಗ ನಾವು ಈ ಮಾತು ಸ್ಟಾಂಪ್ ಪೇಪರ್ನ ಬರೆದು ಕೊಡ್ತೀರಾ ಅಂದರೆ, ಬರ್ಕೊಡ್ತಾರೆ. ಬರ್ಕೊಡ್ಬೇಕೇನ್ರಿ ನಿಮ್ಗೆ? ಏನೋ ನಮ್ಮವರು ನಿಮ್ಮ ಮನೆ ಅಂದ್ರೆ ನಿಮ್ಗೆ ಬರ್ಕೊಡ್ಬೇಕ? ನಿಮ್ಮ ರಾಯರ ಮಠನೇ ಸರಿ ನಡೀರಿ ಅಂತಾರೆ ಅವ್ರು. ಅಲ್ಲೇ ಒಯ್ದು ಉಳಿಸ್ಬಿಡ್ತಾರೆ. ಈಗ ಯಾವ್ರಿಗೆ ಹೋದ್ರು ರಾಮಠದಾಗ ಇಳ್ಕೊಂಡ್ಬಿಡ್ತೀವಿ. ಸುಮ್ಮನೆ ಅವ್ರಿಗೂ ಚಿಂತಿಲ್ಲ, ನಮಗೂ ಚಿಂತೆ. ಮೊದಲು ಮಠದಾಗ ರಾಯರು ಇರ್ತಾರೆ, ನಾವಿರ್ತೀವಿ, ನೋಡ್ಕೋತಾರೆ ನಮ್ಗೆ ರಾಯರು, ಹೌದಲ್ಲ? ಮನೆಯಾಗ ಜಾಸ್ತಿ ತಿಂದರೂ ಕಷ್ಟ. ಎಂಟಂತೇಳಿ ಏನು ತಿಂತಾರೆ ದಾಸರು, ಇಂಥವನ್ನೇ ಕರ್ಕೊಂಡ್ಬಂದಿರ ಅಂದ್ಬಿಟ್ರು ಕಷ್ಟ. ರಾಯರು ಹಂಗಲ್ಲ, ಏಕಾಡ್ತೀನಿ ಯಾಕ್ತೀನಿ ಅಂತ. ಹಾಗೆ ಒಟ್ಟು ಯಾಕೆ ಹೇಳಿಕ್ ಬಂದೆ, ವ್ಯಾಸರಾಜರು ಒಟ್ಟು ಎಲ್ಲ ಸೇರಿಸಿ ಏನು ಅಭಿಪ್ರಾಯ? ಪರಮಾತ್ಮನ ಸ್ಮರಣೆ ಮಾಡು, ಸಾಧನ ಶರೀರ ಬಂದಿದೆ, ಮಧ್ವಮತವನ್ನು ಅನುಸರಿಸು, ನಿತ್ಯ ಕರ್ಮಾನುಷ್ಠಾನ ಮಾಡು, 3 ಸರಿ ಮಾತ್ರೆ ತಗೊಳ್ಳೋ ಹಾಗೆ 3 ಸತಿ ಸಂಧ್ಯಾವಂದನೆ ಮಾಡು. ಮಾತ್ರೆ ತಗೋಬೇಡ ಅಂತ ಹೇಳಿದ್ರೆ 3 ಹೊತ್ತು ತಗೋ. ಇನ್ನು ಆರೋಗ್ಯ ಬೇಕು, ದೇಹ ರಕ್ಷಣೆ ಬೇಕು, ಅದರಂತೆ 3 ಹೊತ್ತು ಸಂಧ್ಯಾನ ಮಾಡು, ದೇವ್ರ ಪೂಜೆ ಮಾಡು. ಏಕಾಶಿ ಟ್ರೈ ಮಾಡಲ್ಲ, ಮಾಡೇ ಮಾಡು. ತುಳಸಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ರೀ, ಅದೊಂದು ಮಾತು ಹೇಳ್ತೀನಿ ಸಣ್ಣದು. ಒಬ್ಬವ ಮನೆಯಾಗ ಜಾಸ್ತಿ ತಿಂತಿದ್ದಂತ, ಮನ್ಯಾಗ 10 ಮಂದಿದು ಒಬ್ಬನೇ ತಿಂತಿದ್ದಂತವ, ಹೊರಗೆ ಹಾಕ್ಬಿಟ್ರೆ ಅವನು.
ಅವ ಹೊರಗೊಟ್ರು ಮತ್ತು ಹೊರಗೆ ಹೋದ ಮತ್ತು ಮನೆಗೆ ಬಂದು ಯಾಕೆ ಬಂದು ನೀವೇನೋ ಅಳ್ತೀರೇನೋ ಹೊರಗೋಗಿದ್ದಕ್ಕೆ ಅಂತ ನಾವೇನು ಹಚ್ಚಿಲ್ಲ ನಕ್ಕಿವಿ ಹಾಲು ಕುಡಿಬೇಕಾಗಿತ್ತು ನೀವು ಹೊರಗೆ ಹೋದ ಸೀದಾ ಗುರುಗಳ ಹತ್ರ ಬಂದು ಗುರುಗಳ ಹತ್ರ ಬಂದು ಕೇಳ್ತಾನೆ ಗುರುಗಳೇ ಅಂತ ಆಸೆ ಬಂದು ಯಾಕಪ್ಪ ಇವನ್ ಮಟ್ಟಕ್ಕೆ ಬಂದ ಇವ್ರ ಗುರುಗಳೇ ಅಂದ ನಾವೀಗ ಏನಪ್ಪ ಏನು ಬೇಕು ಇವರೆಲ್ಲ ಯಾರು ಇವರೆಲ್ಲ ನಮ್ಮ ಶಿಷ್ಯರು ನಾನು ನಿಮ್ಮ ಶಿಷ್ಯ ಆಗಲ್ಲ ಆಗಪ್ಪ ಯಾಕೆ ಅಂದರೆ ಯಾಗು ನಾನು ಶಿಷ್ಯ ಆಗ್ತೀನಿ ನಂಗೆ ಯಾರೂ ಇಲ್ಲ ಬಾ ಆಗು ಅಂತ ಮತ್ತು ಅವ್ನಿಗೆ ಊರ್ದು ಹೋಗ್ಕೊಂಡ್ರು ನಾಮ ಹಾಕಿದ್ರು ಶಿಷ್ಯ ಮಾಡಿಕೊಂಡ್ರು ಊರ್ಲಿ ಊಟ ಇದೆಯಾ ಅಂದ ಬೇಕಾದಷ್ಟು ಊಟ ಇದೆ ಅಂದರು ಒಟ್ಟು ತುಂಬ ಊಟ ದಿನ ನಡೀತ್ರಿ ನೀವು ಹೋದಾಗ ಏನಾಗಿತ್ತು ತ್ರಯೋದಶಿ ಇತ್ತು ತೊಗೊಂಡ ಮುಂದೆ ಏಕಾಶಿ ಬಂತು ದಿನ ಎದ್ದು ನೋಡಿ ದಿನ ಒಲೆ ಹೊತ್ತು ಸಹ ಅಡುಗೆ ಮಾಡೋರು ಅವ ನೋಡ್ದ ಶಿಷ್ಯ ಇವತ್ತೇನು ಅಡುಗಿಲ್ಲ ಒಲೆ ಸರ್ ಇಲ್ಲ ಎಲ್ಲರೂ ರಾಮ್ ಅಡುಗೆ ಮಾಡೋರು ರಾಮ್ ಅಂತಾರೆ ನೀರು ಹಾಕೋರು ರಾಮ್ ಅಂದ ಗುರುಗಳೇ ಇವತ್ತೇನು ಅಡುಗೆ ಮಾಡಂಗಿಲ್ಲ ಏನ್ರಿ ಅಂದ ಇವತ್ತು ಏಕಾದಶಿ ಅಡುಗೆ ಮಾಡಂಗಿಲ್ಲ ಅವಂದ ನಾವು ತಿಲ್ಲಾರ್ದೆ ಇರ್ಲಿಕ್ಕಾಗಲ್ಲ ಗುರುಗಳಂದ್ರು ಇಲ್ಲಿ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಏಕಾದಶಿ ಹಾಗಾದರೆ ನಂಗೆ ತಿನ್ಬೇಕಾದ್ರೆ ಏನು ಮಾಡಬೇಕು ನಿಂಗೆ ಸಾಮಾನು ಕೊಡ್ತೀವಿ ಬೇರೆ ಕಡೆ ಹೋಗಿ ಅಂದರೆ ಅಡುಗೆ ಮಾಡ್ಕೋ ಆದರೆ ದೇವರಿಗೆ ಕೊಟ್ಟು ತಿನ್ನಿ ನೀನು ಅಂದ್ರೆ ಸರಿ ಅಂತೆಲ್ಲ ಅಡುಗೆ ಸಾಮಾನು ತೊಗೊಂಡು ಹೋದಂತ ಅಡುಗೆ ಮಾಡಿದ್ನಂತೆ ಮತ್ತು ದೇವ್ರಿಗೆ ತಿನ್ಸಂದಾರಲ್ಲ ರಾಮ ಬಾರೋ ನೀನು ತಿಂದ್ಮೇಲೆ ನಾವು ತಿನ್ನಬೇಕು ಗುರುಗಳು ಹೇಳಿದ್ದಾರೆ ಅಂತಂದ್ರೆ ರಾಮ ಒಬ್ಬನೇ ಬರಲಿಲ್ಲಂತ್ರಿ ಅವ ಇಬ್ಬರಿಗೆ ಮಾಡಿದ್ದ ರಾಮಗೊಂದು ತನಗೊಂದು ಸೀತಾನ ಸಮೇತ ಬಂದ ರಾಮ ಅವನು ಬಕ್ರಿ ರೊಟ್ಟಿ ನೋಡ್ದ ಅಂದ್ರೆ ಅಡುಗೆ ನೋಡ್ತಾನೆ ಅವನು ತುಳಸಿ ರಾಮಾಯಣದಲ್ಲಿ ಬರ್ತದೆ ಅಡುಗೆ ನೋಡ್ತಾನೆ ನೋಡಿದ ತಕ್ಷಣ ಬಂದ ನಿನಗೆ ಒಬ್ಬನಿಗೆ ಬಂದ್ರೆ ನೀ ಈಕಿನ ಯಾಕೆ ಕರ್ಕೊಂಬಂದು ನಾ ಮಾಡಿದ್ದೆ ಇಬ್ಬರಿಗೆ ಅಡುಗೆ ಅದಕ್ಕೆ ಇಬ್ಬರು ತಿಂದು ಹೋಗ್ಬಿಡ್ರಿ ಅಂಥೇಳಿ ಪಾಪ ಅವತ್ತು ಉಪವಾಸ ಇತ್ತು ರೀ ಮತ್ತು ಮರುದಿವ್ಸ ಮತ್ತೆ ಮುಂದಿನ ಏಕಾಶಿ ಬಂತಲ್ಲ ಗುರುಗಳಿಗಂತ ಹೋಗ್ಬೇಕಂತ ನಾ ಹೋಗ್ಬೇಕು ಗುರುಗಳೇ ಏನು ರೀ ಒಬ್ಬರು ಕರೆದ್ರೆ ಇಬ್ಬರು ಬರ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸಾಮಾನು ಕೊಡ್ರಿ ಅಂದ ಗುರುಗಳು 3 ಮಂದಿದು ಕೊಟ್ರಂತ ಸರಿ ಅಂತ ಹೋದ್ ಬಂದ್ರೆ ಲಕ್ಷ್ಮಣ ಸಮೇತ ಬಂದ ಅವರೇ 3 ಮಂದಿ ಆದರು ಮತ್ತು ಇವನಿಗೆ ಅವತ್ತು ಆ ಏಕಾಶಿ ಹಾಲಿಲ್ಲ ಸರಿ ಮುಂದಿನ ಸತ್ಯ ಹೋಗಿ ಮತ್ತು ಗುರುಗಳೇ ಅವು 3 ಮಂದಿ ಬಂದಾರ್ರಿ ಎಕ್ಸ್ಟ್ರಾ ಸಾಮಾನು ತೊಗೊಂಡು ಗುರುಗಳು ತೊಗೊಂಡು ಬಂದ್ಬಿಟ್ಟ ಅವಾಗ ಹನುಮಂತನ ಸಮೇತ ಬಂದ ಅವತ್ತು ತಿನ್ಲಿಕ್ಕೆ ಹಾಲಿಲ್ಲ ಮುಂದಿನ ಸರಿ ಮತ್ತೆ ಬಂದ ಅವ ಗುರುಗಳಂದರು ಕುಂಟಲ್ ಬೈ ಸಾಮಾನಂದು ತೊಗೊಂಡು ಬಂದ ಗುಡಿಗೆ ಬಂದ ಮೊದಲು ರಾಮ ಎಷ್ಟು ಮಂದಿ ಬರ್ತೀರಿ ಮೊದಲೇ ಹೇಳ್ಬೇಡಪ್ಪ ನಾವು ಅಡುಗೆ ಸ್ವಲ್ಪ ಮಾಡೋ ನೀವು ಬರೋ ನಮಗೆ ಇಲ್ಲಾರ್ದಂಗೆ ಆಗುತ್ತೆ ಅವಾಗ ದೇವರೇ ಇಡೀ ತನ್ನ ದರ್ಬಾರ್ ತೋರಿಸ್ಬಿಟ್ನಂತ ರಾಜಸಭೆ ತೋರಿಸಿದ್ನಂತ ಅವ ಅಂದ ಇಷ್ಟು ಮಂದಿಗೆ ಅಡುಗೆ ಮಾಡೋಂಗಲ್ಲ ನೀವೇ ಮಾಡ್ಕೋರಿ ನೀವು ಮಾಡ್ಕೊಂಡು ನಮಗೆ ಸ್ವಲ್ಪ ಹಾಕ್ರಿ ಅನ್ನೋದು ಹಿಂಗಾಗಿ ಅವ ಏಕಾಶಿ ಮಾಡಿ ಧನ್ಯನಾದ ಅಂತ ತುಳಸಿ ರಾಮಾಯಣ ಹೇಳುತ್ತೆ ಅದಕ್ಕೆ ಏಕಾಶಿ ಮಾಡು ಚಾತುರ್ಮಾಸ ಮಾಡು ಏನ್ರಿ ದೇವ್ರ ಪೂಜೆ ಮಾಡು ಸಂಧ್ಯಾನ ಮಾಡು ಇವೆಲ್ಲ ಶಾಸ್ತ್ರದ ಧರ್ಮದ ವಿಚಾರವನ್ನು ಅನೇಕ ಜ್ಞಾನಿಗಳು ನಮಗೆ ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ವ್ಯಾಸರಾಜರ ಆರಾಧನೆಯ ದಿವಸ 4 ವಾಕ್ಕುಸುಮಗಳನ್ನು ಏನು ನುಡಿದಿದ್ದೇವೆ ನುಡಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಅನಂತವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ತಾವೆಲ್ಲ ಇಷ್ಟೊತ್ತಾದರೂ ಶಾಂತಿ ರೀತಿಯಿಂದ ಕೂತ್ ಕೇಳಿರಿ ಅದನ್ನು ಭಜನೆ ಮಾಡಿದ ಮೇಲೆ ಕೂತ್ ಕೇಳಿರಿ ದೊಡ್ಡದಿದು ಎಲ್ಲರೂ ಭಜನೆ ಮಾಡಿದ್ಮೇಲೆ ಕೆಲವು ಕಡೆ ಪಾನಕ ಕುಡಿಲಿಕ್ಕೆ ಹೋಗ್ಬಿಡ್ತಾರೆ ರೀ ಕೋಸಂಬರಿ ತಿನ್ಲಿಕ್ಕೆ ಹೋಗ್ತಾರೆ ಪಂಚಾಮೃತ ಕುಡಿಲಿಕ್ಕೆ ಹೋಗ್ತಾರೆ ನೋಡಿನ ಹೇಳ್ತಾರೆ ದಾಸರೇ ಒಂದು 20 ನಿಮಿಷ ತಾಳ್ರಿ ಯಾಕೆ ಇವ್ರು ಭಜನೆ ಮಾಡ್ಯಾರಲ್ವಾ ಪಂಚಾಮೃತ ಕುಡಿದು ಬಂದಮೇಲೆ ಕೇಳ್ತಾರೆ ಅಂತ ನೀವು ಏನು ಪಂಚಾಮೃತ ಇಲ್ಲ ಏನಿಲ್ಲ ಭಜನೆಯೇ ಪಂಚಾಮೃತ ಆದರೂ ಸಂತೋಷಕ್ಕೆ ತಾವೆಲ್ಲ ಭಕ್ತರು ಶ್ರವಣ ಮಾಡಿದ್ದೀರಿ ಗುರುವಂತರು ಆಗಿರ್ತಂಥ ವ್ಯಾಸರಾಜರು ಅವರ ಅಂತರ್ಯಾಮ ವಾಯುದೇವರು ಮತ್ತು ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ವ್ಯಾಸರಾಜರು ಮಾಡಿದ್ದು ಇನ್ನೊಂದು 732 ಪ್ರಾಣಿ ದೇವರನ್ನು ಅವರು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಯಂತ್ರೋದ್ಧಾರಕ ಹನುಮಪ್ಪ ವಿಶೇಷ ಅಲ್ಲಿ 3 ಕೋಟಿ ಬೀಜಾಕ್ಷರ ಮಂತ್ರಗಳನ್ನು ಹಾಕಿ ಮಾಡಿದ್ದಾರೆ ಅಂತ ಎಲ್ಲ ಬೇಕಾಷ್ಟು ವಿಷಯಗಳಿದೆ ಗ್ರಂಥದ ವಿಷಯಗಳಿದೆ ಆದ್ದರಿಂದ ನಿಮ್ಮೆಲ್ಲರಿಗೂ ದೇವರು ವಿಶೇಷವಾಗಿ ವಾಸರಾರು ಅಂತರ್ಯಾಮ ವಾಯುದೇವರು ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ 4 ವಾಕ್ಕುಸುಮಗಳಿಂದ ನಿಮಗೇನಾದರೂ ಸಂತೋಷ ಅಂತಾಗಿದ್ದರೆ ಆ ಎಲ್ಲ ಕೀರ್ತಿ ನಾನು ಗುರುಗಳಿಗೆ ಸೇರಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ತಂದೆ ತಾಯಿ ಮಾಡಿದ ಪುಣ್ಯ ಯಾಕಂದರೆ ಕಲ್ಲಿಗೆ ಬೆಲೆ ಇರಲ್ಲ ರೀ ಕಾಡುಗಲ್ಲು ಅಂತ ಇರ್ತದೆ ಎಲ್ಲರೂ ತುಳ್ಕೊಂಡು ಓಡಾಡ್ತಿರ್ತಾರೆ ಆ ಉಗುಳ್ತಾರೆ ಏನು ಮಾಡ್ತಾರೆ ಅವಾಗ ಶಿಲ್ಪಿ ಆದವ ಏನು ಮಾಡ್ತಾರೆ ಆ ಕಾಡುಗಲ್ ತೊಗೊಂಬಂದು ಚೆನ್ನಾಗಿ ಏನು ಮಾಡ್ತಾನೆ ಅಂದ್ರೆ ಕೆತ್ತಿ ಒಂದು ಮೂರ್ತಿ ಮಾಡ್ತಾನೆ ಯಾವಾಗ ಅದು ಮೂರ್ತಿ ಆದ ಕೂಡಲೇ ನೋಡ್ರಿ ಅದಕ್ಕೇನು ವೈಭವ ಅಭಿಷೇಕ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ಮತ್ತು ಆಭರಣಗಳು ಮಂಗಳಾರತಿ ನಾನಾ ಥರದ ವೈಭವ ಅಲಂಕಾರಗಳು ಇವೆಲ್ಲ ನಡೀತಾವಿಲ್ಲ ಇವೆಲ್ಲ ಯಾಕೆ ನಡೀತಾವಂದರೆ ಆ ಶಿಲ್ಪಿಯ ಜ್ಞಾನ ಶಿಲ್ಪಿ ಕೆತ್ತಿದ್ರಿಂದ ಆ ಕಾಡುಗಲ್ಲಿ ಏನಾಯಿತು ಮೂರ್ತಿಯಾಗಿ ಪೂಜೆಗೆ ಪಾತ್ರವಾಯಿತು ಅದರಂತೆ ಕಾಡುಗಲ್ಲಂತೆ ಇರತಕ್ಕಂಥ ನಮ್ಮಂಥ ವ್ಯಕ್ತಿಯನ್ನು ನಮ್ಮ ಗುರುಗಳು ಹಿಡ್ಕೊಂಡು ಬಂದರು ಕೆತ್ತಿ ಮೂರ್ತಿಯನ್ನು ಮಾಡಿ ಇವತ್ತೇನಾದರೂ ಮರ್ಯಾದೆ ಆಗುತ್ತೆ ಅಂದರೆ ಎಲ್ಲ
ಅವರ ವಿಶೇಷವಾದ ಪುಣ್ಯ ವಿಶೇಷ, ಅವರಿಗೆ ಈ ಕೀರ್ತಿ ಸೇರಬೇಕು. ನಂಗೆ ಪಾಠ ಹೇಳಿದ ಆಚಾರ್ಯರಿಗೂ ಈ ಕೀರ್ತಿ ಸೇರಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತು ಮುಗಿಸ್ತೇವೆ. ಶ್ರೀ ಗುರುಮಧ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀ ಗುರುಮಧ್ವೇಶಾರ್ಪಣಮಸ್ತು.